ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಪ್ರಜ್ಞಾನಘನಪ್ರತ್ಯಗರ್ತೋ ಬ್ರಹ್ಮೈವಾಹಮಸ್ಮಿ. ಓಂ ನಾರಾಯಣಂ ಪದ್ಮಭುಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನಸ್ಮದ್ಗುರೋನ್ ಸಂತತಮಾಗತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ರಮಣಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಜಯತಿ ಸ ಭಗವಾನ್ ರಮಣಃ ವಾಕ್ಪತಿರಾಚಾರ್ಯಗಣಪತಿರ್ಜಯತಿ. ಅಸ್ಯ ಚ ವಾಣೀ ಭಗವತ್ ರಮಣೀಯಾರ್ಥಾನುವರ್ತಿನಿ ಜಯತಿ. ಅಂತರ್ಯಶ್ಚ ಬಹಿರ್ವಿಧೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಿಮತಾಮಜ್ಞಾನಮುನ್ಮೂಲಯನ್. ಪಶ್ಯನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ. ತಸ್ಮೈ ಶ್ರೀರಮಣಾಯ ಲೋಕಗುರವೇ ಶೋಕಸ್ಯ ಹಂತ್ರೇ ನಮಃ. ಅರುಣಜಲಜನೇತ್ರಂ ಮುಗ್ಧಮಂದಸ್ಮಿತಾಸ್ಯಂ ತರುಣತಪನಭಾಸಂ ಪೂರ್ಣಬೋಧಪ್ರಸಾದಂ ಅರುಣಶಿಖರಿಸಾನುಪ್ರಾಂಗಣೇ ಸಂಚರಂತಂ ರಮಣಮರುಣಮೂರ್ತಿಂ ಚಿಂತಯೇದಿಷ್ಟಸಿದ್ಧಯೇ. ಅಪಾರಸಚ್ಚಿತ್ಸುಖವಾರಿರಾಶೇರ್ಯಸ್ಯೋರ್ಮಿಮಾತ್ರಂ ಭುವನಂ ಸಮಸ್ತಂ ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಯ ಚಿಂತಯಾಮಿ. ರಮಣ ಮಹರ್ಷಿಗಳ ಸದ್ದರ್ಶನಂ ಕುರಿತಾದಂತಹ 5 ದಿನಗಳ ಈ ತಿಂಗಳ ಉಪನ್ಯಾಸ ಮಾಲೆಯ 2ನೇ ದಿನವಾಗಿರತಕ್ಕಂತಹ ಇಂದು ಭಗವಾನ್ ರಮಣರ ಸದ್ದರ್ಶನಂ ಗ್ರಂಥದ 12ನೇ ಶ್ಲೋಕದಲ್ಲಿ ಚೈತನ್ಯ ಸ್ವರೂಪವನ್ನು ಯಾವ ರೀತಿಯಾಗಿ ರಮಣರು ತೋರಿಸ್ಕೊಟ್ಟಿದ್ದಾರೆ ಅನ್ನೋದನ್ನು ಇಂದಿನ ಉಪನ್ಯಾಸದಲ್ಲಿ ತಮ್ಮೊಡನೆ ಹಂಚಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ನಿನ್ನೆ ಉಪನ್ಯಾಸದಲ್ಲಿ ಸತ್ ಅಂದರೆ ಏನು, ದರ್ಶನ ಅಂದರೆ ಏನು, ಸದ್ದರ್ಶನಂ ಎಂಬತಕ್ಕಂಥ ಶೀರ್ಷಿಕೆಗೆ ಇರತಕ್ಕಂಥ ಹಿನ್ನೆಲೆ ಏನು, ಆ ಹಿನ್ನೆಲೆಯಲ್ಲಿ ಅವಿದ್ಯೆಯನ್ನು ದಾಟಿದರೆ ಹೇಗೆ ವಿದ್ಯೆ ಎಂಬತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಮ್ಮೊಡನೆ ಹಂಚಿಕೊಂಡಿದ್ದೀನಿ. ಎಲ್ಲಿವರೆಗೂ ಅವಿದ್ಯೆ ಎಂಬತಕ್ಕಂಥದ್ದು ನಾಶ ಆಗುವುದಿಲ್ಲವೋ ಅಲ್ಲಿವರೆಗೂ ವಿದ್ಯಾಗ್ರಹಣ ಅನ್ನೋದು ದುಸ್ಸಾಧ್ಯ. ಏಕೆಂದರೆ ವಿದ್ಯೆ ಅನ್ನೋದು ಹೊರಗಡೆಯಿಂದ ಬರೋದಲ್ಲ, ವಿದ್ಯೆ ಒಳಗಡೆ ಇರೋದು. ಆದರೆ ಆ ವಿದ್ಯೆಗೆ ಒಂದು ಬಾಧಕ ಇದೆ, ಒಂದು ಮುಚ್ಚಳ ಇದೆ, ಒಂದು ಹೊದಿಕೆ ಇದೆ. ಅದೇನು ಅಂದರೆ ಅದೇ ಅಜ್ಞಾನ ಅಥವಾ ಅವಿದ್ಯೆ ಅನ್ನೋ ಪರದೆ. ಯಾವಾಗ ಅವಿದ್ಯೆ ಅನ್ನೋ ಪರದೆ ಪಕ್ಕಕ್ಕೆ ಹೋಗುತ್ತೋ ಆಗಿರೋದೇ ವಿದ್ಯೆ. ಅದಕ್ಕೆ ವಿದ್ಯಾ ಕಥಂ ಭಾತಿ ನ ಚೇದ ವಿದ್ಯಾ ವಿದ್ಯಾಂ ವಿನಾ ಕಿಂ ಪ್ರವಿಭಾತ್ಯ ವಿದ್ಯಾ ದ್ವಯಂಚ ಕಸ್ಯೇತಿ ವಿಚಾರ್ಯ ಮೂಲೆ ಸ್ವರೂಪನಿಷ್ಠಾ ಪರಮಾರ್ಥ ವಿದ್ಯಾ. ಪಾರಮಾರ್ಥಿಕವಾಗಿರೋದು ವಿದ್ಯೆಯೇ ಹೊರತು ಅವಿದ್ಯೆಯಲ್ಲ. ಅವಿದ್ಯಾಯಾ ಪರಂಪಾರಂ ತಾರಯಸಿ. ಸ್ಪಷ್ಟವಾಗಿ ಪ್ರಶ್ನೋಪನಿಷತ್ತಲ್ಲಿ ಗುರುಗಳು ಎಷ್ಟು ವಿನಯಪೂರ್ವಕವಾಗಿ ಹೇಳ್ತಾ ಇದ್ದಾರೆ ನೋಡಿ. 6 ಜನ ಶಿಷ್ಯರು ಬಂದು 6 ಪ್ರಶ್ನೆಗಳನ್ನು ಬ್ರಹ್ಮವಿದ್ಯೆ ಬಗ್ಗೆ ಕೇಳಿದಾಗ, ನನಗೆ ಸ್ವಲ್ಪ ಸಮಯ ಕೊಡಿಪ್ಪ, ನಾನು ಯೋಚನೆ ಮಾಡ್ತೀನಿ, ನನಗೆ ಗೊತ್ತಾದರೆ ನಾನು ಹೇಳ್ತೀನಿ, ಗೊತ್ತಾಗದೆ ಹೋದರೆ ನನ್ನ ಗುರುಗಳಿದ್ದಾರಲ್ಲ ನಾನು ನಿಮ್ಮ ಜೊತೆ ಸೇರ್ಕೋತೀನಿ, 7 ಜನ ಅಲ್ಲಿ ಹೋಗೋಣ ಅಂತ ಹೇಳ್ತಾರೆ. ಹಾಗೆ ಓದ್ತಾ 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 ನಮ್ಮಲ್ಲಿ ವಿದ್ಯೆಗೆ ವಿನಯಭೂಷಣವೇ ಹೊರತು ಅಹಂಕಾರ ಅಲ್ಲ. ಪ್ರೈಡ್ ಕಮ್ಸ್ ಬಿಫೋರ್ ಫಾಲ್, ಅದಕ್ಕೆ ಹೇಳ್ತಕ್ಕಂಥದ್ದು. ಸೊ ಈ ದೃಷ್ಟಿಯಿಂದ ಮುಖ್ಯವಾಗಿ ಇಲ್ಲಿ ಹೇಳ್ತಾರೆ ನೋಡಿ ರಮಣರು, ನಿದ್ರಾ ನ ವಿದ್ಯಾ ಗ್ರಹಣನ್ನ ವಿದ್ಯಾ ಗೃಹಾತಿ ಕಿಂಚಿತ್ ನ ಯಥಾರ್ಥಬೋಧೆ ನಿದ್ರಾ ಪದಾರ್ಥ ಗ್ರಹಣೇತರ ಸ್ಯಾತ್ ಚಿದೇವ ವಿದ್ಯಾ ವಿಲಸಂತ್ಯಶೂನ್ಯ. ನಿದ್ರಾ ನ ವಿದ್ಯಾ ಒಂದೊಂದು ಪದವಾಗಿ ನೋಡೋಣ. ನಿದ್ದೆ ಅನ್ನೋದು ವಿದ್ಯೆಯಲ್ಲ. ಯಾರ್ಯಾರು ಹೇಗೆ ನಿದ್ದೆ ಮಾಡ್ತಾರೆ?
ಒಬ್ಬ ಆರೋಗ್ಯವಂತನಾಗಿರ್ತಕ್ಕಂಥ ಮನುಷ್ಯನಿಗೆ 6 ಗಂಟೆ ಒಳ್ಳೆ ನಿದ್ದೆ ಬಂದರೆ ಸಾಕು ಅಂತ ಹೇಳ್ತಾರೆ. ಆದರೆ ಸ್ವಾಮಿ ವಿವೇಕಾನಂದರು ದಿನಕ್ಕೆ 1 ಗಂಟೆ ನಿದ್ದೆ ಮಾಡ್ತಾ ಇದ್ದಿದ್ದು. ವಿದೇಶದಲ್ಲಿ ಯಾರೋ ಒಬ್ಬರು ಅವರನ್ನು ಕೇಳಿದ್ರಂತೆ, ಹೌ ಇಸ್ ಇಟ್ ಸ್ವಾಮೀಜಿ, ವಿ ಸಿ ಯು ಆಲ್ವೇಸ್ ಅವೇಕ್ ವೆನ್ ಡು ಯು ಸ್ಲೀಪ್ ಅಂತ. ಅವ್ರು ಹೇಳಿದ್ರಂತೆ, 1 hour ಆಫ್ ಮೆಡಿಟೇಷನ್ ಈಸ್ ಈಕ್ವಲ್ ಟು 6 hours ಆಫ್ ಸ್ಲೀಪ್, ಐ ನೀಡ್ ನಾಟ್ ಸ್ಲೀಪ್ ಅಂತ. ನಾವೆಲ್ಲ ಇದ್ದೀವಲ್ಲ ಕಾಂಪೆನ್ಸೇಟ್ ಮಾಡೋಕ್ಕೆ ಯಥಾಶಕ್ತಿ. ಕೆಲವರು ಶನಿವಾರ ಸಂಜೆ ಊಟ ಮಾಡಿ ಮಲ್ಕೊಂಡ್ರೆ ಸೋಮವಾರ ಬೆಳಗ್ಗೆನೇ ಹೇಳೋದು. ಸಂಡೇ ಹೇಗಿದ್ದರೂ ಸಣ್ಣ ಡೇ ತಾನೇ, ನಮ್ಮ ಡೇ ಅಲ್ಲ ಅದು. ಸೊ ಆ ದೃಷ್ಟಿಯಿಂದ ಆ ರೀತಿ ನಿದ್ದೆ ಮಾಡೋದಕ್ಕೂ ಒಂದು ಪಡ್ಕೊಂಡ್ಬಂದಿರಬೇಕು. ಎಲ್ರಿಗೂ ನಿದ್ದೆ ಮಾಡೋಕ್ಕಾಗಲ್ಲ ಆ ತರಹ. ಯಾಕೆಂದರೆ ಸ್ಲೀಪ್ಲೆಸ್ನೆಸ್, ಇನ್ಸೋಮ್ನಿಯಾ ಈಸ್ ಎ ಡ್ರೆಡೆಡ್ ಡಿಸೀಸ್. ವಾಟ್ ಡಾಕ್ಟರ್ಸ್ ಕೆನಾಟ್ ಕ್ಯೂರ್, ದಟ್ ಟೀಚರ್ಸ್ ಕ್ಯಾನ್. ಕೆಲವರು ಪಾಠ ಮಾಡಿಬಿಟ್ರೆ ಅರ್ಧ ಕ್ಲಾಸ್ ನಿದ್ದೆ ಮಾಡ್ತಾ ಇರುತ್ತೆ. ಯಾವ ವೈದ್ಯರೂ ಬೇಕಾಗಿಲ್ಲ. ಮೇಷ್ರಿಗಿಂತ ಇನ್ಯಾವ ವೈದ್ಯರಿದ್ದಾರೆ? ಇವರು ವೈದ್ಯರೇ ತಾನೇ, ಪಚಡಿ ಮಾಡಿಲ್ವಾ? ಇವರು ವೈದ್ಯರೇ, ಇವರು ಡಾಕ್ಟ್ರೇ. ಸೊ ಈ ದೃಷ್ಟಿಯಿಂದ ನಿದ್ದೆ ಎಂಬತಕ್ಕಂಥದ್ದು ಯಾವಾಗಲೂ ಕೂಡ ತಮೋಗುಣ ಪ್ರತೀಕವಾಗಿರೋದು. ನೋಡಿ, ನಮ್ಮಲ್ಲಿ 3 ಗುಣ ಇದೆ. ಯಾವ್ಯಾವುದದು? ಸತ್ವ, ರಜಸ್, ತಮಸ್. ಅದಕ್ಕೆ ಉದಾಹರಣೆ ಯಾರು? ಶ್ರೀಮದ್ ರಾಮಾಯಣ ಒಂದು ನೋಡಿದರೆ ಸಾಲ್ದ. ಆದಿಕಾವ್ಯ, ಆದಿಕವಿಯಿಂದ ರಚಿತವಾಗಿರತಕ್ಕಂತಹ ವಾಲ್ಮೀಕಿ ರಾಮಾಯಣದಲ್ಲಿ ಬರತಕ್ಕಂತಹ ರಾವಣಾಸುರ ರಜೋಗುಣ ಪ್ರವೃತ್ತಿ. ರಜೋಗುಣ ಇರೋರಿಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಯಾವಾಗಲೂ ಹೊಡೆಯೋದು, ಬಡಿಯೋದು, ಕೊಲ್ಲೋದು, ಚಚ್ಚೋದು, ಕೊನೆಗೆ ತಾನು ಚಚ್ಚಿಸ್ಕೊಂಡ ರಾಮನ ಕೈಯಲ್ಲಿ ಅಷ್ಟೇ. ಅದಕ್ಕೆ ಹೇಳಿದ್ರು ರಾಮಾದಿವದ್ವರ್ತಿತವ್ಯಂ ನತು ರಾವಣಾದಿವತ್ ಅಂತ. ರಾಮನ ತರಹ ಇರು, ರಾವಣನ ತರಹ ಇರಬೇಡ. ಹೇಗಿರಬಾರ್ದು ಅಂತಲೂ ನಮ್ಮಲ್ಲಿ ಹೇಳ್ತಾರೆ. ಬರೀ ಹೀಗೆ ಇದ್ಬಿಡು ಅಂತ ಹೇಳಿದ್ರೆ ಹೇಗಿರಬಾರ್ದು ಅದ್ರ ಬಗ್ಗೆ ಡೌಟ್ ಬರುತ್ತೆ ನೋಡಿ. ಆ ದೃಷ್ಟಿಯಿಂದ ಇನ್ನು ತಮೋಗುಣ ಯಾರು? ಕುಂಭಕರ್ಣ. 6 ತಿಂಗಳು ನಿದ್ದೆ. ವಿಭೀಷಣ ಸತ್ವಗುಣ ಆಗಿದ್ದರಿಂದಾನೇ ಸ್ವಂತ ಸಹೋದರನನ್ನು ತ್ಯಜಿಸಿ ಶತ್ರುವಾದರೂ ಕೂಡ ರಾಮನ ಹತ್ರ ಬಂದು ಸೇರಿಕೊಂಡ. ಅದರಿಂದ ತ್ರಿಗುಣಗಳನ್ನು ನಾವು ನೋಡಬೇಕಾದ್ರೆ ರಾವಣ, ಕುಂಭಕರ್ಣ, ವಿಭೀಷಣ 3 ಜನ ನೋಡಿದ್ರೆ ಸಾಕು. ಸತ್ವಕ್ಕಿಂತ ಮೆಟ್ಟು ನಿಲ್ಲಬೇಕು ಅಂತ ನಮ್ಮಲ್ಲಿರೋದು. ಯಾಕೆ ಅಂದರೆ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ. ಗೀತೆಯಲ್ಲಿ ಹೇಳೋದು ತ್ರಿಗುಣಗಳು ನಮಗೆ ಬಂಧಕವೇ. ಗುಣತ್ರಯ ವಿಭಾಗ ಯೋಗ ಅಂತ ಯಾಕೆ ಹೇಳಬೇಕಾಯ್ತು ನಾವು? ಸತ್ವವನ್ನು ಮೆಟ್ಟು ನಿಲ್ಲಬೇಕು. ಕೆಲವರಿಗೆ ಹೋಲಿ ದ ಆ್ಯಟಿಟ್ಯೂಡ್, ಕೆಲವರಿಗೆ ನಾನು ತುಂಬ ಒಳ್ಳೆಯವನು ರೀ, ನನ್ನಿಂದ ಕೆಟ್ಟದ್ದೇ ಆಗಲ್ಲ, ನಾನು ಯಾರಿಗೂ ಕೆಟ್ಟದ್ದನ್ನೇ ಬಯಸಿಲ್ಲ, ಬಯಸೋದೂ ಇಲ್ಲ ಅಂತ ಅಂದ್ಕೊಂಡು ಮನಸ್ಸೊಳಗೆ ಬೈಕೋತಾ ಇದ್ರೆ ಏನು ಪ್ರಯೋಜನ? ಯಾರಿಗೂ ಕೇಳಿಸ್ದೆ. ಉಪಾಂಶು ಅಂತ ಒಂದಿದೆ ವೇದದಲ್ಲಿ ಹೇಳೋದು. ಉಪಾಂಶವಾಗಿ ಹೇಳ್ತೀಯಾ, ಗಟ್ಟಿಯಾಗಿ ಹೇಳ್ತೀಯಾ ವೇದ ಅಂತ. ಗಟ್ಟಿಯಾಗಿ ಹೇಳಿದ್ರೆ ಈಗ ತಾನೇ ನೀವೆಲ್ಲ ಶ್ರವಣ ಮಾಡ್ತಾಯಿದ್ರಿ ನೋಡಿ, ಅದು ಎಖೋ ಆಗಬೇಕು, ರೆವರ್ಬ್ರೇಟ್ ಆಗಬೇಕು. ಎಂಟೈರ್ ಅಟ್ಮಾಸ್ಫಿಯರ್ ಬಿ ಚಾರ್ಜ್ಡ್ ವಿತ್ ವೇದಿಕ್ ಅಟ್ಮಾಸ್ಫಿಯರ್. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಅದಕ್ಕೆ ಹೇಳ್ತಾರೆ ನೋಡಿ, ನಿದ್ರಾ ನವಿದ್ಯಾ. ಯಾಕೆಂದರೆ ನಿದ್ರೆ ಅವಿದ್ಯೆ ಒಳಗೆ ಬರುತ್ತೆ. ಅವಿದ್ಯೆ ಅಂದ್ರೇನು? ಅಜ್ಞಾನ. ಅಜ್ಞಾನ ಅಂದ್ರೇನು? ಕತ್ತಲೆ. ಕತ್ತಲೆ ಅಂದ್ರೇನು? ಜ್ಞಾನಾಭಾವ. ಜ್ಞಾನಾಭಾವ ಅಂದ್ರೇನು? ಬೆಳಕಿನ ಅಭಾವ. ಬೆಳಕಿನ ಅಭಾವ ಅಂದ್ರೇನು? ನಿನ್ನ ಸ್ವರೂಪಾಭಾವ. ನೀನು ಅಂದರೆ ಯಾರು? ಆತ್ಮ. ನೀನು ಅಂದರೆ ಮನಸ್ಸಲ್ಲ, ಬುದ್ಧಿಯಲ್ಲ, ಚಿತ್ತವಲ್ಲ. ಇದು ಯಾವುದು ಅಲ್ಲ ಅನ್ನೋದು ಗೊತ್ತಾಗಬೇಕು. ಯಾವಾಗ ಅಲ್ಲ ಅನ್ನೋದು ಹೌದು ಅಂತ ಆಗತ್ತೋ ಆವಾಗ ಅರಿವು, ಇರಿವು, ಹರಿವು, ಮರೆವು ಹೋಗಿ ಇರೋದೇ ಅರಿವು. ನಾನು ಅಂದರೆ ಯಾರು ಅನ್ನೋದು ಆವಾಗ ಗೊತ್ತಾಗತ್ತೆ. ನಾನು ಅಂದರೆ ಆತ್ಮ, ದೇಹವಲ್ಲ. ಯಾಕೆ ದೇಹ ಬರುತ್ತೆ, ದೇಹ ಹೋಗುತ್ತೆ. ಒಂದು ದೇಹ ಹುಟ್ಟಿದ ಕೂಡಲೇ ನಾವು 10ನೇ ದಿನದಲ್ಲೋ ಅಥವಾ ತಿಂಗಳಾದಮೇಲೋ ನಾಮಕರಣ ಅಂತ ಒಂದು ಮಾಡ್ತೀವಿ ನೋಡಿ. ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. 16 ಸಂಸ್ಕಾರಗಳಲ್ಲಿ ನಾಮಕರಣ ಸಂಪ್ರದಾಯವೂ ಒಂದು. ಸುಮ್ಮನೆ XYZ ABC ಅಂತ ಕರೆದ್ರೆ ಚೆನ್ನಾಗಿರಲ್ಲ. ಅದರಿಂದ ಒಂದು ಹೆಸರು ಅನ್ನೋದು ಇಡ್ತೀವಿ. ಹೆಸರಿಡೋವಾಗ ತಂದೆಯಾಗಿರ್ತಕ್ಕಂಥವನು ಮಗ ಅಥವಾ ಮಗಳಿಗೆ ಹೇಳಬೇಕಾಗಿರೋ ಮಂತ್ರ ಯಾವುದು? ಅಂಗಾದಂಗಾತ್ ಸಂಭವಸಿ ಅಂಗಾದದಿಜಾಯಸೆ ಆತ್ಮ ವೈ ಪುತ್ರನಾಮಾಸಿ. ನನ್ನಿಂದ ನೀನು ಬೇರೆ ದೇಹವನ್ನು ಇಟ್ಕೊಂಡು ಹೊರಟಿದ್ರೂ ಕೂಡ ನಮ್ಮಿಬ್ಬರ ಒಳಗಡೆ ಇರತಕ್ಕಂಥ ಚೈತನ್ಯ ವಸ್ತುವಾಗಿರ್ತಕ್ಕಂಥ ಆತ್ಮ ಒಂದೇ ಆಗಿರೋದರಿಂದ ನಾವು ದೇಹದಿಂದ ಬೇರೆವೇ ಹೊರತು ಆತ್ಮದಿಂದ ಒಂದೇ ಆಗಿರೋದರಿಂದ ನಾನು ಅಂದರೆ ಆತ್ಮ, ನಾನು ಅಂದರೆ ದೇಹ ಅಲ್ಲ. ಇದು ಜ್ಞಾನ ಉಂಟಾಗಬೇಕಾಗಿರೋದು.
ಅದನ್ನು ಹೇಳಿ ಯಾರಾದರೂ ಮಾಡಿಸಿದ್ರೆ ನಾಮಕರಣ, ಯಾತಕ್ಕೆ ನಮ್ಮ ಧರ್ಮದಲ್ಲಿ ಶ್ರದ್ಧೆ ಬರೋದಿಲ್ಲ? ಮಂತ್ರ ಗೊತ್ತವ್ರಿಗೆ ಅರ್ಥ ಗೊತ್ತಿಲ್ಲ, ಅರ್ಥ ಗೊತ್ತವ್ರಿಗೆ ಮಂತ್ರ ಗೊತ್ತಿಲ್ಲ, ಕೆಲವು ಎರಡೂ ಗೊತ್ತಿಲ್ಲ. ಇಗ್ನೊರೆನ್ಸ್ ಇಸ್ ಬ್ಲಿಸ್, ಇಟ್ಸ್ ಓನ್ಲಿ ಫಾಲಿ ಟು ಬಿ ವೈಸ್. ಎರಡನೇ ಸ್ಟೇಟ್ಮೆಂಟ್ ಯಾರೂ ಹೇಳಲ್ಲ, ಫಸ್ಟ್ ಹಾಫ್ ಮಾತ್ರ ಕೋಟ್ ಮಾಡ್ತಾರೆ ಎಲ್ಲರೂ ಕೂಡ. ಸೊ ಅದರಿಂದ ವಿದ್ಯಾಗ್ರಹಣದಲ್ಲಿ ತಾತ್ಪರ್ಯ ಇರಬೇಕು ನಮ್ಗೆ ಯಾವತ್ತೂ ಕೂಡ. ಯಾವುದು ಗ್ರಹಣ? ವಿದ್ಯೆಯನ್ನು ಗ್ರಹಿಸಬೇಕು. ವಿದ್ಯೆ ಅಂದ್ರೇನು? ಸಾ ವಿದ್ಯಾ ಯಾ ವಿಮುಕ್ತಯೇ, ಯಾವುದು ಮೋಕ್ಷವನ್ನು ಉಂಟು ಮಾಡುತ್ತೋ ಅದೇ ವಿದ್ಯೆ. ಮೋಕ್ಷ ಅಂದ್ರೇನೋ ಬಿಡುಗಡೆ ಅಷ್ಟೇ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ಸಾರೇ ಕೃಪಯಾ ಪಾರೇ ಪಾಹಿ ಮುರಾರೇ ಯಾವಾಗ ಆಗತ್ತೋ ಆವಾಗ ನೀನು ಮುಕ್ತನೇ. ವಿಮುಕ್ತಶ್ಚ ವಿಮುಚ್ಯತೆ ಅತ್ರ ಬ್ರಹ್ಮ ಸಮಶ್ನುತೆ. ಜೀವನ್ಮುಕ್ತಿಯನ್ನು ಒಪ್ಪತಕ್ಕಂಥವ್ರು ಅದ್ವೈತ ವೇದಾಂತಿಗಳು, ಮಿಕ್ಕವರು ಅದನ್ನು ಒಪ್ಪಲ್ಲ. How is it possible, I say, when you are alive, how do you think that you are liberated? Are they not self-contradictory in terms? ಇದು ಬೇರೆಯವರು ಮಾತಾಡೋದು. ನೋ, ಇಟ್ಸ್ ನಾಟ್ ಸೆಲ್ಫ್ ಕಾಂಟ್ರಡಿಕ್ಷನ್. Contradiction lies in your mind. Go beyond mind. No mind state. Mindless state, which is pristine pure state, as Gaudapadacharya puts forth while commenting on Mandukya Upanishad, which is the shortest of all the 188 Upanishads, with only 12 mantras, but which has got the gist and substratum of the entire Vedic wisdom, as Muktiko Upanishad, the 102nd Upanishad, would have it. Mandukyam ekameva alam ಮುಮುಕ್ಷೂಣ ಮುಮುಕ್ತಯೇ. ಒಂದು ಮಾಂಡುಕ್ಯ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು, ಮಿಕ್ಕಿದೆಲ್ಲ ಯಾಕೆ ಬೇಕು ನಮಗೆ? ಮಾಂಡುಕ್ಯದಲ್ಲಿ ನೋಡಿ, ಓಂಕಾರದ ಹಿನ್ನೆಲೆಯಲ್ಲಿ ಜಾಗ್ರತ್ ಸ್ವಪ್ನ ಸುಷುಪ್ತಿ ತುರಿಯವನ್ನು ವರ್ಣನೆ ಮಾಡ್ತಾರೆ. ತುರಿಯ ಅನ್ನೋದು ಸ್ಥಿತಿ, ಜಾಗ್ರತ್ ಸ್ವಪ್ನ ಸುಷುಪ್ತಿಗಳು ಅವಸ್ಥೆಗಳು. ಅವಸ್ಥೆ ಅಂದರೆ ನಾನು ಮತ್ತೆ ಅನಂತಮೂರ್ತಿಯವರ ಅವಸ್ಥೆಯೆಲ್ಲ ಮಾತಾಡ್ತಾ ಇರೋದು. ಅವಸ್ಥೆ ಎಂಬತಕ್ಕಂಥದ್ದು ಸ್ಥಿತಿ ಅಲ್ಲ ಅಂತ ಮಾತ್ರ ನನ್ನ ತಾತ್ಪರ್ಯ ಇಲ್ಲಿ. ನಿದ್ರಾನ ವಿದ್ಯಾ ಗ್ರಹಣನ್ನ ವಿದ್ಯಾ. ಗಾಢ ನಿದ್ರೆಯೂ ವಿದ್ಯೆ ಅಲ್ಲ. ಗಾಢ ನಿದ್ರೆ ಅಂದ್ರೇನೋ ಸುಷುಪ್ತಿ. ಕೆಲವರು ಮಲಕ್ಕೊಂಡು ನಿದ್ದೆ ಮಾಡ್ತಾರೆ, ಬಾಯೊಳಗೆ ಏನೇನು ಹೋಗಿರತ್ತೋ ಬೆಳಗ್ಗೆ ಏಳಷ್ಟೊತ್ತಿಗೆ. ನಾನು ವೆಜಿಟೇರಿಯನ್ನು ರೀ. ಹೌ ಡು ಯು ನೋ ಯು ಆರ್ ವೆಜಿಟೇರಿಯನ್? ಎನಿಥಿಂಗ್ ಮೈಟ್ ಹ್ಯಾವ್ ಗಾನ್ ಇನ್ ಟು ಯುವರ್ ಮೌತ್ ವೆನ್ ಯು ಆರ್ ಸ್ಲೀಪಿಂಗ್ ವಿತ್ ಯುವರ್ ಮೌತ್ ವೈಡ್ ಅವೇಕ್, ವೈಡ್ ಓಪನ್. ಹೆಂಗೆ ನಿದ್ದೆ ಮಾಡ್ತಾರೆ ಒಬ್ಬೊಬ್ಬರು ಕೂಡ. ಭಗವಂತ ಆದರೂ ಒಂದು ಅವತಾರ ಆದಮೇಲೆ ಒಂದು ಅವತಾರ ತೋರಿಸ್ದಾರೆ. ನಾವು ಒಂದೇ ರಾತ್ರಿ 10 ಅವತಾರ ತೋರಿಸಲ್ವಾ? ಆರ್ ವಿ ನಾಟ್ ಗ್ರೇಟರ್ ದೆನ್ ಗಾಡ್? ಗಾಡ್ ಕ್ರಿಯೇಟೆಡ್ ಮ್ಯಾನ್ ಅಂತ ಒಂದು ಥಿಯರಿ ಇದ್ದರೆ, ಮ್ಯಾನ್ ಕ್ರಿಯೇಟೆಡ್ ಗಾಡ್ ಇನ್ ಹಿಸ್ ಓನ್ ಇಮೇಜ್ ಅಂತ ಇನ್ನೊಂದು ಥಿಯರಿ ಇದೆ. ಮರಿಬಾರ್ದು ಯಾವಾಗಲೂ ಕೂಡ. ದಶಾವತಾರಗಳಿರೋದು. ಯಾರ್ಯಾರು ಹೆಂಗೆ ನಿದ್ದೆ ಮಾಡ್ತಾರೆ ಯೋಚನೆ ಮಾಡಿ. ಕೆಲವು ಅರ್ಧ ಕಣ್ಣು ಮುಚ್ಕೊಂಡು ಅರ್ಧ ಕಣ್ಣು ತೆಕ್ಕೊಂಡು ನಿದ್ದೆ ಮಾಡ್ತಾರೆ, ಮತ್ಸ್ಯಾವತಾರ. ಮೀನು ಹಾಗೆ ಹೋಗೋದು ನೀರಲ್ಲಿ ಪಿಳಿ ಪಿಳಿ ಅಂತ ಅರ್ಧ ಕಣ್ಣು ಬಿಟ್ಕೊಂಡು ಅರ್ಧ ಕಣ್ಣು ತೆಕ್ಕೊಂಡು. ಇನ್ಕೆವ್ರು ಹೇಗೆ ನಿದ್ದೆ ಮಾಡ್ತಾರೆ? ಗೊರ್ಗೊರ್ರನ್ನು ಜೋರಾಗಿ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾರೆ, ವರಾಹ ಅವತಾರ. ಹಂದಿ ಹಾಗೆ ಹೋಗೋದು. ಇನ್ಕೆವ್ರು ಕಾಲೆಲ್ಲ ಮಡಚ್ಕೊಂಡು ನಿದ್ದೆ ಮಾಡ್ತಾರೆ, ವಾಮನಾವತಾರ ತರಹ. ಇನ್ನೊಬ್ಬರು ಒಂದು ಕಾಲು ಈ ಕಡೆ ಒಂದು ಕಾಲು ಆ ಕಡೆ ಹಾಕ್ಕೊಂಡು ನಿದ್ದೆ ಮಾಡ್ತಾರೆ, ತ್ರಿವಿಕ್ರಮ ಅವತಾರ. ಇನ್ನು ಕೆಲವರು ಕೂದಲೆಲ್ಲ ದಿಂಬೆ ಮೇಲೆ ಹಾಕ್ಕೊಂಡು ನಿದ್ದೆ ಮಾಡ್ತಾರೆ, ನರಸಿಂಹ ಅವತಾರ. ಭಗವಂತ ಒಂದು ಅವತಾರ ಆದಮೇಲೆ ಒಂದು ಅವತಾರ ತೋರಿಸಿದ್ರೆ ನಾವು ಒಂದೇ ರಾತ್ರಿ, ಕೆಲವರು ಹಗಲು ಕೂಡ ದಶಾವತಾರಗಳು ತೋರಿಸ್ಬಿಡಲ್ವಾ? ಬೆಳಗ್ಗೆ ಎದ್ಮೇಲೆ ಏನು ಮಾಡ್ತೀವಿ? ತ್ರಿವೇಣಿ ಸಂಗಮ ಕುಡಿತೀವಿ. ತ್ರಿವೇಣಿ ಸಂಗಮ ಅಂದ್ರೇನು? ಕಾಫಿ. ಹಾಲು ಬೆಳ್ಳಗಿದೆಯೋ ಇಲ್ವೋ ಹಾಗಿರೋದು ಗಂಗಾ ನದಿ ನೀರು. ಡಿಕಾಕ್ಷನ್ ಕಪ್ಪಗಿದೆಯೋ ಇಲ್ವೋ ಹಾಗಿರೋದು ಯಮುನಾ ನದಿ ನೀರು. ಸರಸ್ವತಿ ಗುಪ್ತಗಾಮಿನಿ ಹಾಗಿರೋದು ಸಕ್ಕರೆ. ಆ ದೃಷ್ಟಿಯಿಂದ ಗಂಗಾ ಪ್ಲಸ್ ಯಮುನಾ ಪ್ಲಸ್ ಸರಸ್ವತಿ ಈಸ್ ಈಕ್ವಲ್ ಟು ಕಾಫಿ. ವೈ ನಾಟ್? ನಾನೆಲ್ಲ ಹೇಳ್ತಾ ಇರೋದು. ಮೇಲುಕೋಟೆ ಸಮೃತ ಪಾಠಶಾಲೆಯ ಪ್ರಾಕ್ತನ ಪ್ರಾಂಶುಪಾಲರಾಗಿದ್ದಂತಹ, ಪಂಚಭಾಷಾ ಕವಿತಾ ವಲ್ಲಭ ಅನ್ನೋ ಖ್ಯಾತಿಯನ್ನು ಪಡೆದಿದ್ದಂತಹ ಅರಿಯರ್ ಶ್ರೀರಾಮ ಶರ್ಮಾ ಅವರು ಭಗವದ್ ರಾಮಾನುಜರ ಮೇಲೆ ಬರೆದಿರ್ತಕ್ಕಂಥ ಅಪ್ರಕಟಿತವಾಗಿರ್ತಕ್ಕಂತಹ ರಾಮಾನುಜ ಚಂಪು ಗ್ರಂಥದ 2ನೇ ಅಷ್ಟಕದ 4ನೇ ಶ್ಲೋಕ ಆದಮೇಲೆ ಬರೋ 2ನೇ ಗದ್ಯ ಅಪ್ರಕಟಿತವಾಗಿರ್ತಕ್ಕಂಥ ಕೃತಿ. ಯಾಕೆ ಅಪ್ರಕಟಿತವಾಯಿತು ಅಂತ ನಾನು ಕೈಯಲ್ಲಿ ಫಾರ್ವರ್ಡ್ ಬರೆಸಿದ್ರೆ ಇನ್ನೇನಾಗುತ್ತೆ? ಪ್ರಕಟ ಆಗೋಕ್ಕೆ ಹೇಗೆ ಸಾಧ್ಯ? ಆಗೋ ಹಾಗಿದ್ರೂ ಆಗಲ್ಲ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಗಾಢ ನಿದ್ರಾವಸ್ಥೆಯೂ ಕೂಡ ನಮ್ಮ ದೃಷ್ಟಿನಲ್ಲಿ ಪಾರಮಾರ್ಥವಲ್ಲ. ಯಾಕೆಂದರೆ ಅದರಿಂದನೂ ಮೇಲಕ್ಕೆ ಹೋಗ್ಬೇಕು ನಾವು. ಈಗ ನೋಡಿ, ಸ್ವಪ್ನ ಅನ್ನೋದೇನು? ಡ್ರೀಮ್ ಸ್ಟೇಟ್. ರಾಧಾಕೃಷ್ಣನ್ ಬರೀತಾರೆ ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ವಾಲ್ಯೂಮ್ 2
ಪೇಜ್ 442, ಪ್ಯಾರಾಗ್ರಾಫ್ 3, ಲೈನ್ 1ಅಲ್ಲಿ. 2 people can sleep in the same bed, but they cannot get the same dream at the same time. ದಿಸ್ ಇಸ್ ರಾಧಾಕೃಷ್ಣನ್. ಇಬ್ಬರು ಒಂದೇ ಹಾಸಿಗೆಯಲ್ಲಿ ಮಲ್ಕೊಂಡು ನಿದ್ದೆ ಮಾಡಬಾರ್ದು, ಒಬ್ಬರ ಪಕ್ಕದಲ್ಲಿ ಒಬ್ಬರು. ಆದರೆ ಏಕಕಾಲದಲ್ಲಿ ಇಬ್ಬರಿಗೂ ಒಂದೇ ಸ್ವಪ್ನ ಬೀಳಲ್ಲ. ಅವ್ರ ಸ್ವಪ್ನವೇ ಬೇರೆ, ಇವ್ರ ಸ್ವಪ್ನವೇ ಬೇರೆ. ಕೆಲವು ಸ್ವಪ್ನದಲ್ಲಿ ಮಾತಾಡೋದು, ಸ್ವಪ್ನದಲ್ಲಿ ಓಡಾಡೋದು, ಸ್ವಪ್ನದಲ್ಲಿ ಕಿರಿಚ್ಕೊಳ್ಳೋದು, ಸ್ವಪ್ನದಲ್ಲಿ ನಗೋದು, ಸ್ವಪ್ನದಲ್ಲಿ ವಾಚ್ ನೋಡ್ಕೊಳ್ಳೋದು, ಏನೆಲ್ಲ ಮಾಡಲ್ಲ. ಬೆಳಿಗ್ಗೆ ಆದಮೇಲೆ ದೆ ಟೋಟಲಿ ಡಿನೈ ಇಟ್, ನಾನು ಮಾಡಲೇ ಇಲ್ಲ ರೀ ಸಾಧಿಸ್ತಾರೆ. ಸ್ವಪ್ನದಲ್ಲಿ ಮಾತಾಡ್ತಕ್ಕಂತಹ ಹವ್ಯಾಸ ಇರೋರು ರಾತ್ರಿ ಒಬ್ಬೊಬ್ಬರೇ ಮಲ್ಕೋಬೇಕು ರೂಮಲ್ಲಿ. ಇಲ್ಲದೆ ಹೋದರೆ ಯಾರ ಕ್ಲಾಸ್ ಚಕ್ಕರ್ ಹೊಡೆದು ಎಲ್ಲಿ ಯಾರ ಜೊತೆ ಹೋಗಿದ್ದಾರೆ ಅಂತ ಮನೇಲಿರೋರಿಗೆಲ್ಲ ಗುಟ್ಟು ರಟ್ಟಾಗತ್ತೆ. ಮಾತಾಡೋ ಅಭ್ಯಾಸ ಇರೋರು. ಸ್ವಪ್ನ ವಾಸುದತ್ತ ನಾಟಕದಲ್ಲಿ ವಿ ಹ್ಯಾವ್ ಸ್ಲೀಪ್ ಟಾಕಿಂಗ್ ಸೀನ್. 5ನೇ ಅಂಕದಲ್ಲಿ ಮಲಗಿ ನಿದ್ದೆ ಮಾಡ್ತಾ ಕೆಳಗಡೆ ಅವನು ತನ್ನ ಕೈಯನ್ನು ಹಾಕಿಬಿಡ್ತಾನೆ. ತಕ್ಷಣ ವಾಸುದತ್ತೆ ಅಯ್ಯೋ ಗಂಡನ ಕೈ ಕೆಳಗೆ ಬಿದ್ದೋಯ್ತಲ್ಲ ಅಂತ ವಾಪಸ್ ಇಟ್ಟು ಹೋಗ್ತಾಳೆ. ತಕ್ಷಣ ಅವನು ಎದ್ಬಿಡ್ತಾನೆ. ಹಾ ಪ್ರಿಯೇ ವಾಸವದತ್ತೆ ಪ್ರಯಚ್ಛಮೇ ಪ್ರತಿವಚನಂ. ತಕ್ಷಣ ಓಡಿ ಬರ್ತಾನೆ ವಸಂತಕ. ಕುತ್ರ ವಾಸವದತ್ತ ಲಾವಾಣಕ್ಕೆ ಕೆಲಸ ದಗ್ಧ. ಎಲ್ಲಿದ್ದಾಳೆ ವಾಸವದತ್ತೆ? ಸುಟ್ಟೋದ್ಲು ಅವಳು ಯಾವಾಗಲೂ ಕೂಡ ಲಾವಾಣಕದಲ್ಲಿ. ಅವನು ಆರ್ಗ್ಯೂ ಮಾಡ್ತಾನೆ, ಇಲ್ಲ ಖಂಡಿತವಾಗಿಯೂ ವಾಸವದತ್ತೆ ಬದುಕಿದ್ದಾಳೆ. ನನ್ನ ಕೈಯಲ್ಲಾಗಿರ್ತಕ್ಕಂಥ ರೋಮಾಂಚನವನ್ನು ನೋಡು. ಅದರ ಮೇಲೆ MR ಕಾಳೆ ಟ್ರಾನ್ಸ್ಲೇಟ್ ಮಾಡ್ತಾ ಬರೀತಾನೆ, ದ ಹೇರ್ ವಿಚ್ ಹಸ್ ಬಿಕಮ್ ವರ್ಟಿಕಲ್ ಹ್ಯಾಸ್ ನಾಟ್ ಎಟ್ ಬಿಕಮ್ ಹಾರಿಜಾಂಟಲ್. ದಿಸ್ ಡೆಫಿನೆಟ್ಲಿ ದ ಟಚ್ ಆಫ್ ವಾಸದತ್ತ, ನಾಟ್ ದ ಟಚ್ ಆಫ್ ಪದ್ಮಾವತಿ ಅಂತ ಬರೀತಾನೆ. ಸೊ ಇಬ್ಬರು ಅವನ ಹೆಂಡತಿಯರು ಆದರೂ ಕೂಡ ಅವಳು ಮುಟ್ಟಿದ್ದಕ್ಕೂ ಇವನು ಮುಟ್ಟಿದ್ದಕ್ಕೂ ಅವನಿಗಾಗಿರ್ತಕ್ಕಂಥ ರೋಮಾಂಚನದಲ್ಲೇ ವ್ಯತ್ಯಾಸ ಗೊತ್ತಾಗತ್ತೆ ಅಂತ. ದಟ್ ಈಸ್ ಸ್ಲೀಪ್ ಟಾಕಿಂಗ್. ನೀವು ಕಾಳಿದಾಸನ ಕುಮಾರ ಸಂಭವಕ್ಕೆ ಬಂದರೆ ಯು ಹ್ಯಾವ್ ಬೋತ್ ಸ್ಲೀಪ್ ವಾಕಿಂಗ್ ಕಮ್ ಟಾಕಿಂಗ್. 5ನೇ ಸರ್ಗ ಕುಮಾರ ಸಂಭವದಲ್ಲಿ ಪಾರ್ವತಿ ನೀಲಕಂಠನನ್ನು ಆಲಿಂಗನ ಮಾಡ್ಕೋತೀನಿ ಅಂತ 2 ಕೈಯನ್ನೂ ಚಾಚಿದ್ದಾಳೆ. ಹೇ ನೀಲಕಂಠ ವ್ರಜಸೀತಿ ಅಲಕ್ಷವಾಗ ಸತ್ಯಕಂಠಾರ್ಪಿತ ಬಾಹುಬಂಧನ. 73ನೇ ಶ್ಲೋಕ 5ನೇ ಸರ್ಗ ಕುಮಾರ ಸಂಭವ, ಕಾಳಿದಾಸ ಮಹಾಕಾವ್ಯ, ಶಿವಪುರಾಣ ಆಧಾರದಿಂದ ಬರೆದಿರತಕ್ಕಂತಹ ಒಂದು ಮಹಾಕಾವ್ಯ. ಆಮೇಲೆ ಸ್ಲೀಪ್ ವಾಕಿಂಗ್ ಬೇಕಾದರೆ ಶೇಕ್ಸ್ಪಿಯರ್ ಮ್ಯಾಕ್ಬೆತ್. ಔಟ್ ಬ್ರೀಫ್ ಕ್ಯಾಂಡಲ್, ಲೈಫ್ ಇಸ್ ಬಟ್ ಎ ವಾಕಿಂಗ್ ಶ್ಯಾಡೋ. ಇಟ್ಸ್ ಎ ಟೇಲ್ ಟೋಲ್ಡ್ ಬೈ ಎನ್ ಇಡಿಯಟ್ ಫುಲ್ ಆಫ್ ಸೌಂಡ್ ಅಂಡ್ ಫ್ಯೂರಿ ಸಿಗ್ನಿಫೈಯಿಂಗ್ ನಥಿಂಗ್. ಶಿ ವಾಕ್ಸ್ ಆಲ್ ಓವರ್ ದ ಪ್ಲೇಸ್ ವಿತ್ ಎ ಕ್ಯಾಂಡಲ್ ಇನ್ ಹರ್ ಹ್ಯಾಂಡ್. ಇಫ್ ಯು ಹ್ಯಾಡ್ ನಾಟ್ ರಿಸೆಂಬಲ್ಡ್ ಮೈ ಫಾದರ್ ಐ ವುಡ್ ಹ್ಯಾವ್ ಡನ್ ಇಟ್. Screw your courage to a sticking place and I shall do it. If you had not resembled my father, I would have done it. ವಾಪಸ್ ಬಂದು ಹೇಳ್ತಾಳೆ, ನನ್ನ ತಂದೆಯೇ ನೋಡ್ತಾ ಇದ್ದೀನಿ ಡಂಕನ್ ಒಂದು ಮಖದಲ್ಲಿ, ನನ್ನ ಕೊಲ್ಲಕ್ಕಾಗಲ್ಲ, ನೀನು ಹೋಗಿ ಕೊಲ್ಲು ಅಂತ ಪುಸಲಾಯಿಸ್ತಾಳೆ. ಯಾಕೆಂದರೆ ಅವಳಿಗೆ ರಾಣಿ ಆಗಬೇಕು ಅಂತ ಆಸೆ. ಅವನು ರಾಜ ಆಗದೆ ಹೋದರೆ ಅವಳು ರಾಣಿ ಆಗೋಕ್ಕಾಗಲ್ಲ. ಆದ್ದರಿಂದ ಥೇನ್ ಆಫ್ ಗ್ಲಾಮ್ ಇಸ್ ಥೇನ್ ಆಫ್ ಕಾರ್ಡರ್ ಆ್ಯಂಡ್ ಕಿಂಗ್ ಹೇರ್ ಆಫ್ಟರ್. ಫೇರ್ ಇಸ್ ಫೌಲ್ ಆ್ಯಂಡ್ ಫೌಲ್ ಇಸ್ ಫೇರ್, ಹೌ ಥ್ರೂ ದ ಫಾಗ್ ಆ್ಯಂಡ್ ಫಿಲ್ ದಿ ಏರ್. ಅದರಿಂದ ಶುರುವಾಗುತ್ತೆ ಮ್ಯಾಕ್ಬೆತ್ ನಾಟಕ. ಸೊ ಅದರಿಂದ ಇದು ಯಾವುದೂ ಕೂಡ ನಾನಲ್ಲ, ಸ್ವಪ್ನ ಅನ್ನೋದು ನಾನಲ್ಲ. ಯಾಕೆಂದರೆ ಸ್ವಪ್ನ ಎಂಬತಕ್ಕಂಥದ್ದು ಇಂದ್ರಜಾಲ ಮ್ಯಾಜಿಕ್ ಶೋ PC ಸರ್ಕಾರು ಟೌನ್ ಹಾಲಲ್ಲಿ ತೋರಿಸ್ತಾ ಇರೋವಾಗ, ನೋಡ್ತಾ ಇರೋವಾಗ ಸತ್ಯ ತರಹನೇ ತೋರುತ್ತೆ. ಮ್ಯಾಜಿಕ್ ಶೋ ಮುಗಿದೋದ್ಮೇಲೆ ಎಲ್ಲ ಸುಳ್ಳೂರು ಅಂತ ನಮಗೆ ಗೊತ್ತಾಗುತ್ತೆ. ಏನು ಮಾಡ್ತಾನೆ PC ಸರ್ಕಾರು? ಈ ಥರ ಒಂದು ಟೇಬಲ್ ಮೇಲೆ ಒಂದು ಮಗುನ ಮಲಗಿಸ್ತಾನೆ, ಮಗುನ ಕತ್ತರಿಸ್ದಂಗೆ ತೋರಿಸ್ತಾನೆ. ಮ್ಯಾಜಿಕ್ ಶೋ ಮುಗಿದೋದ್ಮೇಲೆ ಆ ಮಗು ಎದ್ದು ನಿಂತ್ಕೊಂಡ್ಮೇಲೆ ಅಯ್ಯೋ ಇದೆಲ್ಲ ಸುಳ್ಳು ರೀ ಅಂತ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಸ್ವಪ್ನೆ ಇಂದ್ರಜಾಲವತ್ ಪಶ್ಯ ದಿನಾನಿ ತ್ರೀಣಿ ಪಂಚವೈ. ಸ್ವಪ್ನ ಅನ್ನೋದು ಮ್ಯಾಜಿಕ್ ಶೋನಲ್ಲಿ ನೋಡ್ತಕ್ಕಂಥ ಮ್ಯಾಜಿಕ್ ತರಹ. ಯಾವುದು ನಮಗೆ ಜಾಗ್ರತಲ್ಲಿ ಮುಂದಕ್ಕೆ ಹೋಗಿ ಸ್ವಪ್ನ ಅಂತ ಕಾಣುತ್ತೋ, ಜ್ಞಾನಿಗಳಿಗೆ ಈ ಜಾಗ್ರತೆ ಸ್ವಪ್ನ ತರಹ ಕಾಣುತ್ತೆ. ಅಷ್ಟೇ ವ್ಯತ್ಯಾಸ. ನಮಗೆ ಯಾವುದು ಸ್ವಪ್ನವೋ ಅದು ಜ್ಞಾನಿಗಳಿಗೆ ಜಾಗೃತ. ಆ ರೀತಿ ಅರ್ಥ ಮಾಡಿಕೊಂಡ್ರೆ ವಿಶ್ವಂ ದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯಯಾ ಬಹಿರಿವೋದ್ಭೂತಂ ಯಥಾ ನಿದ್ರಯ ಯಸ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ. ದೃಶ್ಯಮಾನ ಅಂದ್ರೇನೋ ಕಾಣ್ತಾ ಇರೋದು, ತೋರ್ತಾ ಇರೋದು. ಯಾವುದು ತೋರತ್ತೋ ಅದಿರೋದಲ್ಲ, ಯಾವುದು ತೋರತ್ತೋ ಅದು ಹೋಗುತ್ತೆ, ಯಾವುದು ಇರುತ್ತೋ ಅದು ಯಾವಾಗಲೂ ಇರುತ್ತೆ. ಅದಕ್ಕೆ ಅವ್ರು ಹಾಗೆ ತೋರ್ತಾರೆ ಅಂದರೆ ಡೇಂಜರಸ್ ಸ್ಟೇಟ್ಮೆಂಟು. ನೆಕ್ಸ್ಟ್ ಮಿನಿಟ್ ಹಿ ವಿಲ್ ಅಪಿಯರ್ ಟೋಟಲಿ ಡಿಫ್ರೆಂಟ್ಲಿ ಅನ್ನೋ ಅರ್ಥ ಬರುತ್ತೆ. ಹಿ ಈಸ್ ಎ ಕೆಮಿಲಿಯಾನ್, ಹಿ ಈಸ್ ಎ ಟರ್ನ್ ಕೋಟ್ ಅನ್ನೋ ಅರ್ಥ ಬರುತ್ತೆ. ಅವ್ರು ಹಾಗೆ ಇದ್ದಾರೆ ಅಂದರೆ ಒಳ್ಳೆ ಮಾತು. ಅದಕ್ಕೆ ನಾನು ನೋಡಿ ನಿಮಗೆ ನಿನ್ನೆ ಒಂದು ಮಾತು ಹೇಳಿದೆ. ಹಿಂದಿನ ಕಾಲದಲ್ಲಿ ಯಾರಾದರೂ ನಡ್ಕೊಂಡು ಬರ್ತಾಯಿದ್ರೆ ಯಾವ ರೀತಿ ಕೇಳ್ತಾ ಇದ್ರೆ ಗೊತ್ತಾ ಪ್ರಶ್ನೆ? ಎಲ್ಲ ಸ್ವಸ್ಥವೇ ಅಂತ ಕೇಳೋರು. ಸ್ವ ಅಂದರೆ ಆತ್ಮ, ಸ್ಥ ಅಂದರೆ ನೆಲೆ ನಿಂತಿದ್ದೀಯಾ, ನೀನು ಆಂತರಿಕವಾಗಿ ನಿನ್ನ ಆತ್ಮಸ್ಥಿತಿಯಲ್ಲಿರ್ತಕ್ಕಂತಹ ನೈಜ ಸ್ವರೂಪದಲ್ಲಿ ನೆಲೆ ನಿಂತಿದ್ದೀಯಾ ಅಂತ ಪ್ರಶ್ನೆ.
ಅದಕ್ಕೆ ಅವನು ಉತ್ತರ ಏನು ಕೊಡ್ತಾ ಇದ್ದ? ಸ್ವಸ್ತಿ ಅಂಥೇಳಿ ಮುಂದಕ್ಕೆ ಹೋಗೋನು. ಹೌದು, ನಾನು ನನ್ನ ಆತ್ಮಸ್ಥಿತಿಯಲ್ಲಿ ನನ್ನ ಆಂತರಿಕವಾಗಿರ್ತಕ್ಕಂಥ ಸ್ವರೂಪದಲ್ಲಿ ನೆಲೆ ನಿಂತಿದ್ದೀನಿ ಅಂತ ಅವನು ಉತ್ತರ ಕೊಡ್ತಾ ಇದ್ದ. ಈಗ ಆ ಥರ ಪ್ರಶ್ನೆ ಕೇಳೋರೂ ಇಲ್ಲ, ಕೇಳಿದರೆ ಅರ್ಥವೂ ಆಗಲ್ಲ, ಉತ್ತರ ಮೊದಲೇ ತೋಚಲ್ಲ. ಯಾವ ಒಂದು ಇಂಟೆಲೆಕ್ಚುಯಲ್ ಬರ ನಮ್ಮಲ್ಲಿ ಬಂದಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಹೆಂಗಿದ್ರಿಂದ ಆಚೆ ಬರೋದು ಅನ್ನೋದೇ ಒಂದು ದೊಡ್ಡ ಕಷ್ಟ. ಹೋಗಲಿ, ಸುಷುಪ್ತಿ ಅಂದರೆ ನಾನಾ? ಗಾಢ ನಿದ್ರಾವಸ್ಥೆ, ಅದು ನಾನಲ್ಲ. ಸುಷುಪ್ತಿಲಿ ಏನಾಗುತ್ತೆ ನೋಡಿ, ಇಷ್ಟು ಜನ ನಿದ್ದೆ ಮಾಡ್ತಾರಲ್ಲ, ಬೆಳಿಗ್ಗೆ ಎದ್ದು ಕೇಳಿ ನೀವು ಹೆಂಗೆ ನಿದ್ದೆ ಮಾಡಿದ್ರಿ, ನೀವು ಹೆಂಗೆ ನಿದ್ದೆ ಮಾಡಿದ್ರಿ, ಎಲ್ಲರೂ ಒಂದೇ ಉತ್ತರ ಕೊಡ್ತಾರೆ, ನಾನು ಚೆನ್ನಾಗಿ ನಿದ್ದೆ ಮಾಡಿದೆ, ನನಗೇನೂ ಗೊತ್ತಾಗಲಿಲ್ಲ, ಅಹಂ ಸುಖಮಸ್ವಾಪ್ಸಂ ನ ಕಿಂಚಿದ ವೇದಿಶಂ, ಎಲ್ಲರಲ್ಲೂ ಒಂದೇ ಉತ್ತರ. ಸುಷುಪ್ತಿ 2 ಗಂಟೆ ಇರ್ಬೋದು, 2 ಸೆಕೆಂಡ್ ಇರ್ಬೋದು. ಪ್ರತಿಯೊಬ್ಬರು ಬಯಸೋದೇನು ಜೀವನದಲ್ಲಿ ಅಂದರೆ ಗಾಢ ನಿದ್ರಾವಸ್ಥೆ. ಕೆಲವು ಎಷ್ಟು ಒದ್ದಾಡ್ತಾರೆ ಗೊತ್ತಾ, ಯಾಕೋ ರೀ ನಂಗೆ ನಿದ್ದೆನೇ ಬರಲಿಲ್ಲ. 2 ದಿನ ಊಟ ಇಲ್ಲದೆ ಹೋದರೆ ನೀವು ಬದುಕ್ಬೋದು ನೀರು ಕುಡ್ಕೊಂಡು, 2 ದಿನ ಕಂಟಿನ್ಯೂಸ್ ಆಗಿ ನಿದ್ದೆ ಕೆಟ್ಟುಬಿಟ್ರೆ ಹುಚ್ಚರ ತರಹ ಆಗಿಬಿಡುತ್ತೆ. ನಿಮ್ಮ ಸ್ವಾಸ್ಥ್ಯವನ್ನೇ ನೀವು ಕಳ್ಕೊಂಡ್ಬಿಡ್ತೀರ. ಆದ್ದರಿಂದ ಜಾಗ್ರತ್ ಅನ್ನೋದು ಅಕಾರ, ಸ್ವಪ್ನ ಅನ್ನೋದು ಉಕಾರ, ಸುಷುಪ್ತಿ ಅನ್ನೋದು ಮಕಾರ. ಮಾಂಡುಕ್ಯ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಮಾತಾಡೋದಾದರೆ ಜಾಗ್ರದ ಅವಸ್ಥೆ ಅಕಾರ, ಸ್ವಪ್ನಾವಸ್ಥೆ ಉಕಾರ, ಸುಷುಪ್ತಿ ಅವಸ್ಥೆ ಮಕಾರ. ಇನ್ನು ಓಮಲ್ಲಿರೋ ಅರ್ಧಾಕ್ಷರ ಒಂದಿದೆ ನೋಡಿ, ಅದು ಯಾವುದು? ಅದು ತುರಿಯ. ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಸ ಆತ್ಮ ಮನ್ಯಂತೆ ಸವಿಜ್ಞೇಯ. ಶಾಂತ ಸ್ಥಿತಿ. ಯಾರಿಗೆ ಶಾಂತಿ ಬರುತ್ತೆ ಲೋಕದಲ್ಲಿ ಅಂದರೆ, ಯಾರಿಗೆ ಅಹಂಕಾರ ಇಲ್ವೋ ಅವ್ರಿಗೆ ಶಾಂತಿ ಇರುತ್ತೆ. ಕೆಲವರಿಗೆ ಬರೀ ಈಗೋ ಅಲ್ಲ, ಸೂಪರ್ ಈಗೋ ಇರುತ್ತೆ. ಅದಕ್ಕೆ ಡಿಸ್ಟಿಂಗ್ವಿಷ್ ಮಾಡೋದು ಬಿಟ್ವೀನ್ ಇಡ್ಡು, ಈಗೋ, ಸೂಪರ್ ಈಗೋ. ಸೊ ಸಮ್ ಹ್ಯಾವ್ ಸೂಪರ್ ಈಗೋ, ನನಗೆ ಎಲ್ಲ ಗೊತ್ತು ರೀ, ಇನ್ಯಾರಿಗೂ ಏನೂ ಗೊತ್ತಿಲ್ಲ ಅಂಥವ್ರಿಗೆ ಖಂಡಿತವಾಗಿಯೂ ಗೊತ್ತಿರಲ್ಲ. ಕೇನೋಪನಿಷತ್ ಅದನ್ನೇ ಹೇಳೋದು, ನಾಹಂ ಮನ್ಯೇಸು ವೇದೇತಿ ನೋ ನ ವೇದೇತಿ ವೇದ ಚ ಯೋನಸ್ತದ್ವೇದ ತದ್ವೇದ ನೋ ನ ವೇದೇತಿ ವೇದ ಚ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಯಾರೆಲ್ಲ ಗೊತ್ತು ಅಂತ ಅಂದ್ಕೊಂಡಿದ್ದಾರೋ ಅವ್ರಿಗೇನೂ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಅನ್ನೋದು ಗೊತ್ತು ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ಲ ಗೊತ್ತಿದೆ ಅಂತ. ಅದಕ್ಕೆ ಯಾರನ್ನಾದರೂ ಕೇಳಿದ್ರೆ ತೊಗೊಂಬನ್ರಿ, ಏನು ತೊಗೊಂಬಂದ್ರು ಹೇಳ್ತೀನಿ ಅಂದರೆ ಅವ್ರ ಹತ್ರ ಹೋಗಬಾರ್ದು, ಅವ್ರಿಗೆ ಗೊತ್ತಿರಲ್ಲ. ಏನಪ್ಪ ಪ್ರಯತ್ನ ಮಾಡ್ತೀನಿ, ಗೊತ್ತಿರೋಷ್ಟು ಹೇಳ್ತೀನಿ, ಇಲ್ಲದೆ ಹೋದರೆ ನೋಡ್ಕೊಂಬರ್ತೀನಿ ಅಂದರೆ ಅಂಥವ್ನು ಬಿಡಬಾರ್ದು. ಖಂಡಿತವಾಗಿಯೂ ಕೂಡ ಅವ್ರಿಗೆ ಗೊತ್ತಿರತ್ತೆ. ಅದಕ್ಕೆ ಯಾವಾಗಲೂ ಕೂಡ ಗೊತ್ತಿರೋದಕ್ಕಿಂತ 20% ಕಡಿಮೆ ಮಾತಾಡಬೇಕು ಅಂತ ನಮ್ಮಲ್ಲಿರೋದು. ಯಾಕಂದರೆ ಯಾರಾದರೂ ಕ್ವೆಶ್ಚನ್ಸ್ ಶೂಟ್ ಮಾಡಿದ್ರೆ ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಡಿಫೆಂಡ್ ಯುವರ್ ಸೆಲ್ಫ್ ವಿತ್ 20% ಆಟ್ ಯುವರ್ ಸ್ಟೋರ್. ಅದಕ್ಕೆ ಒಂದು ಮಾತಿದೆ, ರೀಡಿಂಗ್ ಮೇಕೆತ್ ಎ ಫುಲ್ ಮ್ಯಾನ್, ಕಾನ್ಫರೆನ್ಸ್ ಎ ರೆಡಿ ಮ್ಯಾನ್ ಆ್ಯಂಡ್ ರೈಟಿಂಗ್ ಎನ್ ಎಕ್ಸಾಕ್ಟ್ ಮ್ಯಾನ್ ಅಂತ ಸರ್ ಫ್ರಾನ್ಸಿಸ್ ಬೇಕನ್ ಹೇಳ್ತಾನೆ. ಸೊ ಪುಟ್ ಇಟ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಡೋಂಟ್ ಟಾಕ್. ಬರೀ ಕೂತ್ಕೊಂಡು ಮಾತಾಡಬೇಡ ಅಂತ ಅದಕ್ಕೆ ಹೇಳೋದು. ಮಾತಾಡಿಸಿ ಹಾಕೊಂಡ್ಬಿಡ್ತಾರೆ. ಕೆಲವರು ಬರವಣಿಗೆ ಮಾಡೋಷ್ಟೇ ಫಾಸ್ಟಾಗಿ ಬರಿತಾ ಹೋಗ್ತಾರೆ. ಅದೊಂದು ಎಕ್ಸ್ಟ್ರಾ ಟ್ಯಾಲೆಂಟ್ ಅಷ್ಟೇ ಕೆಲವರಲ್ಲಿ ಇರತಕ್ಕಂಥದ್ದು. ಆ ಶಾಂತ ಸ್ಥಿತಿ ಯಾವುದು? ಅಹಂಕಾರ ಗೆದ್ದಿರೋದು. ಅಹಂಕಾರ ಯಾತಕ್ಕೋಸ್ಕರ ಮನುಷ್ಯನಿಗೆ ಬರುತ್ತೆ? ನಾನು ನಿನ್ನೆ ನಿಮ್ಮ ಹತ್ರ ತೋಡ್ಕೊಂಡ ಹಾಗೆ, ಕೆಲವರಿಗೆ ರೂಪದಿಂದ ಬರುತ್ತೆ, ಕೆಲವರಿಗೆ ಅಧಿಕಾರದಿಂದ ಬರುತ್ತೆ, ಕೆಲವರಿಗೆ ಹಣದಿಂದ ಬರುತ್ತೆ, ಇನ್ನು ಕೆಲವರಿಗೆ ವಿದ್ಯೆಯಿಂದ ಬರುತ್ತೆ. ವಿದ್ಯೆಯಿಂದ ಬರೋ ಅಹಂಕಾರ ಎಲ್ಲ ಅಹಂಕಾರಕ್ಕಿಂತ ಕೆಟ್ಟದ್ದು. ಅದಕ್ಕೆ ಶೃಂಗೇರಿ ಶಾರದಾ ಪೀಠದ 34ನೇ ಜಗದ್ಗುರುಗಳಾಗಿದ್ದಂತಹ ಸ್ವಯಂ ಬ್ರಹ್ಮೀಭೂತರಾದಂತಹ ಅವಧೂತ ಶಿರೋಮಣಿಗಳಾದಂತಹ ಜೀವನ್ಮುಕ್ತರಾದಂತಹ ಸದಾ ಅಧ್ಯಾತ್ಮ ನಿರತರಾಗಿದ್ದಂತಹ ಶ್ರೀ 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 ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು 1923ನೇ ಇಸ್ವಿ ಮಧ್ಯಾಹ್ನ 2 ಗಂಟೆಗೆ ಶೃಂಗೇರಿಯಲ್ಲಿ ಮಾಡಿದಂತಹ ಪ್ರವಚನ ಮಾಲಿಕೆ ನೀವು ತೆಗೆದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೋಡಪ್ಪ ಮನುಷ್ಯ, ಏನಿಟ್ಕೊಂಡು ಅಹಂಕಾರ ಪಡ್ತೀಯಪ್ಪ ನೀನು? ನಾನು ತುಂಬ ದೂರ ನೋಡಬಲ್ಲೆ, ನಿನಗೆ ಅಹಂಕಾರನ? ಹದ್ದಿಗೆ ನಿನಗಿಂತ ಒಳ್ಳೆ ಕಣ್ಣಿದೆಯಪ್ಪ, ನೀನು ಹದ್ದಿಗಿಂತ ಕಡೆ. ಕಣ್ಣು ದೃಷ್ಟಿಯಿಂದ ಅಹಂಕಾರ ಪಡೋದಾದರೆ ನನ್ನ ಕಿವಿ ತುಂಬ ಚುರುಕಾಗಿದೆ ಅಂತ ಅಹಂಕಾರನ? ನಾಯಿಗೆ ನಿನಗಿಂತ ಒಳ್ಳೆ ಕಿವಿ ಇದೆಯಪ್ಪ, ನಿನ್ನ ನಾಯಿಗಿಂತ ಕಡೆ ಕಿವಿ ದೃಷ್ಟಿಯಿಂದ. ಇನ್ನು ನನ್ನ ಹಲ್ಲು ತುಂಬ ಚೆನ್ನಾಗಿದೆ, ದಾಳಿಂಬ್ರೆ ಬೀಜದ ತರಹ ಪೋಣಿಸಿದ ಹಾಗೆ ಯೂನಿಫಾರ್ಮ್ ಆಗಿ ಹಲ್ಲು ಬಾಯಲ್ಲಿ ಇಟ್ಕೊಂಡಿರ್ತಕ್ಕಂಥ ನಾನು ಅಂತ ನಿನಗೆ ಅಹಂಕಾರ ಇರೋದಾದರೆ, ಆನೆ ದಂತಕ್ಕೆ ಬದುಕಿದ್ರೂ ಬೆಲೆ ಇದೆ, ಸತ್ತರೂ ಬೆಲೆ ಇದೆ. ನೀನು ಬದುಕಿರೋವಾಗಲೇ ನಿನ್ನ ಹಲ್ಲಿಗೆ ಬೆಲೆ ಇಲ್ಲ, ಸತ್ತ ಮೇಲೆ ಯಾರು ಬೆಲೆ ಕೊಡ್ತಾರೆ?
ಇನ್ನು ನಾನು ತುಂಬ ನೋಡೋಕ್ಕೆ ಸುಂದರಾಂಗ, ಎಲ್ಲರೂ ನನ್ನನ್ನು ನೋಡ್ತಾರೆ ಅಂತ ನೀನು ಅಂದ್ಕೊಳ್ಳೋ ಹಾಗಿದ್ದರೆ, ಒಂದು ಮೃಗಾಲಯದಲ್ಲಿ ಜಿಂಕೆನ ಸಾಕ್ತಾರೆ, ನವಿಲನ್ನ ಸಾಕ್ತಾರೆ, ಕೋಗಿಲೆನ ಸಾಕ್ತಾರೆ, ಸಿಂಹನ ಸಾಕ್ತಾರೆ. ಯಾವ ಮನುಷ್ಯನೂ ಮೃಗಾಲಯದಲ್ಲಿ ಇಟ್ಟಿಲ್ಲ ಇವು ನೋಡ್ತಕ್ಕಂಥ ವಸ್ತು ಅಂತ. ನೀನು ಎಲ್ಲ ಪ್ರಾಣಿಗಳಿಗಿಂತ ನಿಕೃಷ್ಟ. ಇನ್ನು ನನ್ನ ಉಗುರು ತುಂಬ ಚೆನ್ನಾಗಿದೆ, ನಾನು ವೀಣೆ ಮೀಟ್ತೀನಿ ಅಂತ ನಿನಗೇನಾದರೂ ಅಹಂಕಾರ ಇದ್ದರೆ, ಕೆಲವು ಹೇಳ್ತಾರೆ ನನ್ನ ಮಗಳು ವೀಣೆ ಬಾರ್ಸಕ್ಕೆ ಹೋಗಿದ್ದಾಳೆ, ಇವ್ರಿಗೆ ಬಾರಿಸ್ಬೇಕು. ವೀಣೆ ಬಾರಿಸಿದ್ರೆ ತಂತಿ ಕಿತ್ತೋಗಲ್ವಾ? ವೀಣೆ ನುಡಿಸೋದು, ಮೃದಂಗ ಬಾರಿಸೋದು ಅದೂ ಗೊತ್ತಿಲ್ಲದೆ ಮಾತಾಡ್ತಾ ಇರ್ತಾರೆ ಕೆಲವು ದಡ್ಡವರೋ ಏನೋ ಹೀಗೆಲ್ಲ ಹೇಳ್ತಾ ಇರ್ತಾರೆ. ಸೊ ನನ್ನ ಉಗುರು ತುಂಬ ಸುಂದರವಾಗಿದೆ ನೀನು ಅಹಂಕಾರ ಪಡೋದಾದರೆ, ಚಿರತೆ ಉಗುರನ್ನ, ಹುಲಿ ಉಗುರನ್ನ ಗ್ರಾಮ ದೇವತೆಗಳಿಗೆ ಹಾರ ಹಾಕಿಬಿಟ್ಟು ಗೌರವ ಸೂಚಿಸ್ತಕ್ಕಂಥ ಪರಂಪರೆ ನಮ್ಮಲ್ಲಿದೆ. ನೀನು ಹುಲಿಗಿಂತ ಕಡೆ, ಚಿರತೆಗಿಂತ ಕಡೆ ಉಗುರು ದೃಷ್ಟಿಯಿಂದ ಯೋಚನೆ ಮಾಡೋದಾದರೆ. ಇನ್ನು ನನ್ನ ಕೂದಲು ತುಂಬ ಚೆನ್ನಾಗಿದೆ, ನಾನು ತುಂಬ ಸುಂದರಾಂಗ ಅಂತ ನಿನಗೇನಾದರೂ ಅಹಂಕಾರ ಇದ್ದರೆ, ಕುರಿ ಕೂದಲನ್ನು ತೆಗೆದುಕೊಂಡೋಗಿ ತುಪ್ಪಟ ಮಾಡ್ತಾರೆ, ಉಣ್ಣೆ ಬಟ್ಟೆ ಮಾಡ್ತಾರೆ, ಸ್ವೆಟರ್ ಮಾಡ್ತಾರೆ, ಶಾಲು ಮಾಡ್ತಾರೆ. ನೀನು ಕುರಿಗಿಂತ ಕಡೆ ಕೂದಲು ದೃಷ್ಟಿಯಿಂದ ಯೋಚನೆ ಮಾಡೋದಾದರೆ. ನಾನು ತುಂಬ ಬುದ್ಧಿವಂತ ಅಂತ ಅಹಂಕಾರ ಪಡ್ತೀಯಾ? ನರಿಗೆ ಮೋಸ ಮಾಡೋ ಬುದ್ಧಿ ನಿನಗಿಂತ ಚೆನ್ನಾಗಿದೆ, ನೀನು ನರಿಗಿಂತ ಕಡೆ ಬುದ್ಧಿಶಕ್ತಿಯಿಂದ ನೋಡಿದರೆ. ಇನ್ನು ಹಸು ಬಗ್ಗೆ ಏನು ಹೇಳಬೇಕು? ಹಸುಗೆ ಸಂಬಂಧಪಟ್ಟಿದ್ದು ಎಲ್ಲವೂ ಶ್ರೇಷ್ಠವೇ. ಹಾಗಿರುವಾಗ ನಿನ್ನಲ್ಲಿ ಏನಿದೆ ನೀನು ಅಹಂಕಾರ ಪಡ್ತೀಯಪ್ಪ? ಅಹಮಿತಿ ಮತಿಂ ಅತಿಹೇಯೇ ವಾರಯ ಕಾಯೇ ನಿರಂತರ ಅಪಾಯೇ. ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಗೀತೆಯಲ್ಲಿ ಬೋಧನೆ ಮಾಡಿರ್ತಕ್ಕಂಥ ವಿಷಯ. ನಮ್ಮಲ್ಲಿ 29 ಗೀತೆಗಳಿರೋದು. ಭಗವದ್ಗೀತೆ ಪ್ರಸಿದ್ಧವಾಗಿರೋ ಗೀತೆ, ಎರಡನೇ ಮಾತಿಲ್ಲ. ಆದರೆ ಭಗವದ್ಗೀತೆ ಒಂದೇ ಗೀತೆ ಅನ್ನೋ ಭ್ರಮೆಯಲ್ಲಿ ಯಾರೂ ಇರಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅವಧೂತ ಗೀತೆ, ಅಷ್ಟಾವಕ್ರ ಗೀತೆ, ನಹುಷ ಗೀತೆ, ಪಾಂಡವ ಗೀತೆ, ಋಭುಗೀತೆ, ಗೋಪಿಕಾ ಗೀತೆ, ಜನಕ ಗೀತೆ, ರಮಣ ಗೀತೆ, 29 ಗೀತೆಗಳಿರೋದು. ಅದಕ್ಕೆ ನಂದು 29 ಇಯರ್ ಓಲ್ಡ್ ಪ್ರೋಗ್ರಾಮ್. ಗೌರ್ಮೆಂಟ್ ಆದರೆ 5 ಇಯರ್ ಪ್ರೋಗ್ರಾಮ್ ನೋಡಿ, ನಂದು 29 ಇಯರ್ ಪ್ರೋಗ್ರಾಮ್. ಮಲ್ಲೇಶ್ವರ ಗಾಂಧಿ ಸಾಹಿತ್ಯ ಸಂಘದಲ್ಲಿ 15 ವರ್ಷದಿಂದ 15 ಗೀತೆ ಕವರ್ ಮಾಡಿದ್ದೀನಿ. ಇನ್ನು 14 ಗೀತೆ ಇನ್ನು 14 ವರ್ಷ ಮಾಡೋದಿದೆ. ನಂದು 29 ಇಯರ್ ಪ್ರೋಗ್ರಾಮ್. ಸೊ 5-6 ವರ್ಷಕ್ಕೆಲ್ಲ ಸಾಲೋದೇ ಇಲ್ಲ. ಸೊ ಹಾಗಾಗಿ 29 ಗೀತೆಗಳು ನಮ್ಮಲ್ಲಿ ಒಟ್ಟು ಇರತಕ್ಕಂಥದ್ದು. ಹಾಗಿದ್ದರೆ ನೀನು ಯಾತಕ್ಕೋಸ್ಕರ ಇದು ಮಾಡ್ತಾ ಇದೀಯಾ? ಪ್ರಧಾನವಾಗಿ ಚಿದೇವ ವಿದ್ಯಾ ವಿಲಸಂತಿ. ಪ್ರಧಾನವಾಗಿರ್ತಕ್ಕಂಥದ್ದು ಯಾವುದು? ಚಿದ್ವಸ್ತು ಒಂದೇ. ಚಿತ್ ಅಂದ್ರೇನು? ಅದೇ ಜ್ಞಾನ. ಅದಕ್ಕೇ ಚೈತನ್ಯ ಅಂತ ಕರೀತಕ್ಕಂಥದ್ದು. ಪಾರಮಾರ್ಥಿಕವಾಗಿ ಸತ್ಯವಾಗಿರೋದು ಯಾವುದು? ಜ್ಞಾನವೇ ಸತ್ಯ, ಮಿಕ್ಕ ಯಾವುದೂ ಕೂಡ ಸತ್ಯ ಅಲ್ಲ. ಪ್ರತ್ಯಕ್ಷತೆಯಾಚ ಚೈತನ್ಯಮೇವ ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ. ಅದರಿಂದ ಮುಖ್ಯವಾಗಿ ನಾವು ಗಮನಿಸ್ಕೋಬೇಕಾಗಿರೋದೇನು? ಆ ಚೈತನ್ಯವೇ ನಾನು. ಲಲಿತಾ ಸಹಸ್ರನಾಮದಲ್ಲಿ ಚಿತ್ಯೈ ನಮಃ, ಚಿತ್ಶಕ್ತಿಯೈ ನಮಃ, ಅದಕ್ಕೆ ಆ ಮಾತುಗಳು ಬಂದಿರೋದು. ಆ ಚಿತ್ ಸ್ವರೂಪವೇ ನಾನಾಗಿದ್ದೀನಿ. ಚಿತ್ ಅಂದರೆ ಬೇರೆಯಲ್ಲ, ಜ್ಞಾನ ಅಂದರೆ ಬೇರೆಯಲ್ಲ. ಜ್ಞಾನ ಶಬ್ದಸ್ಯ ಪರ್ಯಾಯ ಚಿತ್ ಶಬ್ದ ಸ್ತ್ರೀತ್ವಮಾಗತಃ. ಶಿವಪುರಾಣದಲ್ಲಿ ಈ ಮಾತು ಬರುತ್ತೆ. ಜ್ಞಾನಕ್ಕೆ ಪರ್ಯಾಯಕವಾಗಿರತಕ್ಕಂತಹದ್ದೇ ಚಿತ್ ಶಬ್ದ. ಅದರಿಂದ ಸತ್ಯಂ ಜ್ಞಾನಂ ಅನಂತಂ ಅಂದರೆ ಒಂದೇ, ಸಚ್ಚಿದಾನಂದಂ ಅಂದರೆ ಒಂದೇ. ಅಖಂಡಂ ಸಚ್ಚಿದಾನಂದಂ ಅವಾಂಗ್ಮಾನಸ ಗೋಚರಂ ಆತ್ಮಾನಂ ಅಖಿಲ ಆಧಾರಂ ಆಶ್ರಯೇ ಅಭೀಷ್ಟ ಸಿದ್ಧಯೇ. ಸದಾನಂದರ ವೇದಾಂತ ಸಾರ. ಯಾಕೆ ಸದಾನಂದರ ವೇದಾಂತ ಸಾರ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಭಗವದ್ ರಾಮಾನುಜರ ವೇದಾಂತ ಸಾರವೂ ಇದೆ ಅದರಿಂದ. ಸೊ ಅದರಿಂದನೇ ಅಖಂಡಂ, ಖಂಡ ಮಾಡೋಕ್ಕೆ ಬರದೇ ಇರತಕ್ಕಂಥ, ತುಂಡು ಮಾಡೋದಕ್ಕೆ ಬರದೇ ಇರತಕ್ಕಂಥ, ವಿಭಜನೆ ಮಾಡೋಕ್ಕೆ ಆಗದೇ ಇರತಕ್ಕಂತಹ, ಸತ್ ಯಾವಾಗಲೂ ಒಂದೇ ತರಹ ಇರತಕ್ಕಂತಹ, ಚಿತ್ ಜ್ಞಾನ ಸ್ವರೂಪದಲ್ಲಿರ್ತಕ್ಕಂತಹ, ಆನಂದ ಸ್ವರೂಪದಲ್ಲಿರ್ತಕ್ಕಂತಹ ಸಚ್ಚಿದಾನಂದಂ ಅವಾಂಗ್ಮಾನಸ ಗೋಚರಂ. ವಾಕಿಗೆ ಮನಸ್ಸಿಗೆ ಅತೀತವಾಗಿರೋದು. ಏಕೆಂದರೆ ಬಾಯಿಗೆ ಸಿಗ್ತಕ್ಕಂಥದ್ದಲ್ಲ, ನಾಲ್ಗೆಗೆ ಸಿಗ್ತಕ್ಕಂಥದ್ದಲ್ಲ, ಮನಸ್ಸಿಗೆ ಸಿಗ್ತಕ್ಕಂಥದ್ದಲ್ಲ. ಅದಕ್ಕೇ ಶ್ರುತಿ ಸ್ಪಷ್ಟವಾಗಿ ಹೇಳುತ್ತೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ ಸಹ ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂ ಸವು ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷುಃ ಅತಿಮುಚ್ಚಧೀರಾ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮೋ ನ ವಿಜಾನೀಮೋ ಯಥೈತದನುಶಿಷ್ಯಾತ್ ಅನ್ಯದೇವ ತದ್ವಿದಿತಾದತೋ ಅವಿದಿತಾದದಿ ಇತಿ ಶ್ರಮಧೀರಾಣಾಂ ಏನಸ್ತದ್ವ್ಯಾಚಕ್ಷರೆ ಯದ್ವಾಚಾನಭ್ಯುದಿತಂ ಯೇನ ವಾಗಭ್ಯುಜ್ಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ ಯನ್ಮನಸಾ ನ ಮನುತೆ ಯೇನಾಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ. ಕೇನೋಪನಿಷತ್ತಲ್ಲಿ ಸುದೀರ್ಘವಾಗಿ ವರ್ಣನೆ ಮಾಡ್ತಾ ಹೋಗ್ತಾರೆ.
ಮನಸ್ಸಿಗೆ ಅತೀತವಾಗಿರೋದು. ಮನಸ್ಸು ಅನ್ನೋದು ಮನೋಮಯ ಕೋಶ, ಅದು ಮಧ್ಯ ಇರತಕ್ಕಂಥದ್ದು, ಕೊನೆ ಅಲ್ಲ. ಅದಕ್ಕೆ ನೋಡಿ ಪಂಚಕೋಶ ವಿವೇಕ ನಮ್ಮಲ್ಲಿ ಅದಕ್ಕೆ ಹೇಳಿರೋದು, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯಮಾನಂದಮಯಮಾತ್ಮ ಮೇ ಶುದ್ಧ್ಯಂತಾಂ ವಿರಜಾ ವಿಪಾಪ್ಮ ಭೂಯಾಸ ಗಸ್ವಾಹ. ಮಹಾನಾರಾಯಣ ಉಪನಿಷತ್ತು. ಅನ್ನದಿಂದ ಪ್ರಾಣ, ಪ್ರಾಣದಿಂದ ಮನಸ್ಸು, ಮನಸ್ಸಿಂದ ವಿಜ್ಞಾನ, ವಿಜ್ಞಾನದಿಂದ ಆನಂದ. ಅದು ಕೊನೆಗೆ ಇರತಕ್ಕಂಥ ಹಂತ. ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯಪಿ ಸಂವಿಶಂತೀತಿ ತದ್ವಿಜ್ಞಾಯ ಪುನರೇವ ವರುಣಂ ಪಿತರಮುಪಸಸಾರ ಅದೀಹಿ ಭಗವೋ ಬ್ರಹ್ಮೇತಿ ತಸ್ಮಾಯೇತತ್ ಪ್ರೋವಾಚ. ಆನಂದ ಮೀಮಾಂಸೆ ಅಂತಲೇ ಇದೆ ನಮ್ಮಲ್ಲಿ. ಡಾಕ್ಟರ್ ಎಂ ಶಿವರಾಮ್ ಅಂತಿದ್ರು, ಮೆಜೆಸ್ಟಿಕ್ಕಲ್ಲಿ. ಕೊರವಂಜಿ ಅಂತ ಮ್ಯಾಗ್ಝೈನ್ ತರ್ತಾಯಿದ್ರು. ರಾಮಿ ರಾಶಿ ಅಂತ ಬರಿತಾಯಿದ್ರು ಆ ನಾಮಾಂಕನದಿಂದ. ಅವರು ಒಂದು ಒಳ್ಳೆಯ ಗ್ರಂಥವನ್ನು ಕನ್ನಡದಲ್ಲಿ ಬರೆದಿದ್ದಾರೆ ಆನಂದ ಮೀಮಾಂಸೆ ಬಗ್ಗೆ. ಅದನ್ನೇ ಅವರು ಆಮೇಲೆ ಇಂಗ್ಲೀಷ್ಗೆ ಆನಂದ ಅಕಾರ್ಡಿಂಗ್ ಟು 3 ಆಚಾರ್ಯಾಸ್ ಅಂತ ಬರೆದರು. ಭಗವದ್ ರಾಮಾನುಜರ ಪ್ರಕಾರ ಆನಂದ ಏನು, ಶಂಕರ ಭಗವತ್ಪಾದರ ಪ್ರಕಾರ ಏನು ಆನಂದ ಅಂದರೆ, ಮಧ್ವಾಚಾರ್ಯರ ಪ್ರಕಾರ ಆನಂದ ಅಂದರೆ ಏನು. ಅವರ ಪ್ರೊಫೆಷನ್ ಡಾಕ್ಟ್ರು ಅವರು. ಆದರೂ ಕೂಡ ಎಷ್ಟು ಮಟ್ಟಿಗೆ ಅವರಿಗೆ ಒಲವಿತ್ತು ಅಂತ ಹೇಳಿದರೆ ನಮ್ಮ ಆಧ್ಯಾತ್ಮದ ಬಗ್ಗೆ ಅಷ್ಟು ಚೆನ್ನಾಗಿ ಅರಗಿಸ್ಕೊಂಡಿದ್ದರು. ಅಷ್ಟೇ ಸಮಯ ಸ್ಫೂರ್ತಿ, ಅಷ್ಟೇ ಹಾಸ್ಯ ಪ್ರವೃತ್ತಿ ಇತ್ತು ಅವರಿಗೆ ಯಾವಾಗಲೂ ಕೂಡ. ಜಿ ಪಿ ರಾಜರತ್ನಮ್ಮು, ಟಿ ಪಿ ಕೈಲಾಸಮ್ಮು ಪ್ರತಿದಿನ ಸಂಜೆ ಅವ್ರ ಶಾಪಲ್ಲಿ ಕಾಲ ಕಳೀತಾಯಿದ್ರು. ಮೆಜೆಸ್ಟಿಕ್ಕಲ್ಲಿ ಶಿವರಾಮ್ ಶಾಪ್ ಅಂದರೆ ಆ ತರಹ ಫೇಮಸ್ ಆಗಿತ್ತು. ಸೊ ಈಗ ಅವರ ಮಗ ಶಿವಪ್ರಕಾಶ್ ಅವರು ಅಪರಂಜಿ ಅಂತ ತರ್ತಾ ಇದ್ದಾರೆ. ಕೊರವಂಜಿ ಮುಗಿದೋಯ್ತು, ಈಗ ಅಪರಂಜಿ ಶುರುವಾಗಿದೆ. ಹಾಗೆ ಎಷ್ಟು ಹಾಸ್ಯ ಪ್ರವೃತ್ತಿಯಿಂದ ಅವರು ಮಾತಾಡಿಸ್ತಾ ಇದ್ರು ಅಂದರೆ, ಯಾರೋ ಬಂದು, ನಾನು ಕಣ್ಣಿಂದ ನೋಡಿದ್ದನ್ನು ಹೇಳ್ತೀನಿ, ಡಾಕ್ಟ್ರೇ ಯಾಕೋ ನನಗೆ ಹೊಟ್ಟೆನೇ ಸರಿಯಿಲ್ಲ ಅಂತ ಯಾರೋ ಬಂದು ಹೇಳಿದರು. ಏನಮ್ಮ ಓಡಾಡೋ ತರಕಾರಿ ತಿಂದ್ಯಾ ಅಂತ ಕೇಳಿದರು ಅವರು. ಆ ತರಹ ತಮಾಷೆಯಾಗಿ ಮಾತಾಡಿಬಿಟ್ಟು ಇರೋ ಇದನ್ನೆಲ್ಲ ಹಗುರ ಮಾಡಿಸ್ಬಿಡೋರು ಅವರು. ಸೊ ಯಾತಕ್ಕೆ ಹೇಳ್ತೀನಿ ಅಂದರೆ, ದಟ್ ಈಸ್ ದಿ ಸೆನ್ಸ್ ಆಫ್ ಹ್ಯೂಮರ್ ಎ ಡಾಕ್ಟರ್ ಶುಡ್ ಹ್ಯಾವ್. ವೈದ್ಯನೇ ಮುಖ ಗಂಟಿಟ್ಕೊಂಡಿದ್ರೆ ಇನ್ನು ಬರೋ ಪೇಷಂಟ್ಗಳನ್ನು ನೋಡಿದ್ರೇ ಜ್ವರ ಬಂದ್ಬಿಡುತ್ತೆ. ಇರೋ ಜ್ವರ ಹೋಗ್ಲಾಡಿಸ್ಬೇಕೋ, ಇಲ್ಲದೇ ಇರೋ ಜ್ವರ ಬರೆಸ್ಬೇಕೋ. ಭಿಷಕ್ತಮಂತ್ವಾಂ ಭಿಷಜಾಂ ಶೃಣೋಮಿ ವೇದದಲ್ಲಿ ಬರುತ್ತೆ. ರುದ್ರ ಹೇಗಿದ್ದ ಅಂದರೆ ವೈದ್ಯರಲ್ಲಿ ವೈದ್ಯ ಅವನು ಅನ್ನೋ ದೃಷ್ಟಿಯಿಂದ. ನಿತ್ಯ ದೇವತಾರ್ಚನೆ ಮಾಡುವಾಗ ಕೊನೆಗೆ ತೀರ್ಥ ತೆಗೆದುಕೊಳ್ಳುವಾಗ ಒಂದು ಮಂತ್ರ ಬರುತ್ತೆ ನೋಡಿ, ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಳೇವರೆ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಅಷ್ಟೇ. ಕೊನೆಗೆ ವೈದ್ಯನಿಗೂ ಯಾರು ವೈದ್ಯ ಅಂದರೆ ಭಗವಂತನೇ ವೈದ್ಯ. 1000 ಆಪ್ರೇಷನ್ ಮಾಡುತ್ತಾನೆ, ಹಾರ್ಟ್ ಆಪ್ರೇಷನ್. ಕೊನೆಗೆ ಅವನು ಹೆಂಗೆ ಸತ್ತ ಅಂದರೆ ಹಾರ್ಟ್ ಫೇಲಿಯರಿಂದ ಸತ್ತ. ಸೊ ವಾಟ್ ಹೀ ಕ್ಯಾನ್ ಡೂ ಟು ಅದರ್ಸ್ ಹೀ ಹಿಮ್ಸೆಲ್ಫ್ ಕೆನಾಟ್ ಕ್ಯೂರ್ ಔಟ್ ಆಫ್ ದ್ಯಾಟ್. ಅದು ಅದಕ್ಕೆ ನೆಮಿಸಿಸ್ ಅಂತ ನಮ್ಮಲ್ಲಿ ಗ್ರೀಕ್ ಫಿಲಾಸಫಿಯಲ್ಲಿ ಹೇಳೋದು. ಯು ಆರ್ ಕಾಟ್ ಇನ್ ಯುವರ್ ಓನ್ ವೆಬ್. ವಾಟ್ ಎವರ್ ಯು ಆರ್ ಪ್ರೌಡ್, ಗಾಡ್ ವಿಲ್ ಶೋ ಯು ದ್ಯಾಟ್ ಯು ಆರ್ ನಾಟ್ ಗುಡ್ ಎನಫ್ ಇನ್ ಯುವರ್ ಓನ್ ಫೀಲ್ಡ್. ಗಾಡ್ ಸೀಸ್ ದ ಟ್ರೂತ್ ಬಟ್ ವೆಯ್ಟ್ಸ್. ಅದಕ್ಕೆ ಹೇಳೋದು, ತಕ್ಷಣ ಭಗವಂತ ತೋರಿಸಲ್ಲ, ಕೊನೆ ತನಕ ಹೋಗಲಿ, ಎಷ್ಟು ದೂರ ಹೋಗ್ತಾನೆ ನೋಡೋಣ. ಕೊನೆಗೆ ಒಂದು ಸಲ ಕತ್ತರಿಸ್ತಾನೆ ನೋಡಿ. ಹಿ ಹ್ಯಾಸ್ ಗಾಟ್ ವೆರಿ ಶಾರ್ಪ್ ಸಿಸರ್ಸ್ ವಿತ್ ಹಿಮ್ ವಿಚ್ ಅನ್ಫಾರ್ಚುನೇಟ್ಲಿ ವಿ ಡೋಂಟ್ ಸಿ. ಅದಕ್ಕೆ ಹೇಳ್ತಾರೆ ನೋಡಿ, ಜ್ಞಾನ ಶಬ್ದಸ್ಯ ಪರ್ಯಾಯ ಚಿತ್ ಶಬ್ದ ಸ್ತ್ರೀತ್ವಮಾಗತಃ ಪ್ರಕಾಶಿತ್ವಾಚ್ಚ ಮಿಥುನಂ. ಯಾವಾಗಲೂ ಕೂಡ ಪ್ರಕಾಶ ಸ್ವರೂಪ ಅಂದರೆ ಬೇರೆಯಲ್ಲ, ಚೈತನ್ಯ ಸ್ವರೂಪ ಅಂದರೆ ಬೇರೆಯಲ್ಲ. ಏಕೆಂದರೆ ಚೈತನ್ಯವೇ ಯಾವಾಗಲೂ ಕೂಡ ಪ್ರಕಾಶವಾಗಿರೋದು. ಅದಕ್ಕೆ ಆಮೇಲೆ ಬರ್ತೀನಿ ಆ ಪದಕ್ಕೆ. ಚಿನ್ಮಾತ್ರಂ ಏಕಂ ಅಭಯಂ ಶ್ರೀಮದ್ ಭಾಗವತದಲ್ಲಿ ಬರ್ತಕ್ಕಂಥ ಮಾತು. 4ನೇ ಅಧ್ಯಾಯ 7ನೇ ಪಾದ 16ನೇ ಶ್ಲೋಕ ಭಾಗವತ. ವಿದ್ಯಾವತಾಂ ಭಾಗವತೆ ಪರೀಕ್ಷಾ ನಮ್ಮಲ್ಲಿರೋ ಮಾತು. ಒಬ್ಬ ವಿದ್ವಾಂಸನಿಗೆ ಎಲ್ಲಿ ಪರೀಕ್ಷೆ ಅಂದರೆ ಶ್ರೀಮದ್ ಭಾಗವತದ ಶ್ಲೋಕ ಅರ್ಥ ಮಾಡೋದರಲ್ಲಿ ಅಂತ. ನಮ್ಮಲ್ಲಿ ಚಾಟು ಶ್ಲೋಕ ಅಂತಿದೆ. ಹೊರಗಡೆ ನೋಡಿದ್ರೆ ಅರ್ಥ ಏನಪ್ಪ ಹೀಗಿದೆ ಅಂತ ಅನಿಸತ್ತೆ, ಆದರೆ ಒಳಗಡೆ ಇಡಕ್ಕೆ ನೋಡಿದರೆ ನಿಜವಾದ ಅರ್ಥ ಸ್ಫುರಿಸತ್ತೆ. ಹಾಗಿರೋ ಒಂದು ಶ್ಲೋಕ ಇದೆ. ಪ್ರಾತರ್ದ್ಯೂತ ಪ್ರಸಂಗೇನ ಮಧ್ಯಾಹ್ನೆ ಸ್ತ್ರೀ ಪ್ರಸಂಗತಃ ರಾತ್ರೌ ಚೋರ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ. ಇದಕ್ಕೆ ಇರೋ ಹಾಗೆ ಅರ್ಥ ಹೇಳಿಬಿಟ್ರೆ ಭಗವಂತನೇ ಕಾಪಾಡಬೇಕು. ಬೆಳಿಗ್ಗೆ ಜೂಜಾಡೋನು, ಮಧ್ಯಾಹ್ನ ಹೆಂಗಸರು ಸಹವಾಸ ಮಾಡೋನು, ರಾತ್ರಿ ಕಳ್ತನ ಮಾಡೋನು ಮಹಾಪುರುಷ ಅಂತ ಹೊರಗಿನ ನೋಟಕ್ಕೆ. ಜೂಜು ಬರೋದು ಮಹಾಭಾರತದಲ್ಲಿ. ಮಹಾಭಾರತ ಬೆಳಗ್ಗೆ ಪಾರಾಯಣ ಮಾಡಿ ಅಂತ. ಸೀತಾಪಹರಣ ಆಗಿದ್ದು ಮಧ್ಯಾಹ್ನ, ಆದ್ದರಿಂದ ರಾಮಾಯಣ ಮಧ್ಯಾಹ್ನ ಪಾರಾಯಣ ಮಾಡಿ ಅಂತ. ಶ್ರೀಕೃಷ್ಣನ ಬಾಲಲೀಲೆಗಳು, ಅವನ ಬೆಣ್ಣೆ ಕದ್ದಿದ್ದು ಅದೆಲ್ಲ ಆಗಿದ್ದು ರಾತ್ರಿ, ಅಂದರೆ ರಾತ್ರಿ ಭಾಗವತ ಪಾರಾಯಣ ಮಾಡಿ ಅಂತಿರೋದು. ಈ ಥರದಕ್ಕೆ ಪಾಶ್ಚಾತ್ಯರು ವರ್ಡ್ ಟು ವರ್ಡ್ ಮೀನಿಂಗ್ ಕೊಟ್ಬಿಟ್ಟು
ಅರ್ಥ ಮಾಡಿದರೆ ಅದನ್ನು ಓದೋದೇ ಕಷ್ಟ ಆಗುತ್ತೆ. ದೇ ಗೋ ಬೈ ಲಿಟರಲ್ ಸೆನ್ಸ್ ಆ್ಯಂಡ್ ನಾಟ್ ಲಿಟರರಿ ಸೆನ್ಸ್, ಲೆಟ್ ಅಲೋನ್ ಫಿಲಸಾಫಿಕಲ್ ಸೆನ್ಸ್. ಅಲ್ಟಿಮೇಟ್ಲಿ ಇಟ್ ಡಸಂಟ್ ಮೇಕ್ ಸೆನ್ಸ್ ಫಾರ್ ಪೀಪಲ್ ಹು ಹ್ಯಾವ್ ಸೆನ್ಸ್. ಸೊ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ನೋಡಿ, ಚಿನ್ಮಾತ್ರಂ ಏಕಂ ಅಭಯಂ. ಭಯ ಯಾವಾಗ ಬರುತ್ತೆ? ಎರಡನೇ ವಸ್ತು ಇರುವಾಗ ಭಯ ಬರುತ್ತೆ. ಅವರಲ್ಲಿ ಹೊಡಿತಾರೋ ಏನೋ, ಅವರಲ್ಲಿ ನೋಡ್ತಾ ಇದ್ದಾರೋ ಏನೋ. ಇರೋದೇ ಒಂದಿರೋವಾಗ ಹೊಡೆಯೋರು ಯಾರು, ಹೊಡೆಸ್ಕೊಳ್ಳೋರು ಯಾರು, ನೋಡೋರು ಯಾರು, ನೋಡಿಸ್ಕೊಳ್ಳೋರು ಯಾರು? ಯತ್ರ ಸರ್ವಂ ಆತ್ಮೈವಾಭೂತ್ ತತ್ ಕೇನ ಕಂ ಪಶ್ಯೇತ್ ಕೇನ ಕಂ ಮನ್ವೀತಾಹ ಕೇನ ಕಂ ಚಿನ್ವೀತಾಹ. ಸೊ ಪಾರಮಾರ್ಥಿಕವಾಗಿರೋದೇ ಒಂದಾಗಿರೋದ್ರಿಂದ ನೋಡಿಸ್ಕೊಳ್ಳೋದು ಯಾವುದೋ, ನೋಡೋದು ಯಾವುದೋ, ಎಲ್ಲವೂ ಕೂಡ ಒಂದೇ ಆಗಿರ್ತಕ್ಕಂಥದ್ದು. ಅದಕ್ಕೆ ದೃಕ್ ಪರದಾನವೇ ಹೊರತು ದೃಶ್ಯವಲ್ಲ. ದೃಕ್ ದೃಶ್ಯ ವಿವೇಕ ಒಂದು ಗ್ರಂಥವನ್ನೇ ಶಂಕರ ಭಗವತ್ಪಾದರು ಬರೆದರು. ದೃಕ್ಶಕ್ತಿಯೈ ನಮಃ, ಲಲಿತಾ ಸಹಸ್ರನಾಮ. ಆ ದೃಕ್ಕಿಗೆ ನಮಸ್ಕಾರ. ದೃಶ್ಯವಾಗಿರ್ತಕ್ಕಂಥದ್ದು ಕಾಣೋದು, ಕಾಣ್ತಕ್ಕಂಥದ್ದು ತೋರೋದು, ತೋರ್ತಕ್ಕಂಥದ್ದು ವ್ಯತ್ಯಾಸ ಆಗ್ತಕ್ಕಂಥದ್ದು. ಆದರೆ ಯಾವಾಗಲೂ ಒಂದೇ ತರಹ ಇರತಕ್ಕಂಥದ್ದು ಯಾವುದು? ಅದೇ ದೃಕ್. ತದ್ ಬ್ರಹ್ಮ ಪರಮಂ ಸೂಕ್ಷ್ಮಂ ಚಿನ್ಮಾತ್ರಂ ಸತ್ ಅನಂತಕಂ. ಅನಂತವಾಗಿರತಕ್ಕಂಥದ್ದು ಆ ಚೈತನ್ಯ. ಚೈತನ್ಯಕ್ಕೆ ಅಂತ ಅನ್ನೋದೇ ಇಲ್ಲ. ಈ ದೇಹಕ್ಕೆ ಅಂತ ಇದೆ, ಅದಕ್ಕೆ ದೇಹ ಅಂತಿದೆ, ಕರೆಯೋದು. ದೇಹ ಅಂದ್ರೇನೋ ದಹ್ಯತೆ ಐತಿ ದೇಹ, ತೊಗೊಂಡೋಗಿ ಸುಡೋದಕ್ಕೆ ಲಾಯಕ್ಕಾಗಿರೋದು ದೇಹ. ಶರೀರ ಅಂತ ಹೇಳ್ತೀರಾ, ಶೀರ್ಯತೆ ಐತಿ ಶರೀರಂ. ಯಾವುದು ಕುಗ್ಗತ್ತೋ ಅದು ಶರೀರ. ಅದಕ್ಕೆ ಮಕ್ಕಳ ದೇಹಕ್ಕೆ ಶರೀರ ಅಂತ ಹೇಳಬಾರ್ದು, ತನು ಅಂತ ಹೇಳಬೇಕು. ಯಾಕೆ ಗೊತ್ತಾ? ತನು ವಿಸ್ತಾರೇ ಧಾತು. ಇನ್ನು ಅವರು ಬೆಳೆಯೋ ಹಂತದಲ್ಲಿದ್ದಾರೆ. ತನು ಅಂದರೂ ದೇಹನೇ, ಶರೀರ ಅಂದರೂ ದೇಹನೇ. ಆದರೆ ನಾವು ಬಳಸೋವಾಗ ಎಷ್ಟು ಹುಷಾರಾಗಿ ಬಳಸಬೇಕು ಶಬ್ದ ಅಂತ ಹೇಳಿದ್ರೆ, ತನು ಶಬ್ದವನ್ನು ಹಿರಿಯರಿಗೆ ಬಳಸಬಾರ್ದು. ಯಾಕಂದರೆ ಬೆಳೆದಿದ್ದು ಆಗೋಯ್ತು, ಇನ್ನೇನಿದ್ರು ಕುಗ್ಗೋದೆ ಅವರು. ಅವ್ರಿಗೆ ತನು ಶಬ್ದ ಬಳಸಬಾರ್ದು. ಆದರೆ ಮಕ್ಕಳಿಗೆ ಶರೀರ ಶಬ್ದ ಬಳಸಬಾರ್ದು, ಮಕ್ಕಳಿಗೆ ತನು ಶಬ್ದವನ್ನೇ ಹೇಳಬೇಕು. ಯಾಕಂದರೆ ತನು ವಿಸ್ತಾರೇ ಧಾತು. ಅದಕ್ಕೆ ತನ್ವಿ ಅಂತ ಬಳಸ್ತಾರೆ ಸುಂದರವಾಗಿರ್ತಕ್ಕಂಥವರಿಗೆ. ಹೇ ತನ್ವಿ ಅನ್ನೋ ಸಂಬೋಧನೆಯನ್ನು ಮಾಡ್ತಾರೆ. ಯಾರ ಒಂದು ದೇಹ ಅತ್ಯಂತ ಸೂಕ್ಷ್ಮವಾಗಿ ಚೆನ್ನಾಗಿದೆಯೋ ಅಂಥವರು ತನ್ವಿ ಅಂತ ಹೇಳ್ತಕ್ಕಂಥ ಮಾತು. ತದ್ ಬ್ರಹ್ಮ ಪರಮಂ ಸೂಕ್ಷ್ಮಂ ಚಿನ್ಮಾತ್ರಂ ಸದನಂತಕಂ. ಸೂಕ್ಷ್ಮಂ, ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಇದು. ಅದಕ್ಕೇನೆ ಕಠೋಪನಿಷತ್ತಲ್ಲಿ ಯಮ ಏನು ಹೇಳ್ತಾನೆ? ತನ್ ದುರ್ದರ್ಶಂ ಗೂಢಮನು ಪ್ರವಿಷ್ಟಂ ಗುಹಾಹಿತಂ ಗಹ್ವರೇಷ್ಟಂ ಪುರಾಣಂ ಅಧ್ಯಾತ್ಮ ಯೋಗೇನ ಗಮ್ಯಂ. ಎಷ್ಟು ಸೂಕ್ಷ್ಮ ಇದು ಅಂದರೆ, ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಶ್ಚ ಜಂತೋರ್ನಿಹಿತೋ ಗುಹಾಯಾಂ ತಮಕ್ರತು ಪಶ್ಯತಿ ವೀತಶೋಕಃ ಧಾತು ಪ್ರಸಾದಾನ್ ಮಹಿಮಾನಮಾತ್ಮನಃ. ಅಣುವಿಗಿಂತಲೂ ಕಡಿಮೆ ಇರೋದು, ಮಹತ್ತಿಗಿಂತಲೂ ದೊಡ್ಡದಾಗಿರೋದು. ನೋಡಿ, ನಾವು ಬಾಹ್ಯದಲ್ಲಿ ನೋಡೋದಕ್ಕೆ ಪೂರ್ವಾಪರ ವಿರೋಧ ತರಹ ಕಾಣುತ್ತೆ. ಹೇಗೆಂದರೆ ಈಶಾವಾಸ್ಯೋಪನಿಷತ್ತಿನ 5ನೇ ಮಂತ್ರ ತರಹ, ತದೇಜತಿ ತನ್ನೈಜತಿ ತದ್ದೂರೇ ತದು ಅಂತಿಕೆ. ಅದು ಹೋಗುತ್ತೆ, ಅದು ಹೋಗಲ್ಲ, ಅದು ಹತ್ತಿರ ಇದೆ, ಅದು ದೂರ ಇದೆ. ಏನು ರೀ ಉಪನಿಷತ್ ತಲೆ ಕೆಟ್ಟಂಗೆ ಮಾತಾಡ್ತಾ ಇದೆಯಲ್ಲ? ಅಲ್ಲ, ನಿನಗೆ ತಲೆ ಕೆಟ್ಟಿದೆ ಅಷ್ಟೆ, ಉಪನಿಷತ್ಗಲ್ಲ. ದೂರ ಯಾರಿಗೆ? ಯಾರಿಗೆ ಆತ್ಮಜ್ಞಾನ ಆಗಿಲ್ವೋ ಅವ್ರಿಗೆ ಯಾವತ್ತೂ ದೂರವೇ. ಯಾರಿಗೆ ಹತ್ತಿರ? ಅವ್ರ ಒಳಗಡೆ ಇರೋದರಿಂದ ಇನ್ನು ಅದಕ್ಕಿಂತ ಹತ್ತಿರ ಇನ್ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಅದರಿಂದ ದೂರವೂ ಹೌದು, ಹತ್ತಿರವೂ ಹೌದು. ಯಾರಿಗೇನೋದು ಪ್ರಶ್ನೆ ಅಷ್ಟೆ. ಈ ದೃಷ್ಟಿಯಿಂದ ನೋಡಿದಾಗ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಈ ಆತ್ಮವಸ್ತು, ಈ ಚೈತನ್ಯ ವಸ್ತು. ಹೆಂಗಿದೆ ಅದು ಅಂದರೆ ಸೂಕ್ಷ್ಮಾತಿ ಸೂಕ್ಷ್ಮ. ಅದಕ್ಕೆ ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು. ನಮ್ಮಲ್ಲಿ ವಿಜ್ಞಾನದಲ್ಲಿ ಎಷ್ಟು ಮುಂದುವರೆದಿದ್ವಿ ನಾವು ಹಿಂದಿನ ಕಾಲದಲ್ಲಿ ಅಂದರೆ ನಿಮಗೆ ಆಶ್ಚರ್ಯ ಆಗತ್ತೆ. ಪರಮಾಣುನ ಡಿಫೈನ್ ಮಾಡಿದ್ದಾರೆ 5000 ವರ್ಷದ ಹಿಂದೆ. ಜಾಲಸೂರ್ಯ ಮರೀಚಿಸ್ತಂ ಯತ್ಸೂಕ್ಷ್ಮಂ ದೃಶ್ಯತೆ ರಜಃ ತಸ್ಯ ಷಷ್ಠಸ್ತು ಯೋ ಭಾಗಃ ಪರಮಾಣುಸ್ಸ ಉಚ್ಯತೆ. ಕಿಟಕಿ ಮುಚ್ಚಿರೋವಾಗ ಹೊರಗಡೆಯಿಂದ ಒಳಗಡೆ ಬರ್ತಕ್ಕಂಥ ಒಂದು ಸಣ್ಣ ಕಿರಣವನ್ನು 6ನೇ ಒಂದು ಭಾಗ ನೀವು ವಿಭಜನೆ ಮಾಡಿದರೆ ಅದಕ್ಕೆ ಪರಮಾಣು ಅಂತ ಕರಿ ಅಂತ. ಪರಮಾಣುವನ್ನು ಕೂಡ ಕಂಡುಹಿಡಿದಿದ್ದರು ನಮ್ಮ ಹಿಂದಿನವರು. ಅಲ್ಲಿಂದ ಹಿಡಿದು 10 × 10 × 10 × 10 × 10 × 10 × 10 × 10 × 10 × 10 × 17 ಸಲ ಗುಣಾಕಾರ ಮಾಡಿದ್ರೆ ಪರಾರ್ಧ ಅನ್ನೋ ಸಂಖ್ಯೆ ಏನು ಬರುತ್ತೋ ಅದನ್ನು ಕಂಡುಹಿಡಿದಿದ್ರು. ನೋಡಿ, ತದ್ದೂರೇ ತದು ಅಂತಿಕೆ, ತತ್ ಸೂಕ್ಷ್ಮಂ ತದ್ ಗ್ರಾಹ್ಯಂ. ಎಲ್ಲಕ್ಕೂ ನಮ್ಮಲ್ಲಿ ಆಧಾರ ಇದೆ. ನೀವು ನೈಷಧ ಕಾವ್ಯವನ್ನು ತೆಗೆದು ನೋಡಿದರೆ 3ನೇ ಸರ್ಗದಲ್ಲಿ ಹಂಸ ದಮಯಂತಿ ಹತ್ತಿರ ಬಂದು ನಳನ ಗುಣಗಾನ ಮಾಡುವಾಗ ಶ್ರೀಹರ್ಷ ಹಂಸದ ಬಾಯಿಂದ ಆ ವಿಜ್ಞಾನದ ಅಂಶವನ್ನು ತಂದಿದ್ದಾನೆ.
ಯದಿ ತ್ರಿಲೋಕೀ ಗಣನಾ ಪರಾ ಸ್ಯಾತ್ ತಸ್ಯಾ ಸಮಾಪ್ತಿರ್ಯದಿ ನಾಯುಷ ಸ್ಯಾತ್ ಪಾರೇ ಪರಾರ್ಧಂ ಗಣಿತಂ ಯದಿ ಸ್ಯಾತ್ ಗಣೇಯ ನಿಶೇಷ ಗುಣೋಪಿ ಸ ಸ್ಯಾತ್. ಪರಾರ್ಧ ಅಂದ್ರೇನು? 10⁻17. 10 × 10 × 10 17 ಸಲ ಗುಣಾಕಾರ ಮಾಡಿದ್ರೆ ಯಾವ ದೊಡ್ಡ ಸಂಖ್ಯೆ ಬರುತ್ತೋ ಅದಕ್ಕೆ ಪರಾರ್ಧ ಅಂತ ಕರೆಯೋದು. ಏಕಂ ದಶ ಶತಂಚೈವ ಸಹಸ್ರಂ ಅಯುತಂತತ ಲಕ್ಷಂಚ ಪ್ರಯುತಂಚೈವ ಕೋಟಿ ಅರ್ಬುದವೇವ ಚ ವೃಂದಂ ಖರ್ವೋ ನಿಖರ್ವಶ್ಚ ಶಂಖಃ ಪದ್ಮಶ್ಚ ಸಾಗರಃ ಅಂತ್ಯಂ ಮಧ್ಯಂ ಪರಾರ್ಧಂಚ ದಶಾವೃದ್ಯ ಯಥಾಕ್ರಮಂ. ಪರಾರ್ಧ ಅನ್ನೋದು 10⁻17. ನೋಡಿ, 0 ಕಂಡಿಡಿದವರು ನಾವೇ. ಅದರಿಂದ ಯಾರಾದ್ರು ನಮ್ಮ ಮಕ್ಕಳು 0 ತೊಗೊಂಡ್ರೆ ಪರೀಕ್ಷೆಯಲ್ಲಿ ಬೈಬಾರ್ದು. ನಮ್ಮ ಪರಂಪರೆಯನ್ನು ಅವ್ರು ಉಳಿಸ್ಕೊಂಡು ಹೋಗಿದ್ದಾರೆ ಅಂತ ಹೆಮ್ಮೆ ಪಡಬೇಕು. ನಾವೇ 0 ತೊಗೊಳ್ಕೋದ್ರೆ ನೀವು ಬೇರೆಯವ್ರು ಯಾರು ತೊಗೋತಾರೆ? 0 ಈಸ್ ಎ ಕಂಪ್ಲೀಟ್ ನಂಬರ್, ಪೂರ್ಣ ನೋಡಿ ಅದು. ಅದಕ್ಕೆ ನಮ್ಮ ಶಾಂತಿ ಮಂತ್ರ ಬರುತ್ತೆ ನೋಡಿ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಆದರೆ ನಮಗೆ ಗೊತ್ತಿರೋದು ಒಬ್ಬಟ್ಟು ಪೂರ್ಣ ಅಷ್ಟೇ. ಈ ಪೂರ್ಣ ಯಾರಿಗೂ ಗೊತ್ತಿಲ್ಲ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಬೇಕಾಗಿರೋದು, ಇಟ್ಸ್ ಎ ಟೋಟಲ್ ಎಂಟಿಟಿ, ಇಟ್ಸ್ ಎ ಕಂಪ್ಲೀಟ್ ಎಂಟಿಟಿ, ಇಟ್ಸ್ ಎ ಫುಲ್ ನಂಬರ್ ವಿಚ್ ಕೆನಾಟ್ ಬಿ ಡಿವೈಡೆಡ್, ವಿಚ್ ಕೆನಾಟ್ ಬಿ ಡೆಸ್ಟ್ರಾಯ್ಡ್, ವಿಚ್ ಕೆನಾಟ್ ಬಿ ಆಲ್ಟರ್ಡ್. ಹೌ ಇಸ್ ಇಟ್ ಅಂದರೆ ಇಟ್ ಈಸ್ ಲೈಕ್ ದಟ್ ಅಂತ ಹೇಳಬೇಕಷ್ಟೆ. ಸೊ ಆ ದೃಷ್ಟಿಯಿಂದ ತದ್ಬ್ರಹ್ಮ ಪರಮಂ ಸೂಕ್ಷ್ಮಂ, ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಚಿನ್ಮಾತ್ರಂ, ಕೇವಲ ಚೈತನ್ಯದಿಂದ ಮಾತ್ರವೇ ಅದು ಇರತಕ್ಕಂಥದ್ದು. ಸತ್ ಯಾವಾಗಲೂ ಒಂದೇ ತರಹ ಇರೋದು. ಸತ್ ಅಂದ್ರೇನೋ ತ್ರಿಕಾಲ ಅಬಾಧ್ಯತ್ವಂ ಸತ್ಯತ್ವಂ. ಶಂಕರ ಭಾಷ್ಯ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ತೈತ್ರಿಯ ಉಪನಿಷತ್ ಆ ಮಂತ್ರದ ಮೇಲೆ ಕಿನ್ನಾಮ ಸತ್ಯತ್ವಂ. ಅವರೇ ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಡ್ತಾರೆ. ಯದ್ರೂಪೇಣ ಯನ್ನಿಸಿತಂ ತತ್ತದ್ರೂಪನ್ನ ವ್ಯಭಿಚರತೀತಿ ಸತ್ಯಂ ತ್ರಿಕಾಲಾಬಾಧ್ಯತ್ವಂ ಸತ್ಯತ್ವಂ ಕಾಲತ್ರಯೇಪಿ ಅಬಾಧ್ಯಮಾನತ್ವಾತ್ ಯದ್ರೂಪೇಣ ಯನ್ನಿಸಿತಂ ತತ್ತದ್ರೂಪಂ ವ್ಯಭಿಚರತೀತಿ ಅನೃತಂ. ಇದು ಶಂಕರ ಭಾಷ್ಯ. ಯಾವುದು ಯಾವುದರಿಂದ ಡಿಸೈಡ್ ಆಗಿದೆಯೋ ಅದು ಅದನ್ನು ಬಿಡದೆ ಯಾವಾಗಲೂ ಇರುತ್ತೋ ಅದು ಮಾತ್ರ ಸತ್. ಅದಕ್ಕೇ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ. ಛಾಂದೋಗ್ಯ ಉಪನಿಷತ್ತಲ್ಲಿ ಹೇಳೋದು ಸದ್ವಸ್ತು ಒಂದೇ ಇರತಕ್ಕಂಥದ್ದು, ಅದೇ ಅನೇಕವಾಯಿತು. ಅದು ಹೆಂಗೆ ಅಂದರೆ, ಅಕ್ಕಸಾಲಿಗನಿಗೆ ನಮಗಿಂತ ಒಳ್ಳೆಯ ಜ್ಞಾನ ಇದೆ, ಸದ್ವಸ್ತು ಜ್ಞಾನ. ನೀವು ಚಿನ್ನ ಕೊಟ್ಟರೆ ಅಕ್ಕಸಾಲಿಗನಿಗೆ ನಿಮಗೆ ಏನು ಪದಾರ್ಥ ಬೇಕೋ ಅದನ್ನು ಮಾಡಿಕೊಡ್ತಾನೆ. ಉಂಗುರ ಬೇಕಾ, ಡಾಬ್ ಬೇಕಾ, ಬಳೆ ಬೇಕಾ, ಮೂಗುತಿ ಬೇಕಾ, ಏನು ಬೇಕೋ ಮಾಡ್ತಾನೆ. ಅದು ನಿಮಗೆ ಬೇಡ ಅಂದರೆ ಅದು ಕರಗಿಸ್ಬಿಟ್ಟು ಮತ್ತೆ ಏನು ಉಳಿಯುತ್ತೆ? ಚಿನ್ನನೇ ಉಳಿಯುತ್ತೆ. ಆದರೆ ಮುಂಚೆ ಇರೋಷ್ಟು ಚಿನ್ನ ಇರಲ್ಲ, ಅಷ್ಟೆ, ಸ್ವಲ್ಪ ಕಡಿಮೆ ಆಗಿರುತ್ತೆ ಯಥಾಶಕ್ತಿ. ಸೊ ಅದರಿಂದ ಏನಾಯಿತು? ಚಿನ್ನ ಸತ್ಯವೇ ಹೊರತು ಚಿನ್ನದ ಮಾರ್ಪಾಡು ಸತ್ಯವಲ್ಲ. ಹಾಗೆಯೇ ಮನೆ ಸತ್ಯ ಅಲ್ಲ, ಮಣ್ಣು ಸತ್ಯ. ಮನೆ ಆಗೋಕ್ಕೆ ಹಿಂದೆ ಏನಿದೆ? ಮಣ್ಣಿದೆ. ಮನೆ ಒಡೆದಾಕಿದ ಮೇಲೆ ಏನಿದೆ? ಮಣ್ಣಿದೆ. ಆದ್ದರಿಂದ ಮಣ್ಣಿಂದ ಮನೆಯಾಗಿ ಮನೆ ಒಡೆದು ಹೋಗಿ ಮತ್ತೆ ಮಣ್ಣೇ ಉಳ್ಕೊಂಡು ಮಣ್ಣು ಸತ್ಯವೇ ಹೊರತು ಮಣ್ಣಿನ ವಿಕಾರ ಮನೆಯೇ ಹೊರತು ಮನೆ ಸತ್ಯವಲ್ಲ. ಆ ರೀತಿಯಾಗಿ ಇರ್ತಕ್ಕಂಥ ಸದ್ವಸ್ತು ಒಂದೇ ಶಾಶ್ವತವಾಗಿರೋದು. ಆ ಸದ್ವಸ್ತು ಅನೇಕ ರೂಪವನ್ನು ಅನೇಕ ಸಲ ತೋರಿಕೊಳ್ಳುತ್ತೆ ಅಷ್ಟೇ. ಅಸ್ತಿ ಭಾತಿ ಪ್ರಿಯಂ ರೂಪಂ ನಾಮ ಚೇತ್ಯಂಶ ಪಂಚಕಂ ಆದ್ಯಂತ್ರಯಂ ಬ್ರಹ್ಮರೂಪಂ ಜಗದ್ರೂಪಂ ತಥೋದ್ವಯಂ. ಅಸ್ತಿ ಭಾತಿ ಪ್ರಿಯಂ, ಇದು ಚೈತನ್ಯ ಸ್ವರೂಪ. ಅಸ್ತಿ ಅಂದ್ರೇನೋ ಸ್ಥಾಗತಿ ನಿವೃತ್ತಿಯೋ ಧಾತುವಿನಿಂದ ಬರ್ತಕ್ಕಂಥ ಶಬ್ದವಾದ್ದರಿಂದ ಯಾವಾಗಲೂ ಒಂದೇ ತರಹ ಇರತಕ್ಕಂಥದ್ದು ಅಸ್ತಿ. ಭಾತಿ, ಭಾ ದೀಪ್ತೌ ಧಾತು, ಹೊಳೆಯುವುದು, ಪ್ರಕಾಶಿಸುವುದು, ಕಣ್ಣು ಕೋರೈಸುವುದು, ರಾರಾಜಿಸುವುದು ಅನ್ನೋ ಅರ್ಥದಲ್ಲಿ ಭಾತಿ ಅನ್ನೋ ಶಬ್ದ ಇರತಕ್ಕಂಥದ್ದು. ಪ್ರಿಯಂ, ಎಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥದ್ದು. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಬೃಹದಾರಣ್ಯಕದಲ್ಲಿ ಹೇಳ್ತಾನೆ, ನವಾರೇ ಜಾಯಾಯೈ ಕಾಮಾಯ ಜಾಯಾ ಪ್ರಿಯಾ ಭವತಿ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಅದಕ್ಕೆ ಆತ್ಮಕಾಮ, ಆತ್ಮರತಿ, ಆತ್ಮತುಷ್ಟ, ಆತ್ಮತೃಪ್ತ. ಅದಕ್ಕೆ ನಮ್ಮಲ್ಲಿ ಹೇಳಿರ್ತಕ್ಕಂಥದ್ದು, ನಾವು ಆತ್ಮನಲ್ಲಿ ತೃಪ್ತರಾಗಬೇಕು, ಆತ್ಮನಲ್ಲಿ ರತಿಯಾಗಬೇಕು, ಆತ್ಮನಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೋಬೇಕು. ಆವಾಗ ಆತ್ಮತೃಪ್ತಿ ಯಾರಿಗಾಗತ್ತೋ ಅವರಿಗೆ ನಿಜವಾದ ತೃಪ್ತಿ ಅನ್ನೋದು ಉಂಟಾಗತ್ತೆ. ಪ್ರಪಂಚದಲ್ಲಿ ಬರ್ತಕ್ಕಂಥ ಯಾವ ವಸ್ತುವಿನಿಂದಲೂ ನಮಗೆ ತೃಪ್ತಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಆಸೆ ಮುಗಿದ ಕೂಡಲೇ ಮತ್ತೊಂದು ಆಸೆ ತಾನಾಗಿ ಈಡು ಮಾಡಿಕೊಡುತ್ತೆ ನೋಡಿ. ಅದಕ್ಕೆ ಅವನು ಆಡಮ್ ಸ್ಮಿತ್ ಹೇಳಿದ್ದು, ವಾಂಟ್ಸ್ ಆರ್ ಅನ್ಲಿಮಿಟೆಡ್, the means to satisfy those wants are limited. With limited means you can't satisfy unlimited wants, therefore some wants go unsatisfied. ಅದಕ್ಕೆ ಅವನಿಗೆ ನೊಬೆಲ್ ಪ್ರೈಸ್ ಕೊಟ್ಟರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಿಂದ. ನಮ್ಮಲ್ಲಿ ಬುದ್ಧ, ಶಂಕರ ಎಲ್ಲ ಇದೇ ತತ್ವವನ್ನೇ ಸಾವಿರಾರು ವರ್ಷದ ಹಿಂದೆ ಹೇಳಿದ್ದು. ದೇ ವರ್ ಸೋ ನೋಬಲ್, ದೇ ನೆವರ್ ವಾಂಟೆಡ್ ನೊಬೆಲ್. ಸೊ ಅವ್ರಿಗೆ ಯಾಕೆ ಬೇಕಿದೆಲ್ಲ? ಇದಕ್ಕೆಲ್ಲ ಅತೀತರಾಗಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಮುಖ್ಯವಾಗಿ ಯಾವುದು ನಮಗೆ ಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ,
ಚೈತನ್ಯಂ ಸರ್ವಭೂತೇಷು ಯತ್ತದ್ವಿದ್ಧಿ ಪ್ರಕಾಶಕಂ ತೇಜಸ್ಸರ್ವತ್ರಗಂ ನಿತ್ಯಂ ನಾನಾಭಾವೇಷು ನಾರದ. ದೇವಿ ಭಾಗವತದಲ್ಲಿ ಈ ಮಾತು ಬರುತ್ತೆ. ಚೈತನ್ಯಂ ಸರ್ವಭೂತೇಷು, ಸಮಸ್ತವಾಗಿರ್ತಕ್ಕಂಥ ಭೂತಗಳಲ್ಲೂ ಕೂಡ ಈ ಚೈತನ್ಯ ಎಂಬತಕ್ಕಂಥದ್ದು ಪರಾತ್ಮಕಂ, ಪರಸ್ವರೂಪದಲ್ಲಿ ಇದೆ. ಇದಕ್ಕಿಂತ ಪರದಲ್ಲಿ ಇನ್ಯಾವುದೂ ಇಲ್ಲ. ಇದೇ ಅತ್ಯಂತ ಕೊನೆಯಲ್ಲಿರ್ತಕ್ಕಂಥದ್ದು. ತೇಜ, ಅತ್ಯಂತ ಪ್ರಕಾಶಪೂರ್ಣವಾಗಿರ್ತಕ್ಕಂಥದ್ದು. ದಿಕ್ಕಾಲ ಜನವಚ್ಛಿನ್ನಂ ನಿತ್ಯಂ ಚಿನ್ಮಾತ್ರಮವ್ಯಯಂ. ವರಾಹ ಪುರಾಣದಲ್ಲಿ ಈ ಮಾತು ಬರುತ್ತೆ. ಚೈತನ್ಯ ಅಂದರೆ ಏನು? ದಿಕ್ಕು ಕಾಲಗಳಿಗೆ ಅತೀತವಾಗಿರೋದು. ಈಗ ನಾನು ಈ ದಿಕ್ಕನ್ನು ನಿಂತ್ಕೊಂಡು ಭಾಷಣ ಮಾಡ್ತಾ ಇರುವಾಗ ಹಿಂದೆ ಏನಾಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಏಕೆಂದರೆ ನನಗೆ ದಿವ್ಯ ದೃಷ್ಟಿ ಇಲ್ಲ. ಮಹಾತ್ಮರಿಗೆ ದಿವ್ಯ ದೃಷ್ಟಿ ಇರತಕ್ಕಂಥವರಿಗೆ 8 ಯೋಗ ಸಿದ್ಧಿಗಳಲ್ಲಿ ಒಂದು ಸಿದ್ಧಿ ಯಾವುದನ್ನು ಹೇಳುತ್ತೆ ಅಂದರೆ ಅವರಿಗೆ ಅತೀತ ಅನಾಗತ ಜ್ಞಾನ ಇರುತ್ತೆ ಅಂತ ಹೇಳುತ್ತೆ. ಹಿಂದೆ ಕಳೆದು ಹೋಗಿದ್ದು ಮುಂದೆ ಆಗೋದು ಎಲ್ಲವೂ ಕೂಡ ಗೊತ್ತಾಗ್ತಾ ಇರುತ್ತಂತೆ ಅವರಿಗೆ. ರಜತ ಪರದೆ ಮುಂದೆ ಹರಿದು ಹೋಗೋ ಚಿತ್ರದ ತರಹ ಮನಪಟಲದ ಮುಂದೆ ಅವರಿಗೆಲ್ಲವೂ ಕೂಡ ಹರಿದು ಹೋಗ್ತಾ ಇರುತ್ತೆ ಅಂತ. ಅದಕ್ಕೇ ಸದಾಶಿವ ಬ್ರಹ್ಮೇಂದ್ರರು ಏಕಕಾಲದಲ್ಲಿ 3 ಕಡೆ ಪ್ರತ್ಯಕ್ಷ ಆಗ್ತಕ್ಕಂಥ ಶಕ್ತಿ ಇದ್ದಂತಹ ಮಹಾನ್ ಭಾವರು. ಒಂದು ಸಲ ಮಕ್ಕಳು ನಮಗೆ ಮದುರೈ ಮೀನಾಕ್ಷಿ ದರ್ಶನ ಮಾಡಿಸೋ ತಾತ ಅಂತ ಕೇಳಿದ್ರಂತೆ. ಮಕ್ಕಳನ್ನು ಬಾಚಿ ತಪ್ಪಿಕೊಂಡಿದ್ದಾರೆ. ಮದುರೈನಲ್ಲಿ ಮೀನಾಕ್ಷಿ ಮುಂದೆ ಇದ್ದಾರೆ. ಅವರ ತಂದೆ ತಾಯಿ ನಮ್ಮ ಜೀವನವೇ ಆಗೋಯ್ತಲ್ಲ, ರಾಮಲಿಂಗದ ದರ್ಶನ ನಾವು ಮಾಡಲೇ ಇಲ್ವಲ್ಲ, ರಾಮೇಶ್ವರ ನೋಡಲೇ ಇಲ್ವಲ್ಲ ಅಂತ ಪಶ್ಚಾತ್ತಾಪ ಪಟ್ಟರಂತೆ. ಇವ್ರಿಗೂ ಅವ್ರ ಜೊತೆ ರಾಮೇಶ್ವರದಲ್ಲಿ ಅವ್ರ ಮುಂದೆ ಇದ್ದಾರೆ. ಇವರ ಭಕ್ತಾದಿಗಳಿಗೆ ಸಮಾಧಿಯನ್ನು ಬಿಟ್ಟೇ ಆಚೆ ಬಂದಿಲ್ಲ. ಏಕಕಾಲದಲ್ಲಿ 3 ಕಡೆ ಪ್ರತ್ಯಕ್ಷ ಆಗ್ತಕ್ಕಂಥ ಶಕ್ತಿ ಇತ್ತು ಅವರಿಗೆ. ಸೊ ಅದು ನಿಜವಾಗಿರ್ತಕ್ಕಂತಹ ಒಬ್ಬ ಮಹಾತ್ಮರಿಗೆ ಇರ್ತಕ್ಕಂತಹ ಶಕ್ತಿ ಅಂದರೆ ಹಾಗೆ. ಆ ದೃಷ್ಟಿಯಿಂದನೇ ಅಹಂ ಸಾಕ್ಷೀಚ ಚಿನ್ಮಾತ್ರ. ನಾನು ಅಂದರೆ ಯಾರಪ್ಪ? ನನಗೆ ನಾನು ಸಾಕ್ಷಿ ಹೇಳ್ಕೋಬೇಕು ಯಾವಾಗಲೂ ಕೂಡ. ಆದರೆ ನಾವು ಕೋರ್ಟಲ್ಲಿ ಯಾವಾಗಲೂ ಬೇರೆಯವರಿಗೇ ಸಾಕ್ಷಿ ಹೇಳೋದು. ನನಗೆ ನಾನು ಯಾವಾಗಲೂ ಸಾಕ್ಷಿ ಹೇಳ್ಕೊಳ್ಳೋದೇ ಇಲ್ಲ ನೋಡಿ. ಯಾಕಂದರೆ ಐ ಕನ್ಸಿಡರ್ ಆಲ್ವೇಸ್ ದಟ್ ಐ ಆಮ್ ಪರ್ಫೆಕ್ಟ್, ಐ ಕ್ಯಾನ್ ನೆವರ್ ಗೋ ರಾಂಗ್. ನಾನು ಹೆಂಗೆ ತಪ್ಪು ಮಾಡೋಕ್ಕೆ ಸಾಧ್ಯ? ಸೆಲ್ಫ್ ರೈಚಿಯಸ್ನೆಸ್. ಸೊ ಸಾಕ್ಷಿ ಯಾವಾಗಲೂ ಕೂಡ ಅದ್ವೈತ ವೇದಾಂತದಲ್ಲಿ ಸಾಕ್ಷಿಗೆ ಇರತಕ್ಕಂತಹ ಒಂದು ಮಹತ್ವ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ, ನಮಗೆ ನಾವು ಸಾಕ್ಷಿ ಹೇಳ್ಕೋಬೇಕು ಪ್ರತಿಯೊಬ್ಬರೂ ಕೂಡ. ಬೆಳಗ್ಗೆಯಿಂದ ರಾತ್ರಿ ತನಕ ಯಾರಿಗಾದರೂ ನಾನು ಇವತ್ತು ಒಂದಾದರೂ ಒಳ್ಳೆ ಕೆಲಸ ಮಾಡಿದ್ನಾ, ಅಷ್ಟನ್ನು ನಮ್ಮನ್ನು ನಾವು ಕೇಳಿಕೊಂಡ್ರೆ ಸಾಕು. ನಮ್ಮ ಮನಸ್ಸಿಗೆ ಅದು ಸರಿ ಅಂತ ಹೊಂದಿಬಿಟ್ರೆ ಸಾಕು. ಒಬ್ಬ ಪ್ರಾಮಾಣಿಕವಾಗಿರೋ ವ್ಯಕ್ತಿಗೆ ಯಾರ ಭಯವೂ ಇಟ್ಕೋಬೇಕಾಗಿಲ್ಲ. ಅವನ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವನು ಇದ್ಬಿಟ್ರೆ ಸಾಕು. ಇನ್ನು ಯಾರು ಮೆಚ್ಚಿಸೋದಕ್ಕೆ ಅವನು ಯಾವ ಕೆಲಸನೂ ಮಾಡಬೇಕಾಗಿಲ್ಲ. ಈಗ ನೋಡಿ, ಕಾಳಿದಾಸ ದುಷ್ಯಂತನ ಪಾತ್ರದಿಂದ ಎಷ್ಟು ಚೆನ್ನಾಗಿ ಆ ಕಾನ್ಸೆಪ್ಟ್ ತರ್ತಾನೆ ಅಭಿಜ್ಞಾನ ಶಾಕುಂತಲದಲ್ಲಿ. ಅಂದರೆ ದೂರ್ವಾಸರ ಶಾಪ ಬಂದುಬಿಟ್ಟಿದೆ. ಎದುರುಗಡೆ ಶಕುಂತಲೆ ಬಂದು ನಾನೇನು ಮದುವೆ ಆಗಿದ್ದೀನಿ, ನಾನೇನು ಹೆಂಡತಿ ಅಂತ ಹೇಳ್ತಾ ಇದ್ದಾಳೆ. ಇವನು ಎಷ್ಟು ಯೋಚನೆ ಮಾಡಿದ್ರೂ ಕೂಡ ಅವಳನ್ನು ಮದುವೆ ಆಗಿರೋದೇ ಇವನಿಗೆ ಹೊಳಿತಾ ಇಲ್ಲ. ಆಗ ಅವನ ಮನಸ್ಸಿನಲ್ಲಿ ಎಂತಹ ಡುಗುಡ ಉಂಟಾಗತ್ತೆ ನೋಡಿ. ವಾಟ್ ಎ ಮೆಂಟಲ್ ಡೈಲಮಾ. ನಾನು ಮದುವೆ ಆಗದೇನೇ ಇವಳನ್ನು ಒಪ್ಕೊಂಡ್ರೆ ನನ್ನ ಹೆಂಡತಿ ಅಂತ ಮಹಾಪರಾಧ, ಮದುವೆ ಆಗಿದ್ದು ಬಿಟ್ಟರೂ ಮಹಾಪರಾಧ. ಯಾವ ಮಹಾಪರಾಧ ಮಾಡಿ ನಾನು ಈಗ ಬದುಕಲಿನಪ್ಪ ಅಂತ ಕೇಳ್ಕೊತಾನೆ ದುಷ್ಯಂತ. ಎರಡೂ ಅಪರಾಧನೇ ನನಗೆ ಗೊತ್ತು. ಆದರೆ ವಿಚ್ ಈಸ್ ಎ ಗ್ರೇಟರ್ ಸಿನ್? ನಾನು ಎಷ್ಟೇ ಯೋಚನೆ ಮಾಡಿದ್ರೂ ಕೂಡ ನನಗೆ ಹೊಳಿತಾ ಇಲ್ಲ. ಇವಳನ್ನು ಮದುವೆ ಆಗಿರೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಈಗೇನು ಮಾಡಲಿ ನಾನು? ಅಂಥ ಪೇಚಿಗೆ ಸೇವಕೋತಾನೆ. ಆವಾಗ ಒಂದು ಮಾತು ಹೇಳ್ತಾನೆ, ಸತಾಂ ಹಿ ಸಂದೇಹ ಪದೇಶು ವಸ್ತುಷು ಪ್ರಮಾಣಂ ಅಂತಃಕರಣ ಪ್ರವೃತ್ತಯ ಅಂತ. ಸತ್ಪುರುಷರಿಗೆ ಯಾವಾಗಲೂ ಸಂದೇಹ ಬಂದರೆ ಅವರ ಅಂತಃಕರಣವೇ ಪರಮ ಪ್ರಮಾಣ. ಇನ್ನು ಯಾರನ್ನೂ ಅವ್ರು ಕೇಳಬೇಕಾಗಿಲ್ಲ. ಅವರ ಅಂತಃಕರಣಕ್ಕೆ ಎಸ್ ಅಂದರೆ ಸಾಯಿತು, ಯು ಗೋ ಹೆಡ್, ಅದರ್ವೈಸ್ ಡೋಂಟ್ ಡೂ ಇಟ್. ಅದು ಮುಖ್ಯವಾಗಿರ್ತಕ್ಕಂತಹ ಪ್ರಮಾಣ. ಅಹಂ ಸಾಕ್ಷೀಚ ಚಿನ್ಮಾತ್ರ. ನೋಡಿ, ಅಗ್ನಿಪುರಾಣದಲ್ಲಿ ಬರ್ತಕ್ಕಂಥ ಮಾತಿದು. ಅಗ್ನಿಪುರಾಣ 18 ಪುರಾಣಗಳಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಪುರಾಣ. ಅಗ್ನಿ ಎಂಬತಕ್ಕಂಥದ್ದು ನಮ್ಮಲ್ಲಿ 3 ರೀತಿಯಾಗಿರೋದು. ವಡವಾಗ್ನಿ, ಹಾಗೆ ಜಾಠರಾಗ್ನಿ ಮತ್ತು ದಾವಾಗ್ನಿ ಅಂತ. ದಾವಾಗ್ನಿ ಕಾಡಲ್ಲಿ ಬರ್ತಕ್ಕಂಥದ್ದು. ಜೋರಾಗಿ ಗಾಳಿ ಬೀಸಿದಾಗ 2 ಕೊಂಬೆಗಳ ಶಾಖಕ್ಕೆ ಒಂದಕ್ಕೊಂದು ಉಜ್ಜಿ ಅದರಿಂದ ಬೆಂಕಿ ಉತ್ಪತ್ತಿಯಾಗಿ ಪೂರ್ತಿ ಕಾಡೇ ಸುಟ್ಟು ಧ್ವಂಸ ಆಗಿಬಿಡತ್ತೆ. ಸೊ ಅದರಿಂದ ಕಾಡಲ್ಲಿ ಅಗ್ನಿ ಇದೆ. ಹಾಗೆಯೇ ಸಮುದ್ರದಲ್ಲಿ ವಡವಾಗ್ನಿ ಇದೆ. ಹಾಗೆ ನಮ್ಮ ಹೊಟ್ಟೆ ಒಳಗಡೆನೇ ಜಾಠರಾಗ್ನಿ ಇದೆ. ಅದಕ್ಕೆ ನಮಗೆ ಹಸಿವಾಗೋದು.
4-5 ಗಂಟೆಗೆ ಒಂದು ಸಲ ಹಸಿವು ಆಗದೆ ಹೋದರೆ ಅವರು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅಲ್ಲ. ಇಲ್ಲ ಅವರು ಸೇಂಟ್ ಆಗಿರಬೇಕು, ಇಲ್ಲದೆ ಹೋದರೆ ಕಾಯಿಲೆ ಇರಬೇಕು. ಎರಡರಲ್ಲೊಂದು ಗ್ಯಾರಂಟಿ. ದೇ ಆರ್ ನಾಟ್ ಹ್ಯೂಮನ್. ಐದರ್ ದೇ ಆರ್ ಸಬ್ ಹ್ಯೂಮನ್ ಆರ್ ದೇ ಆರ್ ಡಿವೈನ್. ಅಷ್ಟೇ, ಎರಡನೇ ಮಾತೇ ಇಲ್ಲ. ಸೊ ಈ ದೃಷ್ಟಿಯಿಂದ ಮುಖ್ಯವಾಗಿ ಆ ಅಗ್ನಿ ಯಾವ ರೀತಿಯಾಗಿ ಪ್ರಚೋದನೆ ಆಗುತ್ತೆ ನೋಡಿ. ಅದಕ್ಕೆ ನಮ್ಮಲ್ಲಿ ಅಗ್ನಿರ್ಮಾಣವಕಃ ಅಂತ ಹೇಳೋದು. 7 ತುಂಬಿ 8 ಇನ್ನೂ ತುಂಬದೇ ಇರೋಕ್ಕೆ ಮುಂಚೆ ಆ ಒಟುಗೆ ಬ್ರಹ್ಮೋಪದೇಶ ಮಾಡಿದ್ರೆ ಅವನು ನಡ್ಕೊಂಡು ಬರ್ತಾ ಇದ್ದರೆ ಎಂಥ ತೇಜಸ್ಸಿರುತ್ತೆ ಅಂದರೆ ಅಗ್ನಿರ್ಮಾಣವಕಃ, ಅಗ್ನಿ ಬರ್ತಾ ಇದೆ ಅನ್ನೋಷ್ಟು ಮಟ್ಟಿಗೆ ತೇಜಸ್ಸಿರುತ್ತೆ ಬ್ರಹ್ಮಚಾರಿ ಮುಖದಲ್ಲಿ ಅಂತ. ಅದಕ್ಕೆ ನಮ್ಮಲ್ಲಿ ಹೇಳ್ತಾ ಇರೋದು ಗರ್ಭಾಷ್ಟಮಿ ಬ್ರಾಹ್ಮಣಮುಪನಿನೀತ, ಅದು ಸರಿಯಾಗಿರ್ತಕ್ಕಂಥ ವಯಸ್ಸು ಅಂತ. 5ರಿಂದ 12 ನೆನ್ಪಿಟ್ಕೊಳ್ಳಿ. ಏನೇ ಓದಿದ್ರೂ ಕೂಡ ಕೊನೆಯ ತನಕ ನಮ್ಮ ಸ್ಮರಣೆಯಲ್ಲಿ ಉಳಿಯುತ್ತೆ. ಆಮೇಲೆ ಓದಿದ್ದು ಮರ್ತೋಗುತ್ತೆ. ನಿಮಗೊಂದು ಉದಾಹರಣೆ ಕೊಡ್ತೀನಿ. ಎನ್ ಮೂರ್ತಿರಾಯರು, ನೀವೆಲ್ಲ ನೋಡಿರ್ತೀರ, ಹಳಬರು, 102 ವರ್ಷ ಬದುಕಿದಂತಹ ಸೆಂಟ್ರಲ್ ಕಾಲೇಜಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದಂತಹ ಮಹನೀಯರು. ಅವರು ಸೆಂಟ್ರಲ್ ಕಾಲೇಜ್ ಆಚೆ ಕಡೆ ಆವಾಗಿದ್ದು ಜೈಲು. ಈಗ ತಾನೇ ಪಾರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದು ಜೈಲು. ಆವಾಗ ಸೆಂಟ್ರಲ್ ಕಾಲೇಜ್ ಆಪೋಸಿಟ್ ಇದ್ದು ಜೈಲೇ. 3 ಗಂಟೆ 4 ಗಂಟೆ ಕ್ಲಾಸು 4:45 ತನಕ ಅವ್ರು ಬಿಟ್ಟಿರಲಿಲ್ಲ ಒಂದಿನ. ಯಾರೋ ಒಬ್ಬರು ಲಾಸ್ಟ್ ಬೆಂಚಲ್ಲಿ ಸ್ಟೂಡೆಂಟು ವಾಚ್ ನೋಡ್ಕೊಂಡ್ಬಿಟ್ರು. ಅವ್ರು ಹೇಳಿದ್ರಂತೆ, ಯು ಶುಡ್ ಬಿ ಆನ್ ದಿ ಅದರ್ ಸೈಡ್ ಆಫ್ ದ ವಾಲ್, ಯು ಆರ್ ಫಿಟ್ ಟು ಬಿ ಎ ಜೈಲ್ ಬರ್ಡ್ ಆ್ಯಂಡ್ ಅನ್ಫಿಟ್ ಟು ಬಿ ಮೈ ಸ್ಟೂಡೆಂಟ್ ಅನ್ನೋದನ್ನು ಎಷ್ಟು ಮೃದುವಾಗಿ ಕೊಟ್ಟರು ನೋಡಿ ಅವರು. ಯು ಶುಡ್ ಬಿ ಆನ್ ದಿ ಅದರ್ ಸೈಡ್ ಆಫ್ ದ ವಾಲ್ ಅಂತ ಹೇಳಿದ್ರಂತೆ. ಅವರು 100ನೇ ಹುಟ್ಟುಹಬ್ಬದ ದಿವಸ ಪ್ರೇಕ್ಷಕರಲ್ಲಿ ಒಬ್ಬರು ಒಂದು ಪ್ರಶ್ನೆ ಮಾಡಿದರು, 8 ವರ್ಷದ ಕೆಳಗೆ ನಿಮ್ಮ ಜೀವನದಲ್ಲಿ ಏನು ಘಟನೆ ಆಯಿತು ಅಂತ. ಅಂದರೆ ಅವರಿಗೆ 92 ಆಗಿದ್ದಾಗ. ಅದಕ್ಕೆ ಅವ್ರು ಉತ್ತರ ಕೊಟ್ಟರು, 8 ವರ್ಷದ ಕೆಳಗೆ ಏನಾಯಿತು ಅಂತ ಕೇಳಬೇಡಿ, ಮರ್ತೋಗಿದೆ, 88 ವರ್ಷದ ಕೆಳಗೆ ಏನಾಯಿತು ಅಂತ ಕೇಳಿ ಹೇಳ್ತೀನಿ ಅಂದರು. ಏಕೆಂದರೆ 12ನೇ ವಯಸ್ಸಲ್ಲಿ ಓದಿರೋದು ಅದು ವೆರಿ ಫಾರ್ಮೇಟಿವ್ ಪೀರಿಯಡ್ ಅದು. ಅದಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ 5ರಿಂದ 12 ತನಕ ಮಕ್ಕಳಿಗೆ ತ್ರಿಕಾಂಡ ಅಮರಕೋಶ, ಶಬ್ದರೂಪಾವಳಿ, ಧಾತುರೂಪಾವಳಿ, ಭಗವದ್ಗೀತೆ, ನೀತಿ ಶತಕ ಬಾಯ್ಪಾಠ ಮಾಡಿಸ್ತಾ ಇದ್ದಿತ್ತು. ಯಾವಾಗ ರೂಟ್ಸ್ ಫರ್ಮ್ ಆಗಿರುತ್ತೋ, ಲೆಟ್ ದ ಶೂಟ್ಸ್ ಗೋ ಎನಿವೇರ್ ಆ್ಯಂಡ್ ಶೂಟ್ ಎನಿಬಡಿ ಡೌನ್. ರೂಟ್ ಶುಡ್ ಬಿ ಫರ್ಮ್. ಯಾವಾಗಲೂ ಕೂಡ ಬುಡ ಭದ್ರವಾಗಿದ್ದರೆ ಕೊಂಬೆ ಎಲ್ಲಿ ಹೋದ್ರೇನೋ. ಇವತ್ತು ನಮಗೆ ಬುಡವೇ ಭದ್ರ ಇಲ್ಲ, ಮರ ಅಮರವೇ ಮರ ಹತ್ತಿಬಿಟ್ಟಿದೆ. ಸೊ ಅದರಿಂದ ಅಮರ ಅಂದರೆ ಏನು ಅಂತ ಕೇಳ್ತಾರೆ. ಆ ಸ್ಥಿತಿ ಬರ್ತಾ ಇದೆ ಈಗ. ಸೊ ಅಮರಕೋಶ ಬಾಯಲ್ಲಿ ಇರ್ತಕ್ಕಂಥವ್ರಿಗೆ ಪರ್ಯಾಯ ಪದಗಳಿಗೆ ಒದ್ದಾಡಲೇಬೇಕಾಗಿಲ್ಲ, ಪರ್ಯಾಯ ಪದಗಳೇ ಅವ್ರನ್ನ ಹುಡ್ಕೊಂಬರುತ್ತೆ. ನನಗೊಬ್ಬಳು ವಿದ್ಯಾರ್ಥಿ ಇದ್ಲು 84ನೇ ಇಸ್ವಿನಲ್ಲಿ, ರೂಪಲಕ್ಷ್ಮಿ ಅಂತ. ಒಂದು ಪರ್ಯಾಯ ಪದ ಕೊಟ್ಟರೆ ಅಮರಕೋಶ ಪೂರ್ತಿ ಬರೆದುಬಿಟ್ಟು 24 ಪರ್ಯಾಯ ಪದ ಬರೆದು ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ಯಾವುದಾದ್ರೂ ಒಂದು ಪರ್ಯಾಯ ಪದವನ್ನು ಸ್ವೀಕರಿಸತಕ್ಕದ್ದು ಅಂತ ನನಗೆ ಚಾಯ್ಸ್ ಕೊಡೋವಳು. 24 ಬರೆಯೋದೆ, ಬರೆದ್ಬಿಟ್ಟು ನನಗೆ ಚಾಯ್ಸು. ಮದನಃ ಅಂತ ಕೊಟ್ಬಿಟ್ರೆ ಮದನೋ ಮನ್ಮತೋ ಮಾರಃ ಪ್ರದ್ಯುಮ್ನೋ ಮೀನಕೇತನಃ ಕಂದರ್ಪಃ ದರ್ಪಕಃ ಅನಂಗಃ ಕಾಮಃ ಪಂಚಶರಃ ಸ್ಮರಃ ಶಂಬರಾರಿಹಿ ಮನಸಿಜಃ ಕುಸುಮೇಶು ಅನನ್ಯಜಃ ಪುಷ್ಪಧನ್ವಾರತಿಪತಿಃ ಮಕರಧ್ವಜ ಆತ್ಮಭೂ ಶೃಂಗಾರಯೋನಿಃ ಶ್ರೀಪುತ್ರಃ ಶೂರ್ಪಕಾರಾಚರಿತ್ಯಪಿ ಅರವಿಂದಮಶೋಕಂಚ ಚೂತಂಚ ನವಮಲ್ಲಿಕಾ. ತಗೋ 24 ತಗೋ, ಏನು ಬೇಕೋ ಇಟ್ಕೋ, ಸಾಕಿದ್ದು ಬಿಟ್ಕೋ. ಆ ತರಹ ಇರ್ತಾ ಇದ್ದರು ಆಗ ಸ್ಟೂಡೆಂಟ್ಸು. ಅಂದರೆ ಈಗ ನಮ್ಮಲ್ಲೇ ತಪ್ಪೋ ಅಥವಾ ಸ್ಟೂಡೆಂಟ್ಸ್ದೇ ತಪ್ಪೋ ಏನೋ ಗೊತ್ತಾಗ್ತಾ ಇಲ್ಲ. ಸೊ ಅದರಿಂದ ಅಗ್ನಿಪುರಾಣದಲ್ಲಿ ನೋಡಿ, ಅಹಂ ಸಾಕ್ಷೀ ಚ ಚಿನ್ಮಾತ್ರ, ನಾನು ಸಾಕ್ಷಿಯಾಗಿರ್ತಕ್ಕಂಥವನು. ಗರುಡ ಪುರಾಣದಲ್ಲಿ ವೇದಾಹಮೇತಂ ಪುರುಷಂ ಚಿದ್ರೂಪಂ ತಮಸಃ ಪರಂ ಸೋಹಮಸ್ಮೀತಿ ಮೋಕ್ಷಾಯ ನಾಣ್ಯ ಪಂಥ ವಿಮುಕ್ತಯೇ ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ ಗರುಡ ಪುರಾಣ ಅನ್ನೋದು. ವೇದಾಹಮೇತಂ ಪುರುಷಂ, ಪುರುಷ ಅಂದ್ರೇನು ನಿಮಗೆ ಹೆಚ್ಚಿಗೆ ತಿಳ್ಕೋಬೇಕಾದ್ರೆ DVG ಅವರ ಪುರುಷ ಸೂಕ್ತ ದಯವಿಟ್ಟು ಓದಿ. ಎಂಥ ಅದ್ಭುತವಾಗಿರ್ತಕ್ಕಂಥ ವರ್ಣನೆ ಕೊಟ್ಟಿದ್ದಾರೆ ಅಂದರೆ DVG ಅವರು. ಪುರುಷ ಅಂದರೆ ಏನು? ಪೂರ್ಣತ್ವಾತ್ ಪುರುಷ, ಪುರಿಶೇತೆ ಇತಿ ಪುರುಷ, 2 ನಿರ್ವಚನ ತೋರಿಸ್ತಾರೆ ಅವರು. ಪುರೀತತ್ ಅಂತ ಒಂದು ನಾಡಿ ಇದೆ ನಮ್ಮ ದೇಹದಲ್ಲಿ. ಯಾರು ಪುರೀತತ್ ನಾಡಿಯಲ್ಲಿ ಮಲಗಿ ನಿದ್ರೆ ಮಾಡ್ತಾರೋ ಅವರು ಪುರುಷ ಅಂತ ಒಂದು ಅರ್ಥ. ಇನ್ನೊಂದು ಪೂರ್ಣತ್ವಾತ್ ಪುರುಷ, ಪೂರ್ಣತ್ವ ಬರೋದರಿಂದ ಪುರುಷ ಅಂತ ಅಮೋಘವಾಗಿರ್ತಕ್ಕಂಥ ವ್ಯಾಖ್ಯಾನ ಮಾಡಿದ್ದಾರೆ DVG ಅವರು ಪುರುಷ ಸೂಕ್ತದಲ್ಲಿ. ವೇದಾಹಮೇತಂ ಪುರುಷಂ ಚಿದ್ರೂಪಂ, ಚೈತನ್ಯ ರೂಪದಲ್ಲಿ ಇರ್ತಕ್ಕಂಥದ್ದು. ತಮಸಃ ಪರಂ, ತಮಸ್ಸಿಗಿಂತ ಆಚೆ ಇರ್ತಕ್ಕಂಥದ್ದು, ಅಜ್ಞಾನವನ್ನು ಮೀರಿರ್ತಕ್ಕಂಥದ್ದು, ಅಜ್ಞಾನವನ್ನು ಮೆಟ್ಟಿ ನಿಂತಿರ್ತಕ್ಕಂಥದ್ದು. ಸೋಹಮಸ್ಮಿ, ನಾನೇ ಅದು ಅನ್ನೋ ಭಾವನೆ ಬರಬೇಕು. ಅಲ್ಲಿಗೇನಾಯಿತು? ಸೋಹಮಸ್ಮಿ ಅಂದರೆ ಒಂದೇ, ತತ್ ತ್ವಂ ಅಸಿ ಅಂದರೆ ಒಂದೇ. ತತ್ ಅಂದರೆ ಬ್ರಹ್ಮ, ತ್ವಂ ಅಂದರೆ ಜೀವ, ಅಸಿ ಅಂದರೆ ಆಗಿದ್ದೀಯಾ, ನೀನೇ ಬ್ರಹ್ಮ. ಹಾಗಿದ್ರೆ ನಾನು ಬ್ರಹ್ಮ ಅಂತ ಯಾಕೆ ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ಬ್ರಹ್ಮ ಅಲ್ಲ ಅನ್ನೋದು ಕೂತ್ಕೊಂಡ್ಬಿಟ್ಟಿದೆ.
ಯಾವಾಗ ನಾನು ಬ್ರಹ್ಮ ಅಲ್ಲ ಅನ್ನೋದು ಹೋಗುತ್ತೋ ಆವಾಗ ನೀನೇ ಬ್ರಹ್ಮನಪ್ಪ. ನೀನು ಬ್ರಹ್ಮ ಅನ್ನೋದು ಹೊರಗಡೆಯಿಂದ ಬರಬೇಕಾಗಿಲ್ಲ. ಪ್ರತಿಯೊಬ್ಬರು ಬ್ರಹ್ಮಸ್ವರೂಪರೇ. ಪುರಸ್ತಾದ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಬ್ರಹ್ಮಯವೇದಂ ವಿಶ್ವಮಿದಂ ವರಿಷ್ಠಂ ಮುಂಡಕೋಪನಿಷತ್ತು. ಹಿಂದೆ ಮುಂದೆ ಅಕ್ಕ ಪಕ್ಕ ಮೇಲೆ ಕೆಳಗೆ ಎಲ್ಲ ಇರೋದು ಬ್ರಹ್ಮವಸ್ತುವೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿರೋದು, ನಾನು ಅರ್ಪಣೆ ಮಾಡೋದು ಬ್ರಹ್ಮ, ಸ್ವೀಕರಿಸ್ತಕ್ಕಂಥದ್ದು ಬ್ರಹ್ಮ, ಎಲ್ಲವೂ ಬ್ರಹ್ಮಸ್ವರೂಪವೇ. ಆ ಮಟ್ಟದಲ್ಲಿ ಯಾರು ಇರ್ತಾರೋ ಅಂಥವರು ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮೋಹ್ಯತೆ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಅವರಿಗೆ ಆ ಬ್ರಾಹ್ಮೀ ಸ್ಥಿತಿ ಅನ್ನೋದು ಉಂಟಾಗಿರುತ್ತೆ. ಅದಕ್ಕೆ ಬೆಳಗಿನ ಜಾವ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳೋದು. ಆವಾಗ ಎದ್ದು ಯಾರಾದರೂ ಕೂಡ ಪಠಣ ಮಾಡಿದರೆ ಅದು ಚೆನ್ನಾಗಿ ತಲೆಯಲ್ಲಿ ಉಳಿಯುತ್ತೆ ಅಂತ. ಅದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ ನಮ್ಮಲ್ಲಿರ್ತಕ್ಕಂಥದ್ದು. ಮುಖ್ಯವಾಗಿ ವೇದಾಹಮೇತಂ ಪುರುಷಂ ಚಿದ್ರೂಪಂ ತಮಸಃ ಪರಂ ಸೋಹಮಸ್ಮಿ. ಆ ಬ್ರಹ್ಮವಸ್ತುವೇ ನಾನಾಗಿದ್ದೀನಿ. ಅದು ಹೆಂಗೆ ಗೊತ್ತಾಗತ್ತೆ ನನಗೆ ನಾನೇ ಆ ಬ್ರಹ್ಮವಸ್ತು ಅಂದರೆ ಅನ್ನೋದಕ್ಕೆ ತತ್ವಮಸಿ ವಾಕ್ಯಾರ್ಥದಲ್ಲಿ 9 ಲೌಕಿಕ ದೃಷ್ಟಾಂತಗಳಿಂದ ಮನೆಗೆ ಅಹಂಕಾರದಿಂದ ಬಂದಿರತಕ್ಕಂಥ ಶ್ವೇತಕೇತುವಿಗೆ ತಂದೆಯಾಗಿರ್ತಕ್ಕಂಥ ಆರುಣಿ ಉಪದೇಶ ಕೊಡ್ತಾನೆ. ಅದೇನಪ್ಪ ಉಪದೇಶ ಅಂದರೆ ಇದೇ ಉಪದೇಶ. ನೋಡಪ್ಪ ಮಗು, ಒಂದು ಲೋಟ ತೊಗೊಂಬ, ಲೋಟ ತುಂಬ ನೀರು ಹಾಕು, ಒಂದು ಚಿಟಿಕೆ ಉಪ್ಪು ಹಾಕು. ಉಪ್ಪು ಕರಗೋ ತನಕ 1 ನಿಮಿಷ ಸುಮ್ಮನೆ ಇರು. ಆಮೇಲೆ ನೀರು ಕುಡಿ. ಮೇಲ್ಗಡೆ ಭಾಗ ಕುಡಿ, ಹೇಗಿದೆ ಉಪ್ಪಾಗಿದೆ. ಮಧ್ಯಭಾಗ ನೀರು ಕುಡಿ, ಹೇಗಿದೆ ಉಪ್ಪಾಗಿದೆ. ಕೆಳಗಡೆ ಭಾಗ ನೀರು ಕುಡಿ, ಹೇಗಿದೆ ಉಪ್ಪಾಗಿದೆ. ಉಪ್ಪು ಕಣ್ಣಿಗೆ ಕಾಣಿಸ್ತಾ ಇದೆಯೋ? ಕಾಣಿಸ್ತಾ ಇಲ್ಲ. ನೀರು ಉಪ್ಪಾಗಿದೆ ಅಂತ ಹೆಂಗೆ ಹೇಳ್ತಾ ಇದೆಯಾ? ರುಚಿ ನಾಲಿಗೆಗೆ ಅನುಭವಕ್ಕೆ ಬರ್ತಾಯಿದೆ. ಬಾಹ್ಯ ಪ್ರಪಂಚದಲ್ಲಿ ಕಾಣತಕ್ಕಂಥ ನೀರೇ ಉಪ್ಪು ನೀರು ಅನ್ನೋದನ್ನು ನೀನು ಅನುಭವದಿಂದ ಅರಿತುಕೋಬೇಕಾದ್ರೆ ಬ್ರಹ್ಮವಸ್ತು ಅಥವಾ ಆತ್ಮವಸ್ತುವನ್ನು ಅನುಭವ ಇಲ್ಲದೆ ಹೇಗಪ್ಪ ತಿಳ್ಕೊತೀಯ? ಇದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಉಪನಿಷತ್ತಲ್ಲಿ ಕೊಟ್ಟಿರೋದು. ಉಪನಿಷತ್ ಗೊಡ್ಡ ಪುರಾಣ ಅಲ್ಲ. ಉಪನಿಷತ್ ಎಂಬತಕ್ಕಂಥ ಓಬಿರಾಯನ ಕಟ್ಟುಕತೆ ಅಲ್ಲ. ಇವತ್ತಿಗೂ ವೆರಿಫೈ ಮಾಡೋದಕ್ಕೆ ಸಾಧ್ಯ ಇರತಕ್ಕಂಥ ಉದಾಹರಣೆಗಳನ್ನೇ ತೆಗೆದುಕೊಂಡು ಮೆಟಫಿಸಿಕ್ಸ್ ಅವರು ಬೋಧಿಸ್ತಾ ಇರತಕ್ಕಂಥದ್ದಲ್ಲಿ. ಆ ದೃಷ್ಟಿಯಿಂದಲೇ ಯಾವ ಕಾಲಕ್ಕೂ ಕೂಡ ಉಪನಿಷತ್ ಅನ್ನೋದು ಸತ್ಯವಾಗಿರ್ತಕ್ಕಂಥ ಸಂದೇಶ. ಅದಕ್ಕೆ ಅಧ್ಯಾತ್ಮ, ಗೂಢ, ರಹಸ್ಯ, ಗಹನ ಈ ಎಲ್ಲ ಪದಗಳು ಕೂಡ ಉಪನಿಷತ್ತಿಗೆ ಬಂದಿರತಕ್ಕಂಥದ್ದು. ವೇದದ ಸಮಗ್ರವಾಗಿರ್ತಕ್ಕಂಥ ಸಾರಭೂತವೇ ವೇದಾಂತ. ವೇದಾಂತ ಅಂದರೆ ಉಪನಿಷತ್ತು. ಉಪನಿಷತ್ತು ಅಂದರೆ ಬ್ರಹ್ಮವಿದ್ಯೆ. ಕೆಲವು ಹೇಳ್ತಾರೆ, ಏನು ಅದೇನು ದೊಡ್ಡ ಬ್ರಹ್ಮವಿದ್ಯೆನೋ? ಬ್ರಹ್ಮವಿದ್ಯೆನೇ. ಮತ್ತು ಯಾವ ಉಪನಿಷತ್ತಲ್ಲಿ ಬ್ರಹ್ಮನ ಬಗ್ಗೆ ಹೇಳಿಲ್ಲ? ನಿನ್ನ ಸ್ವರೂಪವನ್ನು ಹೇಳಕ್ಕೆ ಹೋಗಿದ್ಯಪ್ಪ. ಅದು ಪ್ರತಿಯೊಂದು ಉಪನಿಷತ್ತು ಕೂಡ ಅದರಿಂದಾನೇ ಉಪನಿಷತ್ಸ್ ಹ್ಯಾವ್ ಬೀನ್ ಮೈ ಸೊಲೇಸ್ ಆ್ಯಂಡ್ ದೇ ವಿಲ್ ಬಿ ಸೋ ಈವನ್ ಆಫ್ಟರ್ ಮೈ ಡೆತ್ ಅಂತ ಹೇಳ್ತಾನೆ ಶೋಪನ್ಹವರ್. ದೇರ್ ಇಸ್ ನೋ ಥಾಟ್ ವಿಚ್ ಹ್ಯಾಸ್ ನಾಟ್ ಬೀನ್ ಇನ್ಫ್ಲೂಯೆನ್ಸ್ಡ್ ಬೈ ಉಪನಿಷತ್ ಇನ್ಕ್ಲೂಡಿಂಗ್ ದ ಹೆಟರೋಡಾಕ್ಸ್ ಬುದ್ಧಿಸಮ್ ಅಂತ ಬರೀತಾರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಉಪನಿಷತ್ಸ್ ಆರ್ ಅ ಚಿಸಲ್ಡ್ ಗಾರ್ಡನ್ ವೇರ್ ದ ಫ್ಲವರ್ಸ್ ವಿಚ್ ಆರ್ ಎಮಿನೇಟಿಂಗ್ ಆರ್ ನಥಿಂಗ್ ಬಟ್ ದ 4 ಮಹಾವಾಕ್ಯಾಸ್ ಅಂತ ಬರೀತಾರೆ ಹಿರಿಯಣ್ಣವರು. ಉಪನಿಷತ್ ಅಂದರೆ ಏನು? ನಮ್ಮಲ್ಲಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಜ್ಞಾನ ಭಂಡಾರವೇ ಆ ಉಪನಿಷತ್ತು. ಅದನ್ನು ಹೇಳಕ್ಕೆ ಹೊರಟಿರ್ತಕ್ಕಂಥದ್ದು. ಸೋಹಮಸ್ಮೀತಿ ಮೋಕ್ಷಾಯ ನಾಣ್ಯ ಪಂಥ ವಿಮುಕ್ತಯೇ. ಇನ್ನು ಯಾವುದೂ ಬೇರೆ ಮಾರ್ಗವಿಲ್ಲ, ಇದು ಒಂದೇ ಮಾರ್ಗ ಇರತಕ್ಕಂಥದ್ದು. ಅದಕ್ಕೆ ಹೇಳ್ತಕ್ಕಂಥದ್ದು ಒನ್ ಆ್ಯಂಡ್ ಓನ್ಲಿ ಒನ್ ಅನ್ನೋ ದೃಷ್ಟಿಯಿಂದ. ಕೆಲವರು ಯಾರನ್ನಾದ್ರೂ ಕರೀತಾರೆ ಮನೆಗೆ ಬನ್ನಿ ಅಂತ. ದಯವಿಟ್ಟು ನಾಳೆ ನಮ್ಮ ಮನೆಗೆ ಬನ್ನಿ. ಬನ್ನಿ ಅಂದರೆ ಬನ್ನಿ ಅಂತಾನೆ, ಬರಬೇಡಿ ಅಂತಲ್ಲ. 2ನೇ ಸಲ ಮತ್ತೆ ಕರೀತಾರೆ, ಬರ್ತೀರ ತಾನೆ. 3ನೇ ಸಲ ಕರೀತಾರೆ, ಬರದೇ ಇರಲ್ಲ ತಾನೆ. 2ನೇ ಸಲ ಕರೆದಕ್ಕೆ 3ನೇ ಸಲ ಕರೆದಕ್ಕೆ ಏನು ಹಾಗಾದರೆ? ಬಂದೇ ಬರಬೇಕು. ಯು ಮಸ್ಟ್ ಆ್ಯಂಡ್ ಶುಡ್ ಕಮ್, ಯು ಶುಡ್ ನಾಟ್ ಮಿಸ್ ಅಟ್ ಎನಿ ಕಾಸ್ಟ್ ಅಂತ ಹೇಳೋದನ್ನು ಒತ್ತಿ ಒತ್ತಿ ಹೇಳೋದಕ್ಕೆ 2ನೇ ಸಲ 3ನೇ ಸಲ ಹೇಳೋದು. ಅದನ್ನೇ ಕೊನೆ ಬ್ರಹ್ಮಸೂತ್ರ ಹೇಳ್ತಾ ಇರೋದು, ವ್ಯಾಸ ಪ್ರಣೀತವಾದದ್ದು. ಆವೃತ್ತಿ ಅಸಕೃದುಪದೇಶಾತ್. ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳಬೇಕು, ಕೇಳಿದ್ದನ್ನೇ ಕೇಳಬೇಕು. ಅಷ್ಟು ಸಲ ಕೇಳೇ ನಮ್ಮ ತಲೆಯಲ್ಲಿ ಉಳಿಯಲ್ಲ. ಇನ್ನು ಒಂದು ಸಲ ಹೇಳಿ ಮುಂದಕ್ಕೆ ಹೋಗ್ಬಿಟ್ರೆ ನಾವು ವಿವೇಕಾನಂದರಾಗಿ ಹುಟ್ಟಲಿಲ್ವಲ್ಲ ಎಲ್ಲವನ್ನು ತಕ್ಷಣ ಗ್ರಹಿಸೋದಕ್ಕೆ. ವಿವೇಕಾನಂದರಿಗಾದರೆ ಏಕಸಂಧಿ ಗ್ರಾಹಿತ್ವ ಇತ್ತು. ನಿಮಗೆ ಗೊತ್ತಿರೋ ಹಾಗೆ ಕ್ಲಾಸ್ ರೂಮಲ್ಲಿ ಮೇಷ್ಟ್ರು ಅರ್ಧ ಗಂಟೆ ಪಾಠ ಮಾಡಿ ಅವರು ಸುಮ್ಮನೆ ಹಿಂಗೆ ಕೂತಿದ್ದರಂತೆ ವಿವೇಕಾನಂದರು. ಏನಪ್ಪ ಒಂದು ಶಬ್ದ ಆದರೂ ತಲೆ ಒಳಗೆ ಹೋಯ್ತಾ ಅಂತ ಕೇಳಿದಂತೆ ಗುರುಗಳು. ಒಂದು ಶಬ್ದ ಬಿಡದೆ ಅರ್ಧ ಗಂಟೆ ಲೆಕ್ಚರ್ ವಾಪಸ್ ಒಪ್ಸಿದ್ರಂತೆ. ದಟ್ ವಾಸ್ ದ ಫೆನಾಮಿನಲ್ ಮೆಮರಿ ಆಫ್ ವಿವೇಕಾನಂದ.
ವಿವೇಕ ಜೊತೆಗೆ ಆನಂದವೂ ಸೇರ್ಕೊಂಡ್ಬಿಟ್ರೆ ಇನ್ನೇನಾಗಬೇಕಾದ್ದು. ದಟ್ಸ್ ದ ಗ್ರೇಟ್ ಕಾಂಬಿನೇಷನ್. ಅದಕ್ಕೆ ಹೇಳ್ತಕ್ಕಂಥದ್ದು ಯಾವಾಗಲೂ ಕೂಡ ಸೈಂಟಿಫಿಕ್ಕಾಗಿ ಮಾತಾಡ್ತಾರೆ. ಪ್ರತಿಯೊಂದು ಮಾತು ಕೂಡ ವಿವೇಕಾನಂದರ ಮಾತಿನಲ್ಲಿ ಉಪನಿಷತ್ತನ್ನು ಬಿಡದೆ ಅದನ್ನು ಸೈಂಟಿಫಿಕ್ಕಾಗಿ ರಿಲೇಟ್ ಮಾಡ್ತಾರೆ ನೋಡಿ. ದೇರ್ ಫಾರ್ ದ ರೆಲೆವೆನ್ಸ್ ಆಫ್ ವಿವೇಕಾನಂದ ಟು ಮಾಡರ್ನ್ ಟೈಮ್ಸ್ ಇಟ್ ಈಸ್ 151st ಬರ್ತ್ ಆ್ಯನಿವರ್ಸರಿ ಈಸ್ ಸಮಥಿಂಗ್ ವಿಚ್ ಈಸ್ ಅನ್ಮ್ಯಾಚ್ಡ್. ಆ ದೃಷ್ಟಿಯಿಂದನೇ ಅವರು ಕೊಟ್ಟಿರ್ತಕ್ಕಂಥ ತತ್ವ ಎಷ್ಟು ಮಟ್ಟಿಗೆ ಜನಗಳಿಗೆ ಇವತ್ತೂ ಕೂಡ, ಎಸ್ಪೆಷಲಿ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ದು ಕ್ವೆಶ್ಚನ್ ಮಾಡ್ತಕ್ಕಂಥ ಆ್ಯಟಿಟ್ಯೂಡ್ ಇರ್ತಕ್ಕಂಥ ಯಂಗ್ಸ್ಟರ್ಸ್ಗೆ ದೇ ಶುಡ್ ರೀಡ್ ಕಂಪ್ಲೀಟ್ ವರ್ಕ್ಸ್ ಆಫ್ ವಿವೇಕಾನಂದ. ದಟ್ ವಿಲ್ ಬಿ ಅನ್ ಐ ಓಪನರ್ ಫಾರ್ ದೆಮ್. ವೇದಾಹಮೇತಂ ಪುರುಷಂ ಚಿದ್ರೂಪಂ ತಮಸಃ ಪರಂ ಸೋಹಮಸ್ಮೀತಿ ಮೋಕ್ಷಾಯ ನಾಣ್ಯ ಪಂಥ ವಿಯುಕ್ತಯೇ ಆತ್ಮ ಚೈತನ್ಯಾಶ್ರಯ. ಹಾಗಿದ್ದರೆ ಆತ್ಮ ಯಾವುದರ ಆಶ್ರಯ ಪಡ್ಕೊಂಡಿದೆ? ಚೈತನ್ಯವನ್ನೇ ಆಶ್ರಯವಾಗಿ ಪಡ್ಕೊಂಡ್ಬಿಟ್ಟಿದೆ. ಈ ಚೈತನ್ಯ ಹೆಂಗಿದೆ ಅಂದರೆ ಚಿದೇವ ದೇಹಸ್ತು ಚಿದೇವ ಲೋಕಾ ಚಿದೇವ ಭೂತಾನಿ ಚಿದಿಂದ್ರಿಯಾಣಿ ಕರ್ತ ಚಿದಂತಃಕರಣಂ ಚಿದೇವ ಚಿದೇವ ಸತ್ಯಂ ಪರಮಾರ್ಥರೂಪಂ. ಶಂಕರಾಚಾರ್ಯ ಸ್ವಾತ್ಮ ಪ್ರಕಾಶಿಕ ಪ್ರಕರಣ ಗ್ರಂಥದ 19ನೇ ಶ್ಲೋಕ. ಚಿದೇವ ಸತ್ಯಂ ಪರಮಾರ್ಥ ರೂಪಂ. ಪಾರಮಾರ್ಥಿಕವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಚೈತನ್ಯ ಒಂದೇ, ಜ್ಞಾನ ಒಂದೇ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳಿದ್ದು ಮತಗಳೆಲ್ಲವೂ ಪಥಗಳು ಅಂತ. ನೀನು ಎಷ್ಟು ಮತ ಬೇಕಾದ್ರೂ ಹೋಗು, ಕೊನೆಗೆ ಎಲ್ಲಿ ಸೇರ್ತೀಯ ಅದೇ ಮೂಲ, ಅಲ್ಲಿಗೆ ಹೋಗಿ ಸೇರಬೇಕು. ನೀನು ಕರ್ಮವನ್ನಾದರೂ ಉಪಾಸನೆ ಮಾಡು, ಉಪಾಸನಾ ಪ್ರಕರಣವನ್ನಾದರೂ ಇಟ್ಕೋ, ಜ್ಞಾನವಾದರೂ ಇಟ್ಕೋ. ಕೃಷ್ಣ ಪರಮಾತ್ಮ ನೋಡಿ ಎಲ್ಲ ಹೇಳಿಬಿಟ್ಟು ಕೊನೆಗೆ ಅರ್ಜುನನಿಗೆ ಎಂಥ ಚಾಯ್ಸ್ ಕೊಟ್ಟಿದ್ದಾನೆ. ಯಥೇಚ್ಛಸಿ ತಥಾಕುರು. ನಿನಗೆ ಹೆಂಗೆ ಸರಿ ತೋರುತ್ತೋ ಅದು ಇಟ್ಕೋಪ್ಪ, ಮಿಕ್ಕಿದ್ದು ಬಿಟ್ಬಿಡು. ನಾನು ಹೇಳ್ತೀನಿ ನೀನು ಮಾಡು ಅಂತ ಹೇಳೇ ಇಲ್ಲ ಕೃಷ್ಣ. ದರ್ ಇಸ್ ಪರ್ಫೆಕ್ಟ್ ಚಾಯ್ಸ್, ಪರ್ಫೆಕ್ಟ್ ಫ್ರೀಡಮ್ ವಿಚ್ ಹಿ ಹ್ಯಾಸ್ ಗಿವನ್ ಟು ಅರ್ಜುನ. ಅದು ನಮ್ಮಲ್ಲಿ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಟ್ರೆಡಿಷನ್ ನಮ್ಮಲ್ಲಿರೋದು. ನಾವು ವೆಸ್ಟಿಂದ ಕಲ್ತ್ಕೋಬೇಕಾಗಿಲ್ಲ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಸೆಷನ್ನು. ಸಾಕ್ರೆಟಿಕ್ ಮೆಥಡ್ ಅವರೇನು ಹೇಳ್ತಾರೆ ಅದನ್ನು. ನಮ್ಮಲ್ಲಿ ಅನಾದಿ ಕಾಲದಿಂದಲೂ ಇರತಕ್ಕಂಥದ್ದೇ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಮೆಥಡು. ಉದ್ದಕ್ಕೆ ಬಂದಿರತಕ್ಕಂಥದ್ದು. ಒಂದು ಪ್ರಶ್ನೆ ಒಂದು ಉತ್ತರ, ಒಂದು ಪ್ರಶ್ನೆ ಒಂದು ಉತ್ತರ. ಪ್ರಶ್ನೋತ್ತರ ರತ್ನಮಾಲಿಕ 64 ಪ್ರಶ್ನೆ, 64 ಉತ್ತರ, 64 ಗಂಟೆ, 64 ದಿನ ಉಪನ್ಯಾಸ ಮಾಡೋದಕ್ಕೆ ಐಡಿಯಲ್ ಆಗಿರ್ತಕ್ಕಂಥ ಶಂಕರಾಚಾರ್ಯ ಪ್ರಕರಣ ಗ್ರಂಥ. ಕಿಂ ಸತ್ಯಂ ಭೂತಹಿತಂ ಅಷ್ಟೇ. ಕಿಂ ಸತ್ಯಂ, ಸತ್ಯ ಅಂದ್ರೇನು? ಸಮಸ್ತ ಭೂತಗಳಿಗೂ ಹಿತ ಮಾಡೋದು ಸತ್ಯ. ಮುಗಿದೋಯ್ತು. ಸತ್ಯ ಅಂದ್ರೇನು, ಭೂತಹಿತ ಅಂದ್ರೇನು, ಎರಡು ಎಕ್ಸ್ಪ್ಲೈನ್ ಮಾಡಿಬಿಟ್ರೆ 1 ಗಂಟೆ ಆಗೋಯ್ತು. ಎಂಥ ಐಡಿಯಲ್ ಟೆಕ್ಸ್ಟ್ ಗೊತ್ತಾ ಅದು? ಮಕ್ಕಳಿಗೆ ಪಾಠ ಮಾಡೋದಕ್ಕೆ, ಮಾರಲ್ಸ್ ಕಳಿಸೋದಕ್ಕೆ, ನೀತಿಯನ್ನು ಬೋಧಿಸೋದಕ್ಕೆ ಅಂಥದ್ದನ್ನು ಪ್ರಿಸ್ಕ್ರೈಬ್ ಮಾಡಬೇಕು. ಅನ್ಯಾಯವಾಗಿ ಏನಾಗಿದೆ ಅಂದರೆ, ಯಾರಿಗೆ ಅಧಿಕಾರ ಇದೆಯೋ ಅವರಿಗೆ ಈ ಕಡೆ ಗಮನ ಇಲ್ಲ, ಯಾರಿಗೆ ಗಮನ ಇದೆಯೋ ಅವ್ರಿಗೆ ಅಧಿಕಾರ ಇಲ್ಲ. ಅದು ಬಂದಿರೋದು. ಸೊ ನಮ್ಮಲ್ಲಿ ಇಲ್ಲದೆ ಅಲ್ಲ, ಆದರೆ ಇರೋದನ್ನು ಸದುಪಯೋಗ ಪಡ್ಕೋಬೇಕು ನಾವು. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದ ಸರ್ವಕಾರಣ ಕಾರಣ. ನೋಡಿ, ಬ್ರಹ್ಮ ಸಂಹಿತಾನಲ್ಲಿ ಈ ಮಾತು ಬರುತ್ತೆ. ಈಶ್ವರ ಪರಮಃ ಕೃಷ್ಣ, ಅವನೇ ಪರಮೋತ್ಕೃಷ್ಟವಾಗಿರ್ತಕ್ಕಂಥದ್ದು. ಹೆಂಗೆ? ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ ದಿವಿ ಇವ ಚಕ್ಷುರ ತತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗ್ರವಾಂಸಃ ಸಮಿಂದತೆ ವಿಷ್ಣೋರ್ಯತ್ ಪರಮಂ ಪದಂ. ಪರಮೋತ್ಕೃಷ್ಟವಾಗಿರ್ತಕ್ಕಂಥ ಸ್ಥಾನ ಅದು. ಅದು ಹೆಂಗೆ ಲಭ್ಯವಾಗತ್ತೆ ಅಂದರೆ ವಿವೇಕದಿಂದ ಲಭ್ಯವಾಗತ್ತೆ. ಅಭಿನವ ಗುಪ್ತಾಚಾರ್ಯ ಕಾಶ್ಮೀರದ ದೊಡ್ಡ ವಿದ್ವಾಂಸ ಹೇಳ್ತಾನೆ, ಊರ್ಧ್ವೋರ್ಧ್ವಮಾರುಹ್ಯ ಯದರ್ಥ ತತ್ವಂ ಧೀಪಶ್ಯತಿ ಶ್ರಾಂತಿಮವೇದಯಂತಿ ಫಲಂತದಾದ್ಯೈ ಪರಿಕಲ್ಪಿತಾನಾಂ ವಿವೇಕ ಸೋಪಾನ ಪರಂಪರಾಣಾಂ. ವಿವೇಕದಿಂದ ನೀವು ಮೆಟ್ಲಾಗಿ ಹತ್ಕೊಂಡು ಹೋಗ್ತಾ ಹೋದರೆ ನಿನಗೆ ಅಲ್ಲಿ ಸೇರಿಸತ್ತಪ್ಪ ಅಂತ. ಮಾನವನನ್ನಾಗಿ ಮಾಡೋದೇ ವಿವೇಕ. ವಿವೇಕ ಕಳ್ಕೊಂಡ್ಬಿಟ್ರೆ ಮನುಷ್ಯ ಪ್ರಾಣಿಗಿಂತಲೂ ಯಾವ ರೀತಿಯಲ್ಲೂ ವ್ಯತ್ಯಾಸ ಇಲ್ಲ. ಯಾವುದು ಮನುಷ್ಯನನ್ನು ಪ್ರಾಣಿಗಿಂತ ಬೇರ್ಪಡಿಸೋದು ಅಂದರೆ ವಿವೇಕವೇ. ಅದಕ್ಕೆ ಶಂಕರ ಭಗವತ್ಪಾದರು ವಿವೇಕ ಚೂಡಾಮಣಿ ಆ ಗ್ರಂಥವನ್ನೇ ಲೋಕ ಕೊಟ್ಟಿರ್ತಕ್ಕಂಥದ್ದು. ಯಾವುದು ವಿವೇಕ, ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಗ್ರಾಹ್ಯ, ಯಾವುದು ತ್ಯಾಜ್ಯ, ಅದನ್ನು ಬೋಧನೆ ಮಾಡ್ತಕ್ಕಂಥದ್ದೇ ವಿವೇಕ ನಿಜವಾದ ಅರ್ಥದಲ್ಲಿ. ಈ ದೃಷ್ಟಿಯಿಂದ ಶಿವಸೂತ್ರ ನೋಡಿ, ಚೈತನ್ಯಂ ಆತ್ಮ. ಕಾಶ್ಮೀರದಲ್ಲಿ ಶಿವಸೂತ್ರಗಳು ಬಹಳ ಪ್ರಖ್ಯಾತವಾಗಿತ್ತು. ಇವತ್ತು ನಮಗೆ ಎಂತಹ ದುರಂತ ಅಂತ ಹೇಳಿದರೆ, ಸರಸ್ವತಿ ಮಂದಿರ, ಸರಸ್ವತಿ ಕಣಿವೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರಿಗೆ ಸೇರಿಬಿಟ್ಟಿದೆ. ಸೊ ಅದರಿಂದ ಈಗೊಂದು ಹೊಸ ಶಂಕರ ಟಿ ವಿನಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದರು 3 ತಿಂಗಳ ಕೆಳಗೆ, ದಿ ಗ್ಲೋರಿ ಆಫ್ ಕಾಶ್ಮೀರ್ ಅಂತ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಾಶ್ಮೀರದ ಎಂತಹ ಕೊಡುಗೆ ಕೊಟ್ಟಿದೆ ಗೊತ್ತಾ ಭಾರತೀಯರ ಪ್ರತಿಯೊಂದು ಇದಕ್ಕೂ ಕೂಡ.
ಅಲಂಕಾರ ಶಾಸ್ತ್ರಕ್ಕೆ, ವೇದಾಂತಕ್ಕೆ ಕಾಶ್ಮೀರದ ಕೊಡುಗೆ ಏನು ಕಡಿಮೆ ಇದೆಯಾ? ನಮ್ಮಲ್ಲಿ ಡಾಕ್ಟರ್ KS ನಾಗರಾಜನ್ ಅಂತಿದ್ದರು, ಏಜಿಸ್ ಆಫೀಸಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು, BSc PhD. ಅವರ ಡಾಕ್ಟ್ರಲ್ ಥೀಸಿಸು ಕಾಂಟ್ರಿಬ್ಯೂಷನ್ ಆಫ್ ಕಾಶ್ಮೀರ್ ಟು ಸಮೃತ ಲಿಟ್ರೇಚರ್ ಅಂತ ಫಾರ್ವರ್ಡ್ ಬರೆದಿರೋದು ಕರಣ್ ಸಿಂಗ್, ಪ್ರಿನ್ಸ್ ಆಫ್ ಕಾಶ್ಮೀರ್. ಅದಕ್ಕಿಂತ ಬೇಕಾ ರೆಲೆವೆನ್ಸು? ನೋಡಿ, ಟಕಾರ ಮತ್ತು ನಕಾರದಿಂದ ಕೊನೆ ಆದರೆ ಅವರೆಲ್ಲ ಕಾಶ್ಮೀರದವರು ಅಂತ. ಕಲ್ಹಣ, ಬಿಲ್ಹಣ, ಜಲ್ಹಣ, ಮಲ್ಹಣ, ಕಯ್ಯಟ, ಭಲ್ಲಟ, ಲೊಲ್ಲಟ, ಮಲ್ಲಟ, ಆಲ್ ನಾ ಎಂಡಿಂಗ್ಸ್ ಆ್ಯಂಡ್ ಟಾ ಎಂಡಿಂಗ್ಸ್ ದೇ ಆರ್ ಫ್ರಮ್ ಕಾಶ್ಮೀರ್. ಕಾಶ್ಮೀರ್ ಮಹಾರಾಜರು ಶ್ರೀನಗರ್ ಸಂಸ್ಕೃತ್ ಸೀರೀಸ್ ಅಂತ ತರ್ತಾಯಿದ್ರು. ಆ ಮುಟ್ಟೋದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಗ್ರಂಥಗಳು 100 ವರ್ಷದ ಕೆಳಗೆ ಬಂತು, ಈಗ ಆ ಗ್ರಂಥಗಳೇ ಸಿಗೋಲ್ಲ. ಆ ದೃಷ್ಟಿಯಿಂದ ಈ ಚೈತನ್ಯ ಎಂಥದ್ದಪ್ಪ ಅಂದರೆ ರಮಣರು ವರ್ಣನೆ ಮಾಡ್ತಾರೆ ಈ ಶ್ಲೋಕದಲ್ಲಿ ಮುಂದಕ್ಕೆ. ಚಿದೇವ ವಿದ್ಯಾ ವಿಲಸಂತಿ ಅಶೂನ್ಯ. ಈ ಚಿದ್ರೂಪ ಹೆಂಗಿದೆ ಅಂದರೆ ಸ್ವಯಂ ಪ್ರಕಾಶ ಸ್ವರೂಪ, ಜ್ಯೋತಿ ಸ್ವರೂಪ. ಚೈತನ್ಯ ಅಂದರೆ ಬೇರೆಯಲ್ಲ, ಜ್ಯೋತಿ ಅಂದರೆ ಬೇರೆಯಲ್ಲ. ಹಾಗಿದ್ರೆ ಜ್ಯೋತಿ ಅಂದರೆ ಏನು? ಅದನ್ನು ಅರ್ಥ ಮಾಡ್ಕೋಬೇಕು ನಾವು ಈ ಹಿನ್ನೆಲೆಯಲ್ಲಿ. ಕಿಂಜ್ಯೋತಿ, ಶಂಕರಾಚಾರ್ಯರ ಏಕಶ್ಲೋಕ ಪ್ರಕರಣ ನೋಡಿ, ಅದು ಪ್ರಾರಂಭ ಆಗೋದೇ ಜ್ಯೋತಿ ಅಂದರೆ ಏನು ಅಂತ ಪ್ರಶ್ನೆ. ಕಿಂಜ್ಯೋತಿಸ್ತವ ಭಾನುಮಾನ ಹನಿಮೆ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪ ದರ್ಶನವಿದೌ ಕಿಂ ಜ್ಯೋತಿರಾಖ್ಯಾಹಿಮೆ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ಧೀರ್ಧಿಯೋ ದರ್ಶನೆ ಕಿಂ ತತ್ರಾಹ ಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಗುರು ಶಿಷ್ಯರ ಸಂವಾದ. ಶಿಷ್ಯನಾಗಿರುವನು ಕೇಳ್ತಕ್ಕಂಥ ಪ್ರಶ್ನೆ, ನಿನ್ನ ಜ್ಯೋತಿ ಯಾವುದು? ಯಾವುದಪ್ಪ ನಿನಗೆ ಜ್ಯೋತಿ ಅಂದರೆ? ಅದಕ್ಕೆ ಉತ್ತರ ಕೊಡ್ತಾರೆ, ಬೆಳಗ್ಗೆ ಆದರೆ ಸೂರ್ಯ, ರಾತ್ರಿ ಆದರೆ ದೀಪ ಅಂತ. ಆಯಿತು, ಅದ್ರ ಮೇಲೆ ಮತ್ತೆ ಪ್ರಶ್ನೆ ಇರಬಹುದು, ಆ ಸೂರ್ಯ ಮತ್ತು ದೀಪವನ್ನು ನೋಡೋದಕ್ಕೆ ಬೇಕಾಗಿರ್ತಕ್ಕಂಥ ಜ್ಯೋತಿ ಯಾವುದು? ನನ್ನ ಕಣ್ಣು. ಕಣ್ಣಿಂದ ನೋಡ್ತೀನಿ ದೀಪವನ್ನು. ಆಯಿತು, ನೀನು ಕಣ್ಣು ಮುಚ್ಚಿದಾಗ ಅಥವಾ ನೋಡೋಕ್ಕೆ ಆಗದೇ ಇರೋವಾಗ ಜ್ಯೋತಿ ಯಾವುದು? ಆ ಸಂದರ್ಭದಲ್ಲಿ ಯಾವುದು ಜ್ಯೋತಿ? ನನ್ನ ಮನಸ್ಸು. ಯಾಕೆ ನಾವು ಮನಸ್ಸಿನಿಂದನೇ ಎಲ್ಲವನ್ನೂ ನೋಡ್ತಕ್ಕಂಥದ್ದು. ನಾನು ಮಾಡ್ತೀನಿ ಅಂದರೆ ನನ್ನ ಮನಸ್ಸು ಮಾಡಿಸ್ತಾ ಇದೆ ನನ್ನ ಕೈಯಲ್ಲಿ ಅಂತ. ಅದಕ್ಕೆ ನೋಡಿ, ನಾವು ಕೆಲಸ ಮನೆಯಿಂದ ಹೊರಡ್ತೀವಿ ಆಚೆ ಕಡೆ, ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಬರಬೇಕು ಅಂತ, ಆದರೆ ಇನ್ನೆಲ್ಲೋ ಹೊರಟೋಗ್ತೀವಿ, ಇಲ್ಲಿಗೆ ಬರದೆ. ಯಾಕೆಂದರೆ ಮನಸ್ಸು ಇನ್ನೆಲ್ಲೋ ಎಳೆದು ಬಿಡುತ್ತೆ. ಸೊ ಅದರಿಂದ ನಾನು ಎಲ್ಲಿದ್ದೀನಿ ಅಂದರೆ ನನ್ನ ಮನಸ್ಸೆಲ್ಲಿದೆಯೋ ಅಲ್ಲಿದ್ದೀನೇ ಹೊರತು ನನ್ನ ದೇಹ ಎಲ್ಲಿದ್ದೀನೋ ಅಲ್ಲಲ್ಲ. ಅದಕ್ಕೆ ನನ್ನ ಕೆಲವು ವಿದ್ಯಾರ್ಥಿಗಳಿಗೆ ಹೇಳೋದು, ನೀವೆಲ್ಲ ಕ್ಲಾಸ್ ರೂಮಲ್ಲೇ ಎದುರುಗಡೆ ಪ್ರತ್ಯಕ್ಷವಾಗಿ ಕೂತಿದ್ದೀರಪ್ಪ, ಆದರೆ ಯಾರ್ಯಾರ ಮನಸ್ಸು ಈಗ ಎಲ್ಲೆಲ್ಲಿದೆಯೋ ಯಾರಿಗೆ ಗೊತ್ತು ಅಂತ. ಯು ಆರ್ ದೇರ್ ವೇರ್ ಯುವರ್ ಮೈಂಡ್ ಈಸ್, ನಾಟ್ ವೇರ್ ಯುವರ್ ಬಾಡಿ ಈಸ್ ಅಂತ. ದೇಹ ಇಲ್ಲೇ ಇರುತ್ತೆ, ಆದರೆ ಮನಸ್ಸು ಎಲ್ಲೆಲ್ಲಿ ಹೋಗಿರುತ್ತೋ ಯಾರಿಗೆ ಗೊತ್ತು. ಅಥವಾ ಕಣ್ಣು ಮುಚ್ಚಿದಾಗ ನೋಡೋಕ್ಕೆ ಆಗದೇ ಇರುವಾಗ ಯಾವುದು ಕಾರಣ? ಮನಸ್ಸು. ಸರಿ, ಮನಸ್ಸನ್ನು ನೋಡೋದಕ್ಕೆ ಯಾವುದು ಜ್ಯೋತಿ ಬೇಕಾಗಿರೋದು? ಅದೇ ಆತ್ಮ. ಹಾಗಿದ್ರೆ ನೀನು ಯಾರು? ನಾನೇ ಆತ್ಮ ಅಷ್ಟೇ. ನೋಡಿ ಹೆಂಗೆ ತಗೊಂಡು ಹೋಗ್ತಾರೆ ಅಂದರೆ, ಲಾಜಿಕಲ್ಲಾಗಿ ಜ್ಯೋತಿ ಅನ್ನೋದಕ್ಕೆ ಆ ಚೈತನ್ಯದಿಂದ ಜ್ಯೋತಿಯನ್ನು ಹೆಂಗೆ ಡಿರೈವ್ ಮಾಡ್ತಾರೆ ನೋಡಿ ಶಂಕರ ಭಗವತ್ಪಾದರು. ಬೃಹದಾರಣ್ಯಕ ಉಪನಿಷತ್ತಲ್ಲಿ ಜನಕ ಮಹಾರಾಜ ಯಾಜ್ಞವಲ್ಕ್ಯರಿಗೆ ಪ್ರಶ್ನೆ ಮಾಡ್ತಾನೆ. ಜನಕ ರಾಜರ್ಷಿ, ಯಾಜ್ಞವಲ್ಕ್ಯರು ಬ್ರಹ್ಮರ್ಷಿಗಳು. ನೋಡಿ ಆ ಡೈಲಾಗು ಎಂಥ ಮಹತ್ವದ್ದು ಅಂದರೆ, ಇಟ್ಸ್ ಎ ಡೈಲಾಗ್ ಬಿಟ್ವೀನ್ ಎ ರಾಜರ್ಷಿ ಆ್ಯಂಡ್ ಎ ಬ್ರಹ್ಮರ್ಷಿ. ರಾಜರಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ರಾಜರ್ಷಿ ಜನಕ. ಕೇಳ್ತಾನೆ, ಯಾಜ್ಞವಲ್ಕ್ಯ ಕಿಂ ಜ್ಯೋತಿ ಅಯಂ ಪುರುಷಃ ಅಸ್ತಮಿತೆ ಆದಿತ್ಯೆ ಯಾಜ್ಞವಲ್ಕ್ಯ ಚಂದ್ರಮಸಿ ಅಸ್ತಮಿತೆ ಶಾಂತೆ ಅಗ್ನೌ ಶಾಂತಾಯಾಂ ವಾಚಿ. ಈ ರೀತಿಯಾಗಿ ಹೋಗುತ್ತೆ ಆ ಶಬ್ದ. ಸೂರ್ಯ ಚಂದ್ರರು ಯಾವಾಗ ಅಸ್ತವಾಗುವರೋ, ಬೆಂಕಿ ಆರಿ ಹೋಗುತ್ತದೆಯೋ, ಮಾತು ನಿಂತು ಹೋಗುತ್ತದೆಯೋ, ಯಾಜ್ಞವಲ್ಕ್ಯನೇ ಯಾವುದು ಮನುಷ್ಯರಿಗೆ ಜ್ಯೋತಿ? ಆತ್ಮವೇ ಜ್ಯೋತಿ ಎಂಬುದು ಯಾಜ್ಞವಲ್ಕ್ಯನ ಉತ್ತರ. ಆ ಆತ್ಮಜ್ಯೋತಿಯಿಂದಲೇ ಮನುಷ್ಯ ಕೂಡುತ್ತಾನೆ, ಹೊರಹೋಗುತ್ತಾನೆ, ಕೆಲಸ ಮಾಡುತ್ತಾನೆ ಮತ್ತು ಹಿಂತಿರುಗುತ್ತಾನೆ. ಮುಂಡುಕೋಪನಿಷತ್ತಲ್ಲಿ ನೋಡಿ, ಹಿರಣ್ಮಯೇ ಪರೇ ಕೋಶೆ ವಿರಜಂ ಬ್ರಹ್ಮ ನಿಷ್ಕಲಂ ತಚ್ಚುಬ್ರಂ ಜ್ಯೋತಿಷಾಂ ಜ್ಯೋತಿ ತದ್ಯತ್ ಆತ್ಮವಿದೋ ವಿದುಹು. 2:2-10 ಮುಂಡುಕೋಪನಿಷತ್ತು. ಹಿರಣ್ಮಯವೂ ಶ್ರೇಷ್ಠವೂ ಆದ ಅವಿದ್ಯಾ ಕಲ್ಮಶಗಳಿಲ್ಲದ ಕತ್ತಲೆ ಇಲ್ಲದೆ ಇರತಕ್ಕಂಥದ್ದೇ ಬ್ರಹ್ಮ. ಅದು ಶುದ್ಧ. ಜ್ಯೋತಿಗಳಲ್ಲೆಲ್ಲ ಅದೇ ಜ್ಯೋತಿ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಕಠೋಪನಿಷತ್ತಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ,
ಅಲ್ಲಿ ಸೂರ್ಯನಾಗಲಿ ಚಂದ್ರನಾಗಲಿ ನಕ್ಷತ್ರಗಳಾಗಲಿ ಪ್ರಕಾಶಿಸುವುದಿಲ್ಲ, ಮಿಂಚೂ ಸಹ ಪ್ರಕಾಶಿಸುವುದಿಲ್ಲ. ಚಿದಾನಂದ ಮೂರ್ತಿಯವರ ಮನೆ ಹೆಸರು ಮಿಂಚು ಅಂತ. ಅಗ್ನಿಯೂ ಸಹ ಪ್ರಕಾಶಿಸುವುದಿಲ್ಲ. ಪ್ರಕಾಶಿಸುತ್ತಿರುವ ಅವನನ್ನೇ ಅನುಸರಿಸಿ ಎಲ್ಲವೂ ಪ್ರಕಾಶಿಸುತ್ತದೆ. ಅವನ ಪ್ರಕಾಶದಿಂದಲೇ ಎಲ್ಲವೂ ಪ್ರಕಾಶವಾಗುತ್ತದೆ. ಅದಕ್ಕೇ ಶಂಕರ ಭಗವತ್ಪಾದರ ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಸುರೇಶ್ವರಾಚಾರ್ಯರ ಮಾನಸೋಲ್ಲಾಸ ವ್ಯಾಖ್ಯಾನದ 10ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಪ್ರಕಾಶಸ್ಯ ಪ್ರಕಾಶೋಯಂ ಪ್ರಕಾಶೇನ ಪ್ರಕಾಶ್ಯತಾಮ್ ಅನ್ನೋ ಮಾತು ಬರುತ್ತೆ. ಪ್ರಕಾಶಕ್ಕೆ ಪ್ರಕಾಶ ರೂಪವಾಗಿರೋದು ಯಾವುದು, ಅದರ ಮೇಲೆ ಸ್ವಾಮಿ ಹರ್ಷಾನಂದಜಿ ಮಹಾರಾಜ್ ಅವರು ಅದ್ಭುತವಾಗಿ ಕನ್ನಡದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಆ ಒಂದು ಮಂತ್ರದ ಮೇಲೆ. ಭಗವದ್ಗೀತೆಯಲ್ಲಿ ನೋಡಿ 13ನೇ ಅಧ್ಯಾಯ 17ನೇ ಶ್ಲೋಕ, ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ಸ್ಪಷ್ಟವಾಗಿ ಆತ್ಮವಸ್ತು ಬೆಳಕುಗಳಲ್ಲೆಲ್ಲ ಬೆಳಕಾಗಿದೆ, ಕತ್ತಲೆಯಿಂದ ಆಚೆಗಿದೆ. ಜ್ಞಾನವೂ ಜ್ಞೇಯವೂ ತಿಳಿಯತಕ್ಕದ್ದು, ಜ್ಞಾನದ ಫಲವೂ ಮೋಕ್ಷವೂ ಎಲ್ಲವೂ ನಿನ್ನ ಹೃದಯದಲ್ಲೇ ಇದೆ, ಒಳಗಡೆ ಅಲ್ಲ. ನೋಡ್ಕೋಬೇಕಾದ್ರೆ ಹೃದಯದಲ್ಲಿದೆ. ನೀಲತೋ ಯದ ಮಧ್ಯಸ್ಥ ವಿದ್ಯುಲ್ಲೇಖೇ ಬಭಾಸ್ವರ ನೀವಾರಶೂಕವತ್ತನ್ವಿ ಪೀತಾಬಾ ಸ್ವತ್ಯನೂಪಮ ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತಃ ಸಬ್ರಹ್ಮ ಸಶಿವಸ್ಸೇಂದ್ರ ಸೋಕ್ಷರ ಪರಮಸ್ವರಾಟ್. ಎಂಥ ಒಳ್ಳೆ ಮಾತು ನೋಡಿ, ನಾರಾಯಣ ಸೂಕ್ತದಲ್ಲಿ ಬರ್ತಕ್ಕಂಥದ್ದು. ಹೃದಯದ ಒಳಗಡೆ ನಿವಿಷ್ಟ ಅಂತ ಹೇಳಿಲ್ಲ, ಸನ್ನಿವಿಷ್ಟ. ನೆನಪಿಟ್ಕೊಳ್ಳಿ, ನಿವಿಷ್ಟ ಅಂದರೆ ಇದ್ದಾನೆ ಅಂತ, ಸನ್ನಿವಿಷ್ಟ ಅಂದರೆ ಒಳಗಡೆ ಸ್ಥಿರವಾಗಿದ್ದಾನೆ ಅಂತ ಅಷ್ಟೇ. ಸನ್ ಆ ಪ್ರತ್ಯಯ. ಅದನ್ನು ನೀವು ಕ್ರಿಶ್ಚಿಯನ್ ಮೈಥಾಲಜಿಯಲ್ಲಿ ನೋಡಿದ್ರೆ ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತಿನ್ ಯು. ಅದನ್ನು ಮಹಮ್ಮದ್ ಖುರಾನಲ್ಲಿ ನೋಡಿದರೆ ಗಾಡ್ ಈಸ್ ನಿಯರರ್ ಟು ಯು ದ್ಯಾನ್ ದಿ ಆರ್ಟರಿ ಆಫ್ ಯುವರ್ ಹಾರ್ಟ್. 3 ಜನನೂ ಒಂದೇ ಹೇಳಿದ್ರೋ ಇಲ್ವೋ? ಇದು ಕೃಷ್ಣ ಆಗಿರ್ಬೋದು, ಅದು ಕ್ರಿಸ್ತ ಆಗಿರ್ಬೋದು, ಅದು ಮಹಮ್ಮದ್ ಆಗಿರ್ಬೋದು. ಸೊ ಆ ದೃಷ್ಟಿಯಿಂದ ಯಾವ ಮಹನೀಯರು ನಮ್ಮನ್ನು ತಪ್ಪುದಾರಿಗೆ ಎಳಿತಕ್ಕಂಥ ಕೆಲಸ ಮಾಡಿಲ್ಲ. ನಾವು ಅನುಯಾಯಿಗಳು ಅದನ್ನು ತಪ್ಪಾಗಿ ಗ್ರಹಿಸಿದ್ದೀವಿ. ಅದು ಇರತಕ್ಕಂಥದ್ದು. ಆಲ್ ಆರ್ ಗ್ರೇಟ್ ಮಾಸ್ಟರ್ಸ್. ಡಾಕ್ಟರ್ NS ಅನಂತರಂಗಾಚಾರ್ಯ ಅದನ್ನೇ ಹೇಳ್ತಾ ಇದ್ದರು ಪ್ರತಿ ಉಪನ್ಯಾಸದಲ್ಲಿ. ಡೋಂಟ್ ಟೆಸ್ಟ್ ಎ ಗ್ರೇಟ್ ಮ್ಯಾನ್. ಹೂ ಆರ್ ಯು ಟು ಟೆಸ್ಟ್ ದೋಸ್ ಗ್ರೇಟ್ ಪೀಪಲ್? ನೀನು ಯಾರಪ್ಪ ನಿನ್ನ ಅಳತೆಗೋಲಿಂದ ಅವರನ್ನು ಅಳೆಯೋದಕ್ಕೆ? ಅವರೆಲ್ಲ ಮಹನೀಯರು. ಸೊ ನಿನ್ನ ಮಟ್ಟ ಏನು, ಅವರ ಮಟ್ಟ ಏನು? ಸೊ ಅದರಿಂದ ಮುಖ್ಯವಾಗಿ ಇಲ್ಲಿ ನೋಡಿ, ಮಳೆಯಿಲ್ಲದ ಮೋಡದಂತೆ, ಅಲೆಗಳಿಲ್ಲದ ಸಮುದ್ರದಂತೆ, ಗಾಳಿಯಿಲ್ಲದ ದೀಪದಂತೆ ಶಿವ ನಿಶ್ಚಲವಾಗಿ ತಪಸ್ಗೈತಾ ಇದ್ದಾನೆ ಅಂತ ಕಾಳಿದಾಸ ವರ್ಣನೆ ಮಾಡ್ತಾನೆ. ಕುಮಾರ ಸಂಭವ 3ನೇ ಸರ್ಗದಲ್ಲಿ ಅವೃಷ್ಟಿ ಸಂಭ್ರಂಭ ಇವಾಂಬುಮಾಹ ಅಪಾಮಿವಾಧಾರ ಮನುತ್ತರಂಗಂ ಅಂತಶ್ಚರಾಣ ಮರುತ ನಿರೋಧ ನಿವಾತ ನಿಷ್ಕಂಪ ಇವ ಪ್ರದೀಪಂ. ಪ್ರದೀಪ ಅಂದರೆ ಬೇರೆಯಲ್ಲ, ಜ್ಯೋತಿ ಅಂದರೆ ಬೇರೆಯಲ್ಲ. ಅದಕ್ಕೆ ನಾವು ಯಾವಾಗಲೂ ಕೂಡ ಮನೆಯಲ್ಲಿ ದೀಪವನ್ನು ಬೆಳಗಬೇಕೇ ಹೊರತು ದೀಪವನ್ನು ಆರಿಸಬಾರ್ದು. ಈಗ ಹೊಸದಾಗಿ ಅದೊಂದು ಪ್ರವೃತ್ತಿ ಬಂದುಬಿಟ್ಟಿದೆ ಪಾಶ್ಚಾತ್ಯರಿಂದ. ಪ್ರತಿ ಹುಟ್ಟುಹಬ್ಬನೂ ನೀವು ಕ್ಯಾಂಡಲ್ ಬ್ಲೋ ಆಫ್ ಮಾಡೇ ಮಾಡೋದು. ಸೊ ನಾವು ಕ್ಯಾಂಡಲ್ ಲಿಟ್ ಮಾಡಬೇಕೇ ಹೊರತು ಕ್ಯಾಂಡಲ್ನ ಬ್ಲೋ ಆಫ್ ಮಾಡಬಾರ್ದು ನಮ್ಮ ಇದರಲ್ಲಿ. ಅದಕ್ಕೆ ಯಾವಾಗಲೂ ಕೂಡ ಹಿಂದಿನ ಕಾಲದಲ್ಲಿ ನಂದಾದೀಪ ಅಂತ ಇರ್ತಾ ಇದ್ದಿತ್ತು. ಯಾವಾಗಲೂ ನಂದಿದೆ ಒಂದೇ ಸಮನೆ ಉರಿತಾ ಇರುತ್ತೋ ಅದು. ಅದಕ್ಕೆ ನಮ್ಮ ಬಸ್ಸಲ್ಲಿ ಕೆಲವು ಬೋರ್ಡ್ ಇರುತ್ತೆ ನೋಡಿ, ಕೋಪವು ನಂದಿದ ದೀಪವಾಗಲಿ, ನಗುವು ನಂದಾ ದೀಪವಾಗಲಿ. ಕೋಪ ನಂದು ಹೋಗಬೇಕು, ಅಲ್ಲೇ ಬಿಟ್ಬಿಡ್ಬೇಕು, ಬೆಳೆಸಬಾರ್ದು. 2 ಕೈ ಸೇರಿದ್ರೆ ಚಪ್ಪಾಳೆ, 1 ಕೈ ಎಷ್ಟು ಹಾರಾಡ್ತಾರೆ ಅವರು, ಅವರೇ ಸುಮ್ಮನೆ ಆಗ್ತಾರೆ. ನಗುವು ನಂದಾ ದೀಪವಾಗಲಿ. ಯಾರಾದ್ರು ನಗ್ತಾ ಇದ್ದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಹೊರತು ಅಳ್ತಾ ಇದ್ದರೆ ಏನು ಚೆನ್ನಾಗಿರುತ್ತೆ? ಅದಕ್ಕೆ ನಾವು ಯಾರಾದ್ರೂ ಕಂಡಾಗ ಏನು ಪ್ರಶ್ನೆ ಕೇಳ್ತೀವಿ? ಎಲ್ಲ ಚೆನ್ನಾಗಿದ್ದೀರಿ ತಾನೇ ಅಂತ ಕೇಳ್ತೀವಿ ಹೊರತು ಎಲ್ಲ ಚೆನ್ನಾಗಿಲ್ಲ ತಾನೇ ಅಂತ ಯಾರನ್ನೂ ಕೇಳಲ್ಲ. ಚೆನ್ನಾಗಿಲ್ಲದೆ ಇರೋದು ಒಂದು ಕ್ಷಣ ದೇಹಕ್ಕೆ ರೋಗ ಬಂದಾಗ ಉಂಟಾಗತಕ್ಕಂಥ ಕ್ಷುಬ್ಧ ಸ್ಥಿತಿ, ಅದು ಶಾಶ್ವತ ಸ್ಥಿತಿ ಅಲ್ಲ. ಮತ್ತೆ ನಾವು ಕುದುರ್ಕೋತೀವಿ, ಮತ್ತೆ ಸರಿ ಹೋಗುತ್ತೆ. ಅದರಿಂದ ಯಾವಾಗಲೂ ಕೂಡ ನೆಟ್ಟಗಿರೋದು, ಸರಿಯಾಗಿರ್ತಕ್ಕಂಥದ್ದು, ಶುದ್ಧವಾಗಿರೋದೇ ನಮ್ಮ ಒಂದು ಸಹಜ ಸ್ಥಿತಿ. ಅದೇ ನಿತ್ಯ ಸ್ಥಿತಿ, ಅದೇ ಶಾಶ್ವತ ಸ್ಥಿತಿ, ಅದೇ ಸ್ಥಿತಿ, ಅದು ಅವಸ್ಥೆಯಲ್ಲ. ಆ ದೃಷ್ಟಿಯಿಂದಲೇ ಆ ಸ್ಥಿತಿಯನ್ನೇ ನಮಗೆ ತೋರಿಸ್ಕೊಡೋದಕ್ಕೆ ಜ್ಯೋತಿಯ ಮುಖಾಂತರ, ಚೈತನ್ಯದ ಮುಖಾಂತರ ರಮಣರು ಸದ್ದರ್ಶನಂ ಪೂರ್ತಿ ಪ್ರಯತ್ನ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಎಲ್ಲ ಶ್ಲೋಕದಲ್ಲೂ ಕೂಡ ಸಂತ್ಯಜ್ಯ ಶಾಸ್ತ್ರದಾಲಂ ಸವ್ಯವಹಾರಂಚ ಸರ್ವತಸ್ತ್ಯಕ್ತ್ವಾ ಆಶ್ರಿತ್ಯ ಪೂರ್ಣ ಪದವೀಂ ಆಸ್ತೆ ನಿಷ್ಕಂಪ ದೀಪವದ್ಯೋಗಿ.
ಒಬ್ಬ ಮಹಾತ್ಮರು ಹೆಂಗಿರ್ತಾರೆ ಅಂದರೆ ಎಲ್ಲ ಶಾಸ್ತ್ರದ ವಿಷಯಗಳನ್ನು ಪಕ್ಕಕ್ಕಿಟ್ಟು ಎಲ್ಲ ವ್ಯವಹಾರಗಳನ್ನು ದೂರ ಮಾಡಿ ಪರಿಪೂರ್ಣವಾದ ಅಖಂಡ ಸಚ್ಚಿದಾನಂದ ರೂಪವನ್ನು ಆಶ್ರಯಿಸಿ ಸ್ವಲ್ಪವೂ ಚಲನೆ ಇಲ್ಲದೆ ದೀಪದ ಕುಡಿಯಂತೆ ಬೆಳಗುತ್ತಾರೆ. ನೋಡಿ, ಯಾವಾಗಲೂ ಕೂಡ ಗಾಳಿ ಇಲ್ಲದೆ ಹೋದರೆ ದೀಪ ಏಕಮುಖವಾಗಿ ಉರಿತಾ ಇರುತ್ತೆ. ಸ್ವಲ್ಪ ಗಾಳಿ ಬೀಸಿದ್ರೆ ಆ ದೀಪ ಅಲ್ಲಾಡುತ್ತೆ. ಹಾಗೆ ನಮ್ಮ ಮನಸ್ಸನ್ನು ಯಾವಾಗಲೂ ಕೂಡ ಒಂದು ವಿಷಯದ ಕಡೆಗೆ ಕೇಂದ್ರೀಕೃತಗೊಳಿಸ್ಕೋಬೇಕು ಅಂತ ಇರತಕ್ಕಂಥದ್ದು. ಅದಕ್ಕೆ ವಿವೇಕಾನಂದರು ಹೇಳೋದು, ಎಜುಕೇಷನ್ ಈಸ್ ನಾಟ್ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಬಟ್ ಕಾನ್ಸಂಟ್ರೇಷನ್ ಆಫ್ ಮೈಂಡ್. ಯು ಶುಡ್ ಕಾನ್ಸಂಟ್ರೇಟ್. ನೀನು ಎಷ್ಟು ಓದ್ದೆ ಅಂತಲ್ಲ ಮುಖ್ಯ, ಎಷ್ಟು ನಿನಗೆ ಗ್ರಹಿಸೋದಕ್ಕಾಯಿತು ಅಂತ ಮುಖ್ಯ. ಸುಮ್ಮನೆ ಎಷ್ಟು ಓದ್ತಾ ಹೋಗಿ ಒಂದು ಕಡೆ ಎಲ್ಲ ಮರೆತು ಹೋಗಿಬಿಟ್ರೆ ಏನು ಪ್ರಯೋಜನ? ಸೊ ಅದರಿಂದ ಒಂದು ವಿಷಯವನ್ನು ಸರಿಯಾಗಿ ಗ್ರಹಿಸಿ ಅದನ್ನು ನಮ್ಮ ಜೀವನಕ್ಕೆ ತಂದುಕೊಂಡ್ರೆ ಅಷ್ಟೇ ಸಾಕು ಜೀವನದಲ್ಲಿ. ವೈರಾಗ್ಯ ವಿಪುಲ ಮಾರ್ಗಂ ವಿಜ್ಞಾನೋದ್ದಾಮದೀಪಿಕೋದ್ದೀಪ್ತಂ ಆರುಹ್ಯ ತತ್ವಹರ್ಮ್ಯಂ ಮುಕ್ತ್ಯಾ ಸಹ ಮೋದತೆ ಯತಿರಾಟ್. ಆತ್ಮಜ್ಞಾನ ಎಂಬತಕ್ಕಂತಹ ದೀಪದಿಂದ ಪ್ರಜ್ವಲಿಸ್ತಕ್ಕಂತಹ ವೈರಾಗ್ಯ ಎಂಬ ವಿಶಾಲವಾದ ಮಾರ್ಗವನ್ನು ಅನುಭವಿಸಿ ತತ್ವಜ್ಞಾನ ಎಂಬ ಉಪ್ಪರಿಗೆಯನ್ನು ಏರಿ ಮುಕ್ತಿ ಎಂಬ ವನಿತೆಯೊಡನೆ ಅವನು ಆನಂದಿಸುತ್ತಿದ್ದಾನೆ. ಎಂಥ ಅಲಂಕಾರ ನೋಡಿ ಇಲ್ಲಿರ್ತಕ್ಕಂಥದ್ದು. ವೈರಾಗ್ಯ ಅನ್ನೋದೇ ಮಾರ್ಗ. ವಿಗತಃ ರಾಗ ಯಸ್ಮಾತ್, ಯಾರಿಂದ ರಾಗದ್ವೇಷಾದಿಗಳು ದೂರವಾಗಿದೆಯೋ ಅದು. ಯಾಕೆ? ರಜೋ ರಾಗಾತ್ಮಕಂ ವಿದ್ಧಿ. ಭಗವದ್ಗೀತೆ ಹೇಳ್ತಾ ಇದೆ, ರಜೋಗುಣದ ಪ್ರತೀಕ ರಾಗದ್ವೇಷಗಳು ಅಂತ. ಯಾರಿಗಾದರೂ ತುಂಬ ರಾಗದ್ವೇಷಗಳು ಜಾಸ್ತಿ ಇದ್ದರೆ ಅವರು ರಜೋಗುಣ ಪ್ರವೃತ್ತರು ಅಂತ. ಅದಕ್ಕೆ ನೋಡಿ ನಮ್ಮಲ್ಲಿ ಆಹಾರ ತ್ರೈವಿಧ್ಯವೂ ಕೂಡ ಹೇಳಿದ್ದಾರೆ. ಸಾತ್ವಿಕ ಆಹಾರ, ರಾಜಸಾಹಾರ, ತಾಮಸಾಹಾರ ಅಂತ. ಈಗ ಸೊಪ್ಪು ಸೊದೆ ಆ ಥರದ್ದೆಲ್ಲ ಕೂಡ ಸಾತ್ವಿಕ ಆಹಾರಗಳು. ಈರುಳ್ಳಿ ಬೆಳ್ಳುಳ್ಳಿ ಆ ಥರದ್ದೆಲ್ಲ ಕೂಡ ರಾಜಸಾಹಾರಗಳು. ಉದ್ದಿನೊಡೆ, ಗಸಗಸೆ ಇದೆಲ್ಲ ಕೂಡ ತಾಮಸಾಹಾರಗಳು. ಸೊ ಅದರಿಂದನೇ ಯಾವ ರೀತಿ ನಾವು ಆಹಾರ ತೆಗೆದುಕೋತೀವೋ ಆ ರೀತಿಯಾಗಿ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರುತ್ತೆ. ಹಾಗೆ ಅಂತ ಹೇಳಿಬಿಟ್ಟು ನಾನು ಏನು ತಿಂದರೂ ಹೇಗಾದರೂ ಇರ್ತೀನಿ ಅಂತ ಹೇಳಿದರೆ ಹೇಗೋ ಇರ್ತೀಯ ಅಷ್ಟೇ. ಹೇಗಿರಬೇಕೋ ಹಾಗಿರಲ್ಲ. ಆ ದೃಷ್ಟಿಯಿಂದನೇ ನಮ್ಮ ಮನಸ್ಸಿಗೆ ಯಾವ ರೀತಿಯಾಗಿರ್ತಕ್ಕಂಥದ್ದಿರುತ್ತೋ ಆ ರೀತಿಯಾಗಿರ್ತಕ್ಕಂಥ ಭಾವನೆಗಳೇ ಬರುತ್ತೆ. ಯಾದೃಶಿ ಭಾವನಾಸ್ತತ್ರ ಸಿದ್ಧಿರ್ಭವತಿ ತಾದೃಶಿ ಏನೈವಾಲಿಂಗಿತ ಕಾಂತ ತೇನೈವಾಲಿಂಗಿತ ಸುತ. ಅದಕ್ಕೆ ಹೇಳ್ತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ತುಂಬ ಮುಖ್ಯ. ಯಾವಾಗಲೂ ಕೂಡ ಒಳ್ಳೆಯ ಭಾವನೆಗಳನ್ನೇ ಇಟ್ಕೋಬೇಕು, ಒಳ್ಳೆಯದನ್ನೇ ಹೇಳಬೇಕು, ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಕೇಳಬೇಕು ಅಂತ. ಅದಕ್ಕೆ ನಾವು ಮತ್ತೆ ಮತ್ತೆ ಒತ್ತಿ ಹೇಳಿರ್ತಕ್ಕಂಥದ್ದು, ವಿದ್ಯೆ ಅನ್ನೋದೇ ಬೆಳಕಪ್ಪ, ಅವಿದ್ಯೆ ಅನ್ನೋದೇ ಕತ್ತಲೆ. ವಿದ್ಯಾದಿನಂ ಪ್ರಕಾಶತ್ವಾತ್ ಅವಿದ್ಯಾ ರಾತ್ರಿ ರುಚ್ಯತೆ. ಪಂಚದಶಿನಲ್ಲಿ ವಿದ್ಯಾರಣ್ಯರು ಹೇಳ್ತಕ್ಕಂಥ ಮಾತು. ನಿರ್ಗುಣ ಮಾನಸ ಪೂಜಾ 19ನೇ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ಹೇಳ್ತಾರೆ ನೋಡಿ, ಸಮಸ್ತ ವಾಸನೆಗಳ ತ್ಯಾಗವನ್ನು ಧೂಪವನ್ನು ವಿದ್ವಾಂಸನು ಆತ್ಮಲಿಂಗಕ್ಕೆ ಆಘ್ರಾಣಿಸಬೇಕು. ಜ್ಯೋತಿರ್ಮಯವಾದ ಆತ್ಮಜ್ಞಾನ ಎಂಬ ದೀಪವನ್ನು ಬೆಳಗಬೇಕು. ನೋಡಿ, ಸಮಸ್ತ ವಾಸನೆಗಳಿಂದ ನಾವು ದೂರ ಆಗಬೇಕು. ಲೋಕದಲ್ಲಿ 3 ತರಹ ವಾಸನೆ ಇರೋದು: ದೇಹವಾಸನೆ, ಲೋಕವಾಸನೆ, ಶಾಸ್ತ್ರವಾಸನೆ ಅಂತ. ವಾಸನಾ ತ್ಯಾಗ ಪ್ರಕರಣ ಅಂತಲೇ ಯೋಗ ವಾಸಿಷ್ಠದಲ್ಲಿ ಒಂದು ದೊಡ್ಡ ಚಾಪ್ಟರ್ ಇದೆ. ನಾನು ನಿನ್ನೆ ನಿಮ್ಮ ಹತ್ರ ವಿನಂತಿಸ್ಕೊಂಡಿದ್ದೆ, ದೇವಡು ನರಸಿಂಹಶಾಸ್ತ್ರಿಗಳು ಸಮಗ್ರವಾಗಿರ್ತಕ್ಕಂಥ ಯೋಗ ವಾಸಿಷ್ಠವನ್ನು 26 ಸಂಪುಟಗಳಲ್ಲಿ ಭಾಷಾಂತರ ಮಾಡಿದ್ರು 63 ವರ್ಷದ ಹಿಂದೆ ಅಂತ. ಸೊ ಆ ದೃಷ್ಟಿಯಿಂದ ವಾಸನಾಕ್ಷಯ ಮುಖ್ಯವಾಗಿ ಬೇಕಾಗಿರೋದು. ಕೆಲವಿಗೆ ದೇಹವಾಸನೆ ಅದು ಬಿಡೋದೇ ಇಲ್ಲ ಕೊನೆ ತನಕ. ನಾನು ತುಂಬ ಚೆನ್ನಾಗಿರ್ತಕ್ಕಂಥವನು, ನಾನು ತುಂಬ ಸ್ಫುರದ್ರೂಪಿ ಅನ್ನೋ ಒಂದು ವಾಸನೆ. ಇನ್ನು ಕೆಲವರಿಗೆ ಲೋಕವಾಸನೆ. ಲೋಕದಲ್ಲಿ ಪ್ರತಿಯೊಬ್ಬರೂ ನಾನು ಹೊಗಳಬೇಕು, ಪ್ರತಿಯೊಬ್ಬರೂ ನನ್ನನ್ನು ಬುದ್ಧಿವಂತ ಅಂತ ಹಾಡಬೇಕು, ಅದು ಅದಲ್ಸಿ ಹಾಕ್ಕೋತಾರೆ ಕೆಲವರು. ಅದೂ ಬಿಡ್ತು ಅಂತ ಇಟ್ಕೊಳ್ಳಿ, 3ನೇದು ಒಂದು ಹಿಡ್ಕೊಳ್ಳುತ್ತೆ, ಶಾಸ್ತ್ರವಾಸನೆ. ಈ ಶಾಸ್ತ್ರದಲ್ಲಿ ನನ್ನ ಸಮಾನ ಓದಿರೋವರೇ ಇಲ್ಲ. ಎಲ್ಲಕ್ಕಿಂತ ಶಾಸ್ತ್ರವಾಸನೆ ಬಹಳ ಕೆಟ್ಟದ್ದು. ಯಾಕೆಂದರೆ ಜ್ಞಾನ ಅನ್ನೋದು ಯಾರ ಸ್ವತ್ತು ಅಲ್ಲ. ಯಾರಿಗೆ ಬೇಕಾದರೂ ಜ್ಞಾನ ಎಂಬತಕ್ಕಂಥದ್ದು ಪಡ್ಕೊಳ್ಳೋದಕ್ಕೆ ಅರ್ಹತೆ ಇದೆ, ಅವಕಾಶಗಳು ಈಗಿನ ಕಾಲದಲ್ಲಿ ಇದೆ. ಆ ದೃಷ್ಟಿಯಿಂದ ನನಗೆ ಗೊತ್ತಿಲ್ಲ ಅಂತ ಹೇಳಬೇಕೇ ಹೊರತು ನನಗೆ ಯಾರೂ ಕೊಡಲಿಲ್ಲ ಅನ್ನೋ ಮಾತನ್ನು ಮಾತ್ರ ಹೇಳಬಾರ್ದು. ಎಷ್ಟು ಗ್ರಂಥಗಳು ಹೊಸದಾಗಿ ಬರ್ತಾ ಇದೆ ಅಂದರೆ ನಮಗೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ವಿ ಆರ್ ಅನೇಬಲ್ ಟು ಕೀಪ್ ಪೇಸ್ ವಿತ್ ದ ಕಂಟೆಂಪ್ರರಿ ಸ್ಟಫ್ ವಿಚ್ ವಿ ಆರ್ ಗೆಟಿಂಗ್. ಹಿಂದಿನ ಕಾಲದಲ್ಲಿ ಆದರೆ ನಮಗೆ ಪುಸ್ತಕ ಇಲ್ಲ, ಅದು ಇದು ನೆಪ ಹೇಳ್ಬೋದಾಗಿತ್ತು. ಇವಾಗ ನೆಪ ಹೇಳೋಕ್ಕೆಲ್ಲ ಕಾಲ ಆಗೋಯ್ತು. ಈಗೇನಿದ್ರು ಕೂಡ ಇಮೇಲ್ ಲೋಕ. ಹಿಂದಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ಕತೆ ಹೇಳುವಾಗ ಮಕ್ಕಳು ಕೇಳ್ತಾಯಿದ್ರು, ಆಮೇಲೇನಾಯಿತು ಆಮೇಲೇನಾಯಿತು ಅಂತ. ಈಗಿನ ಕಾಲದಲ್ಲಿ ಈ ಮೇಲೇನಾಯಿತು ಈ ಮೇಲೇನಾಯಿತು ಅಂತ ಕೇಳ್ತಾರೆ. ಆಮೇಲೆ ಅದು ಮೇಲೆ ಹೊಟ್ಟೋಯ್ತು.
ಈಗ ಮೇಲಂದರೆ ಇಮೇಲೆ, ಈಗ ಯಾರೂ ಕಾರ್ಡು ಬರೆಯಲ್ಲ, ಕವರು ಬರೆಯಲ್ಲ. ಆ ಕಾಲ ಎಲ್ಲ ಅಂಧಕಾಲದಲ್ಲಿ ಆಗೋಯ್ತು. ಸೊ ಆ ದೃಷ್ಟಿಯಿಂದ ಸಮಸ್ತ ವಾಸನೆಗಳ ತ್ಯಾಗ. ಯಾವುದನ್ನು ತ್ಯಾಗ ಮಾಡಬೇಕಾಗಿರೋದು ನಾವು? ಒಳ್ಳೆಯ ಗುಣಗಳನ್ನೆಲ್ಲ, ರಾಗದ್ವೇಷಾದಿಗಳನ್ನು ಬಿಡಬೇಕು. ಯಾಕೆ? ಸಂಗ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ. ಮತ್ತೆ ಹಿಂದಕ್ಕೆ ಬರೋಕ್ಕಾಗಲ್ಲ. ಒಂದು ತೊಪ್ಪೆಜ್ಜೆ ಇಟ್ಟು ಕೂಡಲೇ ಎಳ್ಕೊಂಡು ಹೋಗ್ಬಿಡತ್ತೆ ಪೂರ್ತಿ. ಸಂಗ ಸಂಜಾಯತೆ ಕಾಮಃ, ಮೊದಲು ಆಸೆ ಅನ್ನೋದು ಬರುತ್ತೆ ನೋಡಿ. ಆಸೆಗಳು ನೂರಾರು, ಆಸೆಗಳಿಗೆ ಯಾವತ್ತೂ ಕೂಡ ಕೊನೆ ಇಲ್ಲ. ಅದಕ್ಕೆ ಭರ್ತೃಹರಿ ಹೇಳ್ತಾನೆ ವೈರಾಗ್ಯ ಶತಕದಲ್ಲಿ, ಭೋಗಾನ ಭುಕ್ತಾ ವಯಮೇವ ಭುಕ್ತಾ, ತಪೋನ ತಪ್ತಂ ವಯಮೇವ ತಪ್ತಾ, ಕಾಲೋನ ಯಾತೋ ವಯಮೇವ ಜಾತಾ, ತೃಷ್ಣಾನ ಜೀರ್ಣ ವಯಮೇವ ಜೀರ್ಣ. ಈ ಲೋಕದ ಭೋಗಗಳಿಗೆ ಕೊನೆ ಇಲ್ಲ. ಆ ಭೋಗವನ್ನು ಪಡೀತಕ್ಕಂಥ ದೇಹಕ್ಕೆ ಕೊನೆ ಇದೆ. ಕಾಲ ಎಲ್ಲೂ ಹೋಗ್ತಾ ಇಲ್ಲ, ನಾವು ಹೋಗ್ತಾ ಇದ್ದೀವಿ. ಅದು ಹೆಂಗೆ ಅಂದರೆ, ಬಸ್ಸು ಅಥವಾ ಕಾರಲ್ಲಿ ಪ್ರಯಾಣ ಮಾಡುವಾಗ ಮರಗಳು ಓಡ್ತಾ ಇರೋ ಹಾಗೆ ನಮಗೆ ಭಾಸವಾಗತ್ತೆ. ಮರಗಳೆಲ್ಲ ಓಡ್ತಾ ಇರೋದು, ಮರಗಳು ಇರೋ ಕಡೆನೇ ಇದೆ, ನಾವು ಓಡ್ತಾ ಇದ್ದೀವಿ. ನಮ್ಮ ಓಡುವಿಕೆಯನ್ನು ಮರಗಳ ಮೇಲೆ ಆರೋಪಣೆ ಮಾಡ್ತಾ ಇದ್ದೀವಿ. ಅತಸ್ಮಿನ್ ತದ್ಬುದ್ಧಿ ಅಧ್ಯಾಸ. ಅದೇ ನಾವು ಅಧ್ಯಾಸದಲ್ಲಿ ಇರತಕ್ಕಂತಹ ಮಾತು. ಸೊ ಈ ದೃಷ್ಟಿಯಿಂದ ತಪೋನ ತಪ್ತಂ ವಯಮೇವ ತಪ್ತಾ, ತಪಸ್ಸು ಕೊನೆಯಿಲ್ಲ, ಆದರೆ ತಪಸ್ಸು ಮಾಡ್ತಕ್ಕಂಥ ದೇಹಕ್ಕೆ ಕೊನೆ ಇದೆ. ತದ್ಧಿ ತಪಸ್ತದ್ಧಿ ತಪಃ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಉಪನಿಷತ್ತುಗಳಲ್ಲಿ. ವಿದ್ವಾಂಸ ಹಾಗಿದ್ರೆ ಏನು ಮಾಡಬೇಕು? ತ್ಯಾಗ ಎಂಬ ಧೂಪವನ್ನು ಹಚ್ಚಬೇಕು ನೋಡಿ. ನ ಕರ್ಮಣ ನ ಪ್ರಜಯ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶು. ಬರೀ ಸನ್ಯಾಸಿಗಳನ್ನ ಬರಮಾಡ್ಕೊಳ್ಳೋವಾಗ ಮಾತ್ರ ಹೇಳಿಬಿಟ್ಟು ಆಮೇಲೆ ಮರ್ತು ಬಿಡೋದಲ್ಲ ಆ ಮಂತ್ರನ. ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕಿರಬೇಕಾಗಿರ್ತಕ್ಕಂಥ ಮಂತ್ರ ಅದು. ಕರ್ಮದಿಂದ ಅಲ್ಲ, ಪ್ರಜೆಯಿಂದ ಅಲ್ಲ, ಹಣದಿಂದ ಅಲ್ಲ. ತ್ಯಾಗೇನೈಕೆ ಅಮೃತತ್ವಮಾನಶು, ತ್ಯಾಗದಿಂದ ಅಮೃತತ್ವ ಪ್ರಾಪ್ತಿ, ಇನ್ನು ಯಾವುದರಿಂದನೂ ಅಲ್ಲ. ತ್ಯಾಗ ಅಂದರೆ ನಮಗೆ ಮನಸ್ಸಿಗೆ ಬರ್ತಕ್ಕಂಥದ್ದೇ ಕರ್ಣನ ಪಾತ್ರ. ಕರ್ಣ ಅಂದರೆ ತ್ಯಾಗ, ತ್ಯಾಗ ಅಂದರೆ ದಾನ, ದಾನ ಅಂದರೆ ಕರ್ಣ. ಆ ದೃಷ್ಟಿಯಿಂದ ನೋಡಿ, ಹುಟ್ಟಿದ ಕೂಡಲೇ ತನ್ನನ್ನು ತೇಲಿಬಿಟ್ಟಂತಹ ತಾಯಿಗೂ ಕೊನೆಗೆ ಅವನು ಮೀರದೆ ಮಾತು ಕೊಟ್ಟು ಮಾತು ನಡೆಸ್ಕೋತಾನೆ. ಕುಂತಿ ಕೊನೆಗೆ ಏನು ಬಂದು ಹೇಳಿದ್ಲು? ಈ ಕಡೆ ಬಂದುಬಿಡು, ನೀನೇ ಹಿರಿಯವನು ಪಾಂಡವರಲ್ಲಿ, ಕೌರವರು ಯುದ್ಧ ಮಾಡಲ್ಲ, ಪಾಂಡವರು ಯುದ್ಧ ಮಾಡಲ್ಲ, ಇಬ್ಬರಿಗೂ ನೀನು ರಾಜನಾಗಿರ್ಬೋದು ಬಾ ಅಂತ ಕರೆದಾಗ ಏನು ಹೇಳ್ತಾನೆ ಕರ್ಣ? ಅಮ್ಮ, ನನಗೆ ಆಶ್ರಯ ಕೊಟ್ಟು ಸಾಕಿರ್ತಕ್ಕಂಥ ದುರ್ಯೋಧನನ ಕಷ್ಟಕಾಲದಲ್ಲಿ ಕೈ ಬಿಡ್ತಕ್ಕಂಥ ದ್ರೋಹಿ ಅಂತ ನನ್ನನ್ನು ಭಾವಿಸ್ಕೊಂಡಿದ್ದೀಯಾ? ಹಾಗಾಗಲ್ಲಮ್ಮ. ಏನೋ ನೀನು ಬಂದು ಕೇಳ್ತಾ ಇದೀಯ, ಅದರಿಂದ ಒಂದು ಮಾತು ಕೊಡ್ತೀನಿ, ಇಲ್ಲ ನಾನಿರ್ತೀನಿ, ಇಲ್ಲ ಅರ್ಜುನ ಇರ್ತಾನೆ. ಇಬ್ಬರೂ ಇರಬೇಕು ಅಂತ ಮಾತ್ರ ದಯವಿಟ್ಟು ಕೇಳ್ಕೋಬೇಡ, ಅದು ಸಾಧ್ಯ ಇಲ್ಲ. ಇಬ್ಬರಲ್ಲಿ ಯಾವ ಒಬ್ಬರು ಹೋದರೂ ಪಂಚಪಾಂಡವರು ಅನ್ನೋ ಕೀರ್ತಿ ನಿನಗಿರುತ್ತೆ. ಆ ದೃಷ್ಟಿಯಿಂದ ದಯವಿಟ್ಟು ಇದು ಒಂದು ಮಾತ್ರ ನೀನು ಕೇಳಬೇಡ ಅಂತ ಆ ಮಾತನ್ನು ಕರ್ಣ ಕುಂತಿಗೆ ಹೇಳ್ತಾನೆ. ನಮ್ಮಲ್ಲೊಂದು ಮಾತಿದೆ, ಕೆಟ್ಟ ಮಕ್ಕಳು ಹುಟ್ಟಬೋದು, ಆದರೆ ಕೆಟ್ಟ ತಾಯಿ ಇರೋಕ್ಕೆ ಸಾಧ್ಯ ಇಲ್ಲ ಅಂತ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ. ಆದರೆ ಇಲ್ಲೇನಾಯಿತು ನೋಡಿ, ಕುಂತಿ proved to be a bad mother and Karna proved to be a worthy son. Even after deserting, he came to the rescue of his mother. ಅದು ನಿಜವಾಗಿರ್ತಕ್ಕಂಥದ್ದು. ರಾಮಾಯಣದಲ್ಲಿ ಅದೇ ತರಹ ಒಂದು ಘಟನೆ ಬರುತ್ತೆ. ಭರತನಿಗೆ ಕೈಕೇಯಿ ಹೇಳ್ತಾಳೆ, ದಶರಥ ಹೋಗ್ಬಿಟ್ಟ, ರಾಮ ಕಾಡಿಗೆ ಹೋಗ್ಬಿಟ್ಟ, ಆರಾಮಾಗಿ ರಾಜ್ಯಭಾರ ಮಾಡು ಅಂತ. ಆಗ ಎಷ್ಟು ಕೋಪ ಬರುತ್ತೆ ಭರತನಿಗೆ ಅಂದರೆ, ಏನಮ್ಮ ನೀನು ಹೇಳ್ತಾ ಇರೋದು? ಮಮ ಮಾತುಶ್ಚ ಮಾತುಶ್ಚ ಮಧ್ಯಸ್ಥಾತ್ವನ್ನ ಶೋಭಸೆ ಗಂಗಾ ಯಮುನೆಯೋರ್ ಮಧ್ಯೆ ಕುನದೀವ ಪ್ರವೇಶಿತ. ಒಂದು ಕಡೆ ಗಂಗೆ, ಒಂದು ಕಡೆ ಯಮುನೆ, ಕೌಸಲ್ಯ ಮತ್ತು ಸುಮಿತ್ರೆಯರು ಮಧ್ಯೆ ಕೊಚ್ಚೆ ನೀರು ತರಹ ನೀನು ಎಲ್ಲಿಂದ ಬಂದು ಸೇರಿಕೊಂಡೆ ಅಂತ ಕೇಳ್ತಾನೆ ಅವರ ಅಮ್ಮನ್ನ. ಎಲ್ಲಿ ರಾಮ ಇದ್ದಾನೋ ಅಲ್ಲೇ ಅಯೋಧ್ಯ ಇದೆ, ಎಲ್ಲಿ ರಾಮ ಇಲ್ಲವೋ ಅದೇ ಕಾಡು. ಆ ದೃಷ್ಟಿಯಿಂದ ಇವತ್ತಿದ ಅಯೋಧ್ಯ ಅಲ್ಲ, ಇದು ನನಗೆ ಕಾಡು. ಅಲ್ಲಿ ಕಾಡಿನಲ್ಲಿ ರಾಮ ಇದ್ದಾನೆ ನೋಡು, ಅದು ಅಯೋಧ್ಯೆ. ಅವನು ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟೆ ಹೋಗ್ತಾನೆ. ಅವನು ತಿರುಗಿ ನೋಡಿದೆ. ಅದಕ್ಕೆ ಹೇಳಿದೆ ಭರತನ ಭ್ರಾತೃ ಪ್ರೇಮ ಅಂತ. ಇದ್ದರೆ ಆ ತರಹ ಭರತನ ತರಹ ಇರಬೇಕು. ಎಂಥ ಪ್ರಾಮಿಸ್ ತೊಗೊಂಡು ಬಂದ ನೋಡಿ ರಾಮನ ಹತ್ರ. ಆಯಿತು, 14 ವರ್ಷ ಆಯ್ತು ತಾನೇ ನೀನಿರೋದು. ಆಮೇಲೆ ನೆನಪಿರಲಿ, ಒಂದೇ ಒಂದಿನ ನೀನು ತಡ ಮಾಡಿದರೂ ಕೂಡ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ. 14 ವರ್ಷ ತಂದೆ ಕೊಟ್ಟಿರ್ತಕ್ಕಂಥ ಮಾತು ನೀನು ನಡೆಸು, ನಾನು ನಡೆಸ್ತೀನಿ. ಆಯಿತು, ಅದು ಆಗೋಯ್ತು. ಇಟ್ಸ್ ಅ ಗಾನ್ ಕೇಸ್, ಇಟ್ಸ್ ಹಿಸ್ಟ್ರಿ. ಬಟ್ ನೌ ಪ್ಲೀಸ್ ರಿಮೆಂಬರ್,
14 ವರ್ಷ ತನಕ ನಾನು ವಾಪಸ್ ಹೋಗಲ್ಲ, ನಾನು ನಂದಿ ಗ್ರಾಮದಲ್ಲಿರ್ತೀನಿ, ನಿನ್ನ ಪಾದಗಳನ್ನ ತಲೆ ಮೇಲೆ ಇಟ್ಕೊಂಡು ನಿನ್ನ ಪರವಾಗಿ ರಾಜ್ಯ ಆಳ್ತೀನಿ, ಒಂದೇ ಒಂದಿನ ನೀನು ತಡ ಮಾಡಿದ್ರೆ ನಾನು ಬದುಕಿರೋದಿಲ್ಲ, ನೆನಪಿಟ್ಕೊಳ್ಳಿ. ಇದು ಭರತನ ಒಂದು ಭ್ರಾತೃಪ್ರೇಮ ಅಂದರೆ ರಾಮನ ಬಗ್ಗೆ ಇರತಕ್ಕಂಥದ್ದು. ಅದಕ್ಕೆ ನಮ್ಮಲ್ಲಿ ರಾಮಾಯಣ ಮಹಾಭಾರತಗಳು 2 ಕಣ್ಣುಗಳ ತರಹ ನಮ್ಮ ಸಂಸ್ಕೃತಿಯನ್ನು ಲೋಕಕ್ಕೆ ಕೊಡೋದಕ್ಕೆ. ಅದಕ್ಕೆ ಇವತ್ತಿಗೂ ರಾಮಾಯಣ ಓದೋದು, ಇವತ್ತು ಮಹಾಭಾರತ ಪಾರಾಯಣ ಮಾಡೋದು ಯಾತಕ್ಕೋಸ್ಕರ ಅಂದರೆ ಒಂದೊಂದು ಸಲ ಓದಿದಾಗಲೂ ಹೊಸದಾಗಿರ್ತಕ್ಕಂಥ ಹೊಳಪುಗಳು, ಹೊಸ ಹೊಸ ದೃಷ್ಟಾಂತಗಳು, ಹೊಸ ಆಗಿರ್ತಕ್ಕಂಥ ಆಯಾಮಗಳು ನಮ್ಮ ಮುಂದೆ ಭಾಸವಾಗ್ತಾ ಹೋಗುತ್ತೆ. ಎ ಗ್ರೇಟ್ ವರ್ಕ್ ಆಫ್ ಆರ್ಟ್ ಇಸ್ ದ್ಯಾಟ್ ವಿಚ್ ಮೇಕ್ಸ್ ಯು ರೀಡ್ ಫಾರ್ ಎವರ್ ಅಂತ ಅದಕ್ಕೆ ಒಂದು ಮಾತಿದೆ. ಇಟ್ಸ್ ಎ ಗ್ರೇಟ್ ವರ್ಕ್ ಆಫ್ ಆರ್ಟ್. ಆ ದೃಷ್ಟಿಯಿಂದನೇ ಯಾವಾಗ ರಾಮಾಯಣ ಬಂತು ಆವಾಗ ಕವಿ ಶಬ್ದ ಬಳಕೆಗೆ ಬಂತು, ಯಾವಾಗ ಮಹಾಭಾರತ ಬಂತು ಆವಾಗ ಕವಿ ಅನ್ನೋ ದ್ವಿವಚನ ಬಂತು, ಯಾವಾಗ ದಂಡಿ ಬಂದು ಆವಾಗ ಕವಯಃ ಅನ್ನೋ ಬಹುವಚನ ಬಂತು ಅಂತ ನಮ್ಮಲ್ಲಿ ಹೇಳೋರು. ಜಾತೆಯೇ ಜಗತಿ ವಾಲ್ಮೀಕೌ ಕವಿರಿತ್ಯಭಿಧಾಭವತು ಕವಿ ಇತಿ ತಥೋ ವ್ಯಾಸೆ ಕವಯಸ್ತು ಐ ದಂಡಿನಿ ಅಂತ. ಆ ದೃಷ್ಟಿಯಿಂದನೇ ಈ ಜ್ಯೋತಿ ಅಂದ್ರೇನು? ಇದಮಂದತಮ ಕೃತ್ಸ್ನಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯ ಜ್ಯೋತಿ ಆ ಸಂಸಾರ ನ ದೀಪ್ಯತೆ. ದಂಡಿ ಹೇಳ್ತಾನೆ ಕಾವ್ಯಾದರ್ಶದಲ್ಲಿ, ಈ ಮಾತು ಎಂಬತಕ್ಕಂಥ ಜ್ಯೋತಿ ಇಲ್ಲದೆ ಹೋಗಿದರೆ ಲೋಕ ಎಲ್ಲವೂ ಕೂಡ ಅಜ್ಞಾನ ಎಂಬತಕ್ಕಂಥ ಕತ್ತಲೆಯಲ್ಲಿ ಮುಚ್ಚೋಗ್ತಾ ಇತ್ತು. ಅದಕ್ಕೆ ಯಾವಾಗಲೂ ಕೂಡ ಆಡಿದರೆ ಮುತ್ತಿನಂತೆ ಮಾತನಾಡಬೇಕು ಅಂತ ಬಸವಣ್ಣವ್ರು ಹೇಳಿದ್ದು. ಮಾತೇ ಆಡದೆ ಹೋದರೆ ಪರವಾಗಿಲ್ಲ, ಆದರೆ ಇನ್ನೊಬ್ಬರ ಮನಸ್ಸು ನೋಯಿಸೋ ಹಾಗೆ ದಯವಿಟ್ಟು ಮಾತಾಡಬೇಡ. ಮೌನವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮತತ್ವಂ ಯುವಾನಂ ಶಿಷ್ಯಾಸ್ತು ಚಿನ್ನ ಸಂಶಯಾ ಗುರೋಸ್ತು ಮೌನ ವ್ಯಾಖ್ಯಾನ. ಮಾತೇ ಆಡದೆ ಶಿಷ್ಯನ ಸಂದೇಹಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವರು ಸದ್ಗುರುಗಳು. ಆ ತರಹ ಇದ್ದವರು ರಮಣ ಮಹರ್ಷಿಗಳು. ಎಷ್ಟು ಜನ ಬರ್ತಾಯಿದ್ರು ಕೂಡ ಫಾರಿನರ್ಸು ರಮಣರ ಹತ್ರ ಆ ಪ್ರಶ್ನೆಗೆ ಉತ್ತರ ಕೇಳಬೇಕು, ಈ ಪ್ರಶ್ನೆಗೆ ಉತ್ತರ ಕೇಳಬೇಕು, ಏನೂ ಇಲ್ಲ. ಅವರ ಮುಗುಳ್ನಗೆ ನೋಡಿದ ಕೂಡಲೇ ಅವರ ಸಮಸ್ತವಾಗಿರ್ತಕ್ಕಂಥ ಸಂದೇಹಗಳು ನಿವಾರಣೆಯಾಗಿ ಅವರೇ ನಗ್ತಾ ನಮಸ್ಕಾರ ಮಾಡಿ ಹೊರಟೋಗ್ತಾಯಿದ್ರು. ಅದು ಆದರ್ಶಪ್ರಾಯವಾಗಿರ್ತಕ್ಕಂಥವ್ರು. ಮಾತೇ ಆಡದೆ ಶಿಷ್ಯರ ಸಮಸ್ತವಾಗಿರ್ತಕ್ಕಂತಹ ಸಂದೇಹಗಳನ್ನು ನಿವಾರಣೆ ಮಾಡ್ತಕ್ಕಂಥ ಶಕ್ತಿ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಜೀವನದಲ್ಲಿ ಅಂತಹ ಎಷ್ಟೋ ಘಟನೆಗಳು ನಡೆದಿದೆ. ಒಂದು ಸಲ ಇಬ್ಬರು ತರ್ಕ ವಿದ್ವಾಂಸರು ಬಂದ್ರಂತೆ, ಇವತ್ತು ಸ್ವಾಮಿಗಳನ್ನ ತರ್ಕದಲ್ಲಿ ಸೋಲಿಸಿಬಿಡ್ತೀವಿ, ಓಡಿಸಿಬಿಡ್ತೀವಿ ಅನ್ನೋ ಅಹಂಕಾರದಿಂದ. ಅಲ್ಲೊಬ್ಬ ಮೂಗ ನಿಂತಿದ್ದಾನೆ. ಶಾರದಾ ಸನ್ನಿಧಿನಲ್ಲಿ ಅವರು ಪೂಜೆ ಮಾಡ್ತಾ ಇದ್ದಾರೆ. ಮೂಗನ ಕಡೆ ನೋಡಿದ್ರಂತೆ. ಮೂಗ ಮಾತಾಡಿದ್ದು ಮಾತ್ರ ಅಲ್ಲ, ತಮ್ಮ ಸಮಸ್ತವಾಗಿರ್ತಕ್ಕಂಥ ತರ್ಕಶಾಸ್ತ್ರ ಪ್ರಾವೀಣ್ಯತೆಯನ್ನು ಅವನಿಗೆ ಧಾರೆ ಎರೆದ್ರಂತೆ. ಅವನು ಮಾತಾಡಿ ಅವ್ರಿಗೆ ಆಚೆ ಓಡಿಸಿದ್ನಂತೆ ವಿದ್ವಾಂಸರಿಗೆ. ಬರೀ ಮಾತಾಡಿದ್ದು ಮೊದಲನೇ ಆಶ್ಚರ್ಯ, ಆದರೆ ತರ್ಕಬದ್ಧವಾಗಿ ಮಾತಾಡಿ ಅವರನ್ನು ಆಚೆ ಓಡಿಸಿದ್ದು ಎರಡನೇ ವಿಸ್ಮಯ. ಆ ತರಹ ಅದ್ಭುತವಾಗಿರ್ತಕ್ಕಂಥ ಘಟನೆಗಳು ನಡೆದಿರ್ತಕ್ಕಂಥದ್ದಕ್ಕೆ ನಮಗೆ ದಾಖಲಾತಿ ಇದೆ. ಆ ದೃಷ್ಟಿಯಿಂದ ನಾವು ಯಾವಾಗಲೂ ಕೂಡ ನಮ್ಮ ಚಿಕ್ಕ ಮಟ್ಟದಿಂದ ದೊಡ್ಡವ್ರನ್ನ ಅಳೀತಕ್ಕಂಥ ದುಸ್ಸಾಹಸಕ್ಕೆ ಹೋಗಬಾರ್ದು. ನನಗಿಷ್ಟೇನಪ್ಪ ಗೊತ್ತಿರೋದು ಅಂತ ನನ್ನ ಲಿಮಿಟೇಷನ್ಸ್ ನಾನು ನೋಡ್ಕೋಬೇಕೇ ಹೊರತು ನಾನು ಎಲ್ಲರನ್ನೂ ಅಳಿತೀನಿ ಅಂತ ಹೋದರೆ ಅದು ಸರಿ ಹೋಗೋದಿಲ್ಲ. ಅದಕ್ಕೆ ಯಾವಾಗಲೂ ಕೂಡ ನೋಡಿ, ಈ ಜ್ಞಾನಕ್ಕೆ ಯಾವುದು ಸಾಧನ ಆಗಿದ್ದರೆ ಜ್ಞಾನಂ ಶ್ರವಣಾದಿಜನ್ಯಂ. ಶ್ರವಣ ಕೇಳಬೇಕು ಯಾವಾಗಲೂ ಕೂಡ. 10 ಜನ 10 ಉಪನ್ಯಾಸ ಒಂದೇ ವಿಷಯದ ಬಗ್ಗೆ ಮಾಡಿದರೂ ಕೂಡ 10 ಕಡೆ ನೀವು ಕೇಳಬೇಕು ಹೋಗಿ. ಯಾಕಂದರೆ ಯಾರು ಒಬ್ಬರು ಹೇಳಿದ್ದು ಇನ್ನೊಬ್ಬರು ಹೇಳಿರಲ್ಲ, ಅಥವಾ ಇನ್ನೊಂದು ತರಹ ಹೇಳಿರ್ತಾರೆ ಅದನ್ನೇ. ಸೊ ಆ ದೃಷ್ಟಿಯಿಂದ ನಿಜಕ್ಕೂ ಕೂಡ ಕೇಳುವಿಕೆ ಎಂಬತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಅಂಶ. ಅದಕ್ಕೆ ನನಗೆ ಇವತ್ತಿಗೂ ಅನಿಸೋದು, ನಾನು ಅಲ್ಲಿರಬೇಕಾದವನೇ ಹೊರತು ಇಲ್ಲಿರಬೇಕಾದವನಲ್ಲ ಅಂತ. ಇನ್ನು ಮಾತಾಡೋ ಕೆಪಾಸಿಟಿ ನನಗೆ ಬಂದಿಲ್ಲ, ಇನ್ನು ಕೇಳೋ ಮಟ್ಟದಲ್ಲೇ ಇದನ್ನೇ ಹೊರತು ಏನೋ 35 ವರ್ಷಗಳ ಕಾಲ 35 ವಿದ್ವಾಂಸರದ್ದು 350 ಪುಟ ನೋಟ್ಸ್ ಮಾಡ್ಕೊಂಬಂದು ನಿಮಗೆ ಸಮರ್ಪಿಸ್ತಾ ಇದ್ದೀನಿ. ನಂದಲ್ಲ, ನಾನು ಬರ್ಕೊಂಡಿರೋ ನೋಟ್ಸು. ಪಕ್ಕದಲ್ಲಿ 35 ಜನ ವಿದ್ವಾಂಸರದ್ದು 35 ವರ್ಷ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಉಪನ್ಯಾಸ ಆದರೆ ಅಲ್ಲಲ್ಲಿ ಕೇಳಿಕೊಂಡು ಬರ್ಕೊಂಡು ಅದನ್ನು ಕೋಡಿಫೈ ಮಾಡಿಕೊಂಡು ಅರೇಂಜ್ ಮಾಡ್ಕೊಂಡು ಬಂದು ನಿಮಗೆ ಅರ್ಪಿಸ್ತಾ ಇದ್ದೀನಿ. ನಂದಲ್ಲಪ್ಪ ಇದು, ಇದೆಲ್ಲ ಆ ಮಹನೀಯರಿಗೆ ಸೇರಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಜ್ಞಾನ ಅನ್ನೋದಕ್ಕೆ ಯಾವತ್ತೂ ಕೂಡ ಕೊನೆ ಅನ್ನೋದಿಲ್ಲ, ಆದಿ ಇದೆಯೇ ಹೊರತು ಅಂತ್ಯ ಅನ್ನೋದಿಲ್ಲ ಜ್ಞಾನಕ್ಕೆ. ಯಾವಾಗಲೂ ಕೂಡ ಜ್ಞಾನ ಎಂಬತಕ್ಕಂಥದ್ದು ಹೆಂಗೆ ಪಡಿಬೇಕು ಅನ್ನೋದಕ್ಕೆ ನಿಮಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಡಾಕ್ಟರ್ ಕರಣ್ ಸಿಂಗ್ 13 ವರ್ಷದ ಕೆಳಗೆ ಇಂಟರ್ನ್ಯಾಷನಲ್ ಭಗವದ್ಗೀತಾ ಕಾನ್ಫರೆನ್ಸ್ ಇನಾಗ್ರೇಟ್ ಮಾಡ್ತಾ ವಿಜ್ಞಾನ್ ಭವನ್ ಡೆಲ್ಲಿನಲ್ಲಿ ಇನಾಗ್ರಲ್ ಅಡ್ರೆಸ್ ಕೊಟ್ಟರು. ಆವಾಗ ಒಂದು ಮಾತು ಹೇಳಿದರು, ಭಗವದ್ಗೀತೆಯಲ್ಲಿ ಕರ್ಮ ಇದೆ, ಉಪಾಸನೆ ಇದೆ, ಜ್ಞಾನ ಇದೆ, ಹೌದು ತಾನೆ? ಅದಕ್ಕೆ ಅವ್ರು ಕೊಟ್ಟ ಉದಾಹರಣೆ ಆವತ್ತು ಒಬ್ಬ ರಾಜ ಒಂದು ದೊಡ್ಡ
ದೇವಸ್ಥಾನ ಕಟ್ಟಿಸಬೇಕು ಅಂತ ಆಸೆ ಆಯ್ತಂತೆ. ಕೂಲಿಗಳನ್ನು ಎಲ್ಲ ಕರೆದಂತೆ. ಮಾರುವೇಷದಲ್ಲಿ ಹೋಗಿ ಆ ಕೂಲಿಗಳು ಏನು ಅನ್ಕೋತಾರೆ ತನ್ನ ಬಗ್ಗೆ ಅಂತ ತಿಳ್ಕೋಬೇಕು ಅಂತ ಹೋದನಂತೆ. ಎಲ್ಲ ಕಲ್ಲುಡಿತಾ ಕೂತಿದ್ದಾರೆ. ಮೊದಲನೇ ಕೂಲಿನ ಕೇಳಿದ್ರಂತೆ, ನೀನೇನು ಮಾಡ್ತಾ ಇದೀಯಾ? ಗೊತ್ತಿಲ್ವಾ ಸ್ವಾಮಿ, ಕಲ್ಲುಡಿತಾ ಇದ್ದೀನಿ. ನಾನು ಹೊಟ್ಟೆ ತುಂಬ್ಕೋಬೇಡವಾ? ಕೆಲಸ ಮಾಡ್ತಾಯಿದ್ದೀನಿ, ಕಲ್ಲು ಹೊಡಿತಾ ಇದ್ದೀನಿ. ಆಯ್ತಪ್ಪ, ಸಂತೋಷ. ಅಲ್ಲಿಂದ ಮುಂದಕ್ಕೆ ಹೋದ್ರಂತೆ. ಎರಡನೇ ಕಲ್ಲು ಹೊಡಿಯೋನು ಕೇಳಿದ್ರಂತೆ, ನೀನೇನು ಮಾಡ್ತಾ ಇದೆಯಾ, ಯಾಕೆ ಕಲ್ಲು ಹೊಡಿತಾ ಇದೆಯಾ? ನನಗೆ ಪರಿವಾರ ಅನ್ನೋದಿದೆ ಸ್ವಾಮಿ, ನನ್ನ ಕುಟುಂಬದವ್ರನ್ನ ನೋಡ್ಕೋಬೇಕು, ಅದಕ್ಕೆ ನನಗೆ ಊಟ ಬೇಕು, ಆ ಊಟ ಕೊಡೋದಕ್ಕೆ ಕಲ್ಲು ಹೊಡಿತಾ ಇದ್ದೀನಿ ಅಂತ ಹೇಳಿದಂತೆ. ಆಯಿತು, ಅಲ್ಲಿಂದ ಮುಂದಕ್ಕೆ ಹೋದ್ರಂತೆ. ಮೂರನೇ ಕಲ್ಲು ಹೊಡಿಯೋನನ್ನು ಕೇಳಿದ್ರಂತೆ, ನೀನು ಯಾಕೆ ಕಲ್ಲು ಹೊಡಿತಾ ಇದೆಯಾ? ಅವನು ಹೇಳಿದಂತೆ, ಏನೋ ನಮಗೊಬ್ಬ ರಾಜ ಅಂತಿದ್ದಾನೆ, ನಾವೇನು ಅವನನ್ನು ನೋಡಿಲ್ಲ, ಅವನೇನೋ ಒಂದು ದೇವಸ್ಥಾನ ಅಂತ ಕಟ್ಟಿಸ್ತಾನಂತೆ, ಅದರಲ್ಲಿ ನನಗೂ ಒಂದು ಸ್ವಲ್ಪ ಪುಣ್ಯ ಬರಲಿ ಅಂತ ನಾನು ಕಲ್ಲು ಹೊಡಿತಾ ಇದ್ದೀನಿ ಅಂತ ಹೇಳಿದಂತೆ. 3 ಜನನೂ ಕಲ್ಲೇ ಹೊಡಿತಾ ಇರೋದು. ಮೊದಲನೇದು ಕರ್ಮಯೋಗ, ಎರಡನೇದು ಉಪಾಸನಾ ಯೋಗ, ಮೂರನೇದು ಜ್ಞಾನಯೋಗ ಅಂತ. ಕರಣ್ ಸಿಂಗ್ ಕೊಟ್ಟ ಉದಾಹರಣೆ ಇದು. ಪುಸ್ತಕದಲ್ಲಿ ನಮಗೆಲ್ಲೂ ಸಿಗಲ್ಲ. ಈ ತರಹ ಕೇಳಿ 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 ಶ್ರವಣದಿಂದ ಬರುತ್ತೆ. ಆ ದೃಷ್ಟಿಯಿಂದನೇ ಶ್ರವಣವನ್ನು ಯಾರೂ ಕೂಡ ತಪ್ಪಿಸ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ಮುಖ್ಯವಾಗಿ ನೋಡಿ, ಲೋಕದಲ್ಲಿ ನಿದ್ರೆ ಅನ್ನೋದು ವಿದ್ಯೆಯಲ್ಲ, ಗ್ರಹಣ ಅನ್ನೋದು ವಿದ್ಯೆಯಲ್ಲ. ಹಾಗಿದ್ದರೆ ಯಾವುದಪ್ಪ ಅಂದರೆ ಚೈತನ್ಯವೇ ವಿದ್ಯೆ ಅನ್ನೋದು 2ನೇ ದಿನದ ಉಪನ್ಯಾಸದ 12ನೇ ಶ್ಲೋಕದ ಸದ್ದರ್ಶನಮ್ಮಿನ ಸಾರ. ಮುಂದಿನ ಶ್ಲೋಕದ ಮುಂದಿನ ಉಪನ್ಯಾಸವನ್ನು 3ನೇ ದಿನವಾಗಿರ್ತಕ್ಕಂಥ ನಾಳೆ ದಿನ 6:15 ಮುಂದುವರಿಸ್ತೀನಿ ಅಂತ ಇಟ್ಕೊಂಡು ಇಂದಿನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ರಮಣಾರ್ಪಣ ಮಸ್ತು.